ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಕಾರ್ಯದರ್ಶಿಗಳಾಗಿದ್ದಂಥ ವೆರೋನಿಕಾ ಕರ್ನಾಲ್ಯರ್ ಅವರೇ, ಶ್ರೀಮತಿ ಸರಳಾ ಕಾಂಚನ್ ಅವರೇ, ನಮ್ಮ ಇವತ್ತಿನ ಪ್ರಿಯದರ್ಶಿನಿ ಪ್ರಶಸ್ತಿಯನ್ನು ಪಡೆಯಲಿಕ್ಕಿರುವಂಥ ಡಾಕ್ಟರ್ ಶ್ರೀಮತಿ ಕಾಂತಿ ಹರೀಶ್ ಅವರೇ, ನಮ್ಮ ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳೇ, ಬ್ಲಾಕ್ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳೇ, ಇಲ್ಲಿಗೆ ಆಗಮಿಸಿದಂಥ ಎಲ್ಲ ಜನಪ್ರತಿನಿಧಿಗಳೇ, ನೆರೆದಂಥ ನನ್ನ ಸಹೋದರ ಸಹೋದರಿ, ವಿಶ್ವದಾದ್ಯಂತ ಮಾರ್ಚ್ 8ನೇ ತಾರೀಕಿಗೆ ಮಹಿಳಾ ದಿನಾಚರಣೆಯನ್ನು ಆಚರಿಸುವಂಥ ಮಹತ್ವದ ಬಗ್ಗೆ ಇವಾಗಲೇ ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ನಮಗೆಲ್ಲ ಸೂಕ್ಷ್ಮವಾಗಿ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ವಿಶ್ವದಲ್ಲಿ ಎರಡೇ ಜಾತಿ, ಇವತ್ತು ಮಹಿಳೆ ಮತ್ತು ಪುರುಷರು. ಆದರೆ ವಿಶ್ವದಾದ್ಯಂತ ನಾವು ನೋಡಿದ್ರೆ ಪುರುಷ ಸಾಮ್ರಾಜ್ಯವನ್ನು ನಾವು ಕಾಣ್ತೇವೆ. ಹೆಚ್ಚಿನ ನಮ್ಮ ದೇಶದಲ್ಲಿ ಜನಸಂಖ್ಯೆಯಲ್ಲಿ 52% ಮಹಿಳೆಯರಿದ್ದಾರೆ. ಆದರೆ ಮಹಿಳೆ ನಮ್ಮ ಮನೆಗೆ ಮಾತ್ರ ಸೀಮಿತ ಅನ್ನುವಂಥ ರೀತಿಯ ಒಂದು ಮನೋಭಾವ ಸಮಾಜದಲ್ಲಿರುವಂಥ ಸಮಯದಲ್ಲಿ ಮಹಿಳೆ ಕೂಡ ಸಮರ್ಥಳು, ಮಹಿಳೆ ಕೂಡ ಇವತ್ತು ಸಮಾಜದಲ್ಲಿ ಪುರುಷ ಸಮಾನವಾಗಿ ಮುಂದೆ ಬರಬೇಕು ಅನ್ನುವಂಥ ರೀತಿ ಕನಸನ್ನ ಮಹಾತ್ಮ ಗಾಂಧೀಜಿಯವರು ಅಂದಿನ ದಿವಸ ಕಂಡಿದ್ದರು. ಆದರೆ ವರ್ಷ ಹೋದಾಗೆ ನಾವು ಮಹಿಳೆಯರ ಮೇಲೆ ದೌರ್ಜನ್ಯ, ಮಹಿಳೆಯರ ಮೇಲೆ ಶೋಷಣೆ, ಮಹಿಳೆಯರಿಗೆ ಯಾವ ರೀತಿಯ ಒಂದು ಮಹತ್ವದ ಸಿಗಬೇಕಾ ಆ ಮಹತ್ವದ ಬಗ್ಗೆ ಕುಂಠಿತ ಆಗುವಂತಹ ಅವಕಾಶಗಳನ್ನು ನಾವು ಸಮಾಜದಲ್ಲಿ ಇವತ್ತು ಕಾಣ್ತಾ ಇದ್ದೇವೆ. ಆ ಉದ್ದೇಶದಿಂದಲೇ ಇವತ್ತು ವಿಶ್ವದಲ್ಲಿ ಮಹಿಳಾ ದಿನಾಚರಣೆ ಆಚರಣೆ ಮಾಡೋದರ ಮುಖಾಂತರ ಮಹಿಳೆಯರು ಇವತ್ತು ಸಮಾಜದಲ್ಲಿ ಮುಂಚೂಣಿಯಲ್ಲಿ ಬರುವಂತ ವಿಚಾರದಡಿಯಲ್ಲಿ ಒಂದು ದಿವಸ ಆದರೂ ಸೂಕ್ಷ್ಮವಾಗಿ ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಕಾರ್ಯಗಳಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ವಿಶ್ವದಾದ್ಯಂತ ಇವತ್ತು ಮಹಿಳಾ ದಿನಾಚರಣೆ ಆಚರಿಸುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನನಗೆ ಬಹಳಷ್ಟು ಸಂತೋಷ. ಹೆಚ್ಚಿನ ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿನ ವತಿಯಿಂದ ಬಹಳಷ್ಟು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮವನ್ನ ತಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಮಹಿಳೆಯರು ಇವತ್ತು ಅನೇಕ ಕಾರಣಗಳಿರ್ಬೋದು. ಆರ್ಥಿಕ ಒಂದು ಮುಗ್ಗಟ್ಟಿನ ವ್ಯವಸ್ಥೆ ಇರ್ಬೋದು, ಶೈಕ್ಷಣಿಕವಾಗಿ ಹಿಂದುಳಿದಂಥ ರೀತಿಯಲ್ಲಿ ಇರ್ಬೋದು, ಅಥವಾ ಸಾಮಾಜಿಕವಾಗಿ ಹಿನ್ನೆಲೆಗಳಿರ್ಬೋದು. ಬೇರೆ ಬೇರೆ ದೃಷ್ಟಿಯಿಂದ ಆಲೋಚನೆ ಮಾಡಬೇಕಂತ ಅನಿವಾರ್ಯತೆ ಇದ್ದಂಥ ಸಮಯದಲ್ಲಿ ಇವತ್ತು ಮಹಿಳೆಯರು ಕೂಡ ಪುರುಷ ಸಮಾನರಾಗಿ ಮುಂದೆ ಬರುವಂತಕ್ಕೆ ನಾವೆಲ್ಲರೂ ಕೂಡ ಇವತ್ತು ಅದಕ್ಕೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಮುಂಚೂಣಿಯಲ್ಲಿ ಹೋಗ್ಬೇಕಂತ ಅನಿವಾರ್ಯತೆ ಇರುವಂತ ಸಮಯದಲ್ಲಿ ಇವತ್ತು ವೃತ್ತಿ ಮಾಡುವಂತ ಕಸುಬುದಾರರಿಗೆ ಅವರನ್ನು ಗುರುತಿಸಿ ಸನ್ಮಾನಿಸುವಂತ ಕಾರ್ಯಕ್ರಮ, ವೃತ್ತಿ ಮಾಡುವವರು ಒಟ್ಟು ಸೇರಿ ಇಂಥ ಒಂದು ಸಂದೇಶವನ್ನು ಕೊಟ್ಟಂತ ಸಮಯದಲ್ಲಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗುವಂತ ಅವಕಾಶಗಳಿರ್ತದೆ. ಧರ್ಮಗಳೆಡೆಯಲ್ಲಿ, ಜಾತಿಗಳೆಡೆಯಲ್ಲಿ ಗೋಡೆಗಳನ್ನ ಕಟ್ಟುವಂತ ಕೆಲಸ ಕಾರ್ಯ ಆಗಿದೆ. ಇವತ್ತು ನಾವು ಕಾಂಗ್ರೆಸ್ ಪಕ್ಷದವರು ಎಲ್ಲ ಧರ್ಮದವರನ್ನ, ಎಲ್ಲ ಜಾತಿಯವರನ್ನ, ಎಲ್ಲ ಭಾಷೆಯವರನ್ನ ನಾವು ಒಂದು ಅನ್ನುವಂಥ ರೀತಿಯಲ್ಲಿ ಎಲ್ಲರಿಗೂ ಕೂಡ ಗೌರವ ಕೊಡುವಂತ ಒಂದು ರೀತಿಯ ಪಕ್ಷ ಕಾಂಗ್ರೆಸ್ ಪಕ್ಷ. ಆ ನಿಟ್ಟಿನಲ್ಲಿ ಇಂಥ ಸಮಾಜದಲ್ಲಿ ಯಾವ ರೀತಿಯ ಗೋಡೆಗಳ ನಿರ್ಮಾಣ ಆಗಿದೆ ಆ ಗೋಡೆಗಳನ್ನು ಉಳಿಯುವಂತ ಕೆಲಸ ಕಾರ್ಯಕ್ಕೆ ನಾವು ಇಂಥ ಕಾರ್ಯಕ್ರಮದ ಮುಖಾಂತರ ಚಾಲನೆ ಕೊಡಬೇಕಂತ ಅನಿವಾರ್ಯತೆ ಇದೆ. ಇವತ್ತು ಮಹಿಳೆಯರು ಕಾಂಗ್ರೆಸ್ ಪಕ್ಷ
ನಾವು ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರ ಭಾವಚಿತ್ರವನ್ನು ಹಾಕಿದ್ದೇವೆ. ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇವತ್ತಿಗೆ ಸದಾ 35 ವರ್ಷಗಳಾಯಿತು ಈ ದೇಶಕ್ಕೆ ಪ್ರಾಣಾರ್ಪಣೆ ಮಾಡಿ. ಆದರೆ 35 ವರ್ಷಗಳಾದರೂ ಕೂಡ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರ ಹೆಸರು ಇನ್ನೂ ಕೂಡ ಸಮಾಜದಲ್ಲಿ ಕಟ್ಟ ಕಡೆಯಲ್ಲಿರುವಂತ ಜನರ ಮನಸ್ಸಲ್ಲಿ ಇನ್ನೂ ಕೂಡ ಅದು ಅಚ್ಚಳಿದು ಉಳಿಯುವಂತ ಅವಕಾಶ ಆಗಿದೆ. ಈ ಸಮಾಜದಲ್ಲಿರುವಂತ ಒಂದು ರೀತಿಯ ಯಾವ ರೀತಿಯ ಬಡತನ ಉಂಟು, ಆ ಬಡತನವನ್ನು ನಿವಾರಣೆ ಮಾಡಲಿಕ್ಕೆ ತನ್ನದೇ ತಾನು ಮುಡಿಪಾಗಿರುವಂತ ಕೆಲಸ ಕಾರ್ಯವನ್ನು ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿದರು. ಅಂದಿನ ದಿವಸ ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಡಿದು ಇವತ್ತು ಎಲ್ಲ ಈ ದೇಶವನ್ನ ಇವತ್ತು ಸ್ವಂತ ಕಾಲಲ್ಲಿ ನಿಂತು ಮುಂಚೂಣಿಯಲ್ಲಿ ಕೊಂಡೋಗುವಂತ ಕೆಲಸ ಕಾರ್ಯವನ್ನ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೈಗೂಡಿಸಿದ್ರು. ಈ ಜಗತ್ತಿನಲ್ಲೇ ಇಂದಿರಾ ಗಾಂಧಿ ಅವರಷ್ಟು ಶಕ್ತಿದಾಯಕವಂತ ಮಹಿಳೆ ಇನ್ನೋರೋಳು ಇಲ್ಲ ಅನ್ನುವಂತ ರೀತಿಯ ಕೀರ್ತಿಯನ್ನ ನಮ್ಮ ರಾಷ್ಟ್ರಕ್ಕೆ ತಂದು ಕೊಡುವಂತ ಕೆಲಸ ಕಾರ್ಯ ಆಯಿತು. ಇವತ್ತು ಅದೇ ರೀತಿಯಾಗಿ ನಮ್ಮ ನಾಯಕಿಯಾದಂತ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಭಾವಚಿತ್ರವನ್ನ ತಾವು ಹಾಕಿದ್ದೀರಿ. ಇವತ್ತು ಸೋನಿಯಾ ಗಾಂಧಿ ಅವರು ಅಧಿಕಾರ ಅಂತ ಹೇಳಿದ್ರೆ ಇವತ್ತು ಒಬ್ಬ ತನ್ನ ಕಾಲಬುಡಕ್ಕೆ ಬಂದಂತ ಪ್ರಧಾನಮಂತ್ರಿ ಪಟ್ಟವನ್ನ ಇದು ನನ್ನ ಮನಸ್ಸು ಒಪ್ಪುವುದಿಲ್ಲ, ನಾನು ಯಾವತ್ತೂ ಪ್ರಧಾನಮಂತ್ರಿ ಪಟ್ಟವನ್ನ ಬಯಕೆ ಮಾಡಿದವಳಲ್ಲ, ಇವತ್ತು ಇನ್ನೋರ್ವ ಆರ್ಥಿಕ ತಜ್ಞರನ್ನ ಪ್ರಧಾನಮಂತ್ರಿಯಾಗಿ ಮಾಡೋಣ ಅನ್ನುವಂತ ರೀತಿಯಲ್ಲಿ ಪ್ರಧಾನಮಂತ್ರಿ ಪಟ್ಟವನ್ನೇ ತ್ಯಾಗ ಮಾಡಿದಂತವರು ಶ್ರೀಮತಿ ಸೋನಿಯಾ ಗಾಂಧಿ ಅವರು. ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಡೈನಾಸ್ಟಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅನ್ನುವಂತ ರೀತಿಯಲ್ಲಿ ಅಪಪ್ರಚಾರಗಳನ್ನು ದೇಶದಲ್ಲಿ ಮಾಡುವಂತ ಪ್ರಯತ್ನವನ್ನ ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಆ ಕುಟುಂಬ ಈ ದೇಶಕ್ಕೋಸ್ಕರ ಏನು ತ್ಯಾಗ ಮಾಡಿದೆ ಅನ್ನೋದು ಬಹಳಷ್ಟು ಪ್ರಾಮುಖ್ಯ. ಇವತ್ತು ಇಂದಿರಾ ಗಾಂಧಿ ಅವರನ್ನು ಕಳ್ಕೊಳ್ಳುವಂತ ರೀತಿಯಲ್ಲಿ ಆಯ್ತು, ಇವತ್ತು ರಾಜೀವ್ ಗಾಂಧಿ ಅವರನ್ನು ಕಳ್ಕೊಳ್ಳುವಂತ ರೀತಿಯಲ್ಲಿ ಆಯ್ತು. ಅನೇಕ ಮಹಾನ್ ಪುರುಷರುಗಳು ಇವತ್ತು ಬಲಿದಾನ ಮಾಡುವಂತ ತ್ಯಾಗದ ಸಂಕೇತವಾಗಿ ಮೂಡಿ ಬರುವಂತ ಅವಕಾಶಗಳಾಯಿತು. ಇಂತಹ ಸಮಯದಲ್ಲಿ ಇವತ್ತು ಇಡೀ ದೇಶಕ್ಕೋಸ್ಕರ ತನ್ನನ್ನು ಮುಡಿಪಾಗಿ ಇಟ್ಟುಕೊಂಡಂತ ಸಂದರ್ಭದಲ್ಲಿ ಇವತ್ತು ಅಂತ ಒಂದು ರೀತಿಯ ಒಂದು ಕುಟುಂಬ ಅನ್ನುವಂತ ರೀತಿಯಲ್ಲಿ ಇವತ್ತು ಆ ರೀತಿಯ ಒಂದು ಪಟ್ಟ ಕಟ್ಟುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವುದನ್ನ ನಾವು ಅರ್ಥೈಸಿಕೊಳ್ಬೇಕಾಗಿದೆ. ಇದು ರಾಜಕೀಯವಾದಂತ ಒಂದು ತೀರ್ಮಾನಗಳು. ಅದೇನೇ ಇರಲಿ, ಹೆಚ್ಚಿನ ಅಂಶ ಯಾವ ಪಕ್ಷ ಇವತ್ತು ಈ ದೇಶದಲ್ಲಿ ಇವತ್ತು ಅತ್ಯಾಚಾರ ದೌರ್ಜನ್ಯವನ್ನು ಕೊನೆಗೊಳಿಸ್ತೇನೆ ಅನ್ನುವಂತ ರೀತಿಯಲ್ಲಿ ವಾಗ್ದಾನ ಮಾಡಿ ಬಂದಂತ ಪಕ್ಷ ಇವತ್ತು ದೌರ್ಜನ್ಯಗಳು ವಿಪರೀತವಾಗಿ ಹೆಚ್ಚಿನ ಅಂಶ ಹೆಣ್ಣು ಮಕ್ಕಳ ಮೇಲೆ ವಿಪರೀತವಾದಂತ ಒಂದು ರೀತಿಯ ದೌರ್ಜನ್ಯಗಳು ನಡೆಯುವಂತ ಸಂದರ್ಭಗಳನ್ನು ನಾವು ಕಾಣ್ತಾ ಇದ್ವಿ. ಹೆಚ್ಚಿನ ಅಂಶ ಮೊನ್ನೆ ನಡೆದಂತ ಮನೀಶ್ ವಾಲ್ಮೀಕಿ ಅನ್ನುವಂತ ಒಬ್ಬ ಹೆಣ್ಣು ಮಗಳು, ಒಬ್ಬ ಎಸ್ಟಿ ಕುಟುಂಬಕ್ಕೆ ಸೇರಿದಂತ ಹೆಣ್ಣು ಮಗಳು, ಅವಳ ಮೇಲೆ ಅತ್ಯಾಚಾರ ಮಾಡಿ ಅವನ ಇವತ್ತು ಒಂದು ಸ್ಪೈನಲ್ ಕಾರ್ಡ್ ಅನ್ನು ಹುಡಿ ಮಾಡಿ ಕೈಕಾಲುಗಳನ್ನು ಮುರಿದು ಇವತ್ತು ಪೊಲೀಸ್ ಠಾಣೆ ಎದುರುಗಡೆ ಹಾಕಿ ಇವತ್ತು ಧೈರ್ಯವಾಗಿ ಇವತ್ತು ಮುಂದೆ ಹೋಗುವಂತದ್ದು ಸನ್ನಿವೇಶವನ್ನು ನಾವು ಕಂಡಿದ್ದೇವೆ. ಆ ಹೆಣ್ಣು ಮಗಳು ಆಸ್ಪತ್ರೆಯಲ್ಲಿ ನಿಧನರಾದಂತ ಸಮಯದಲ್ಲಿ ಆ ಹೆಣ್ಣು ಮಕ್ಕಳ ತಂದೆ ತಾಯಿಯೂ ಕೂಡ ಶವ ಸಂಸ್ಕಾರ ಮಾಡುವಂತ ಅವಕಾಶವನ್ನು ಕೊಡದೆ ಪೊಲೀಸ್ ಮುಖಾಂತರ ಇವತ್ತು ರಾತ್ರಿ 2 ಗಂಟೆಗೆ ಶವ ಸಂಸ್ಕಾರ ಮಾಡುವಂತ ಹಿನ್ನೆಲೆ ಕೂಡ ಹೆಚ್ಚು ನಾವು ಇವತ್ತು ತಲೆ ತಗ್ಗಿಸುವಂತ ರೀತಿಯ ವಿಚಾರಗಳು ಇಂಥದ್ದು 1000 ಉದಾಹರಣೆಗಳನ್ನು ನಾವು ಕೊಡಬಹುದು. ಹೆಚ್ಚಿನ ಅಂಶ ನಾವು ನಮ್ಮ ಕರ್ನಾಟಕವನ್ನ ತೆಗೆದು ನೋಡಿದ್ರೆ ಇತ್ತೀಚಿನ ದಿವಸ ಅಶ್ಲೀಲವಾದಂತ ಸಿಡಿಗಳು, ಹೆಚ್ಚಿನ ಅಂಶ ಇದೇ ಬಿಜೆಪಿ ಸರ್ಕಾರ ಬಂದಾಗ ಮಾತ್ರ ಇಂಥ ಅಶ್ಲೀಲವಾದಂತ ವಿಚಾರಗಳು ಯಾಕೆ ಬರ್ತದೆ? ಕಳೆದ 5 ವರ್ಷಗಳಲ್ಲಿ ಸಿದ್ದರಾಮಯ್ಯವರ ಸರ್ಕಾರ ಇರುವಾಗ ಯಾವುದೇ ರೀತಿಯಲ್ಲಿ ಕೂಡ ಹೆಣ್ಣು ಮಕ್ಕಳಿಗೆ ಆಧಾರ ಆಗುವಂತ ರೀತಿ ಕಾರ್ಯಕ್ರಮ ಅನುಷ್ಠಾನ ಮಾಡುವಂತ ಕೆಲಸ ಕಾರ್ಯಗಳಾಗಿದೆ ವಿನಃ ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮ ಇರ್ಬೋದು, ಒಂದು ಮನೆ ನಡೆಸೋಳು ಆ ಮನೆಯ ಗೃಹಿಣಿ, ಆ ಗೃಹಿಣಿಗೆ ಆ ಮನೆಯ ಕಷ್ಟ ನೋವು ದುಃಖ ಎಲ್ಲವೂ ಕೂಡ ಗೊತ್ತಿರ್ತದೆ. ಆ ಗೃಹಿಣಿಯನ್ನ ಎಷ್ಟು ಸಮರ್ಥನವಾಗಿ ಎಷ್ಟರ ಮಟ್ಟಿಗೆ ಇವತ್ತು ಅವಳಿಗೆ ಆರ್ಥಿಕ ಶಕ್ತಿ ಕೊಡುವಂತ ಕೆಲಸ ಕಾರ್ಯಕ್ರಮ, ಅವಳಿಗೆ ಅನುಕೂಲಕರವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಲಿಕ್ಕೆ ಆಗ್ತದೆ ಕಾರ್ಯಕ್ರಮಗಳ ಮುಖಾಂತರ, ಅಷ್ಟರ ಮಟ್ಟಿಗೆ ಆ ಮನೆ ಬೆಳಗಲಿಕ್ಕೆ ಅವಕಾಶ ಆಗ್ತದೆ. ಆ ದೃಷ್ಟಿಯಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಕೊಡುವಂತ ಅವಕಾಶಗಳಾಗಿತ್ತು. ಹೆಚ್ಚಿನ ವಿಷಯ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡುವಂಥದ್ದು ಇವತ್ತು ಈ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. ಹೆಚ್ಚಿನ ಅಂಶ ಉದ್ಯಮಿ ಮಹಿಳೆಯರಿಗೆ
4% ಬಡ್ಡಿಯಲ್ಲಿ ಸಾಲ ಕೊಡ್ತೇವೆ ಅಂತೇಳಿ. ಎಷ್ಟು ಅಮೌಂಟ್ ಕೊಡ್ತೇವೆ, ಎಷ್ಟು ಅನುದಾನ ಅದಕ್ಕೋಸ್ಕರ ಜೋಡಣೆ ಮಾಡಿದ್ದೇವೆ ಅನ್ನೋದು, ಎಷ್ಟು ಜನರಿಗೆ ಕೊಡ್ತೇವೆ ಅನ್ನುವಂತ ರೀತಿ ಯಾವ ಮಾಹಿತಿಯೂ ಇಲ್ಲ. ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಅನುದಾನ ಜೋಡಣೆ ಮಾಡಿದಂತ ವಿಚಾರಗಳಿಲ್ಲ. ಬರೇ ಇತ್ತೀಚಿನ ದಿವಸ ಬರೇ ಇಂಥ ಬೇರೆ ಬೇರೆ ಜಾತಿ, ಧರ್ಮ ಅಥವಾ ಮಹಿಳೆಯರು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಫೋಕಸ್ ಮಾಡುವಂತ ಕೆಲಸಕಾರ ಆಗ್ತದೆ ವಿನಃ ಆ ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಅನುಷ್ಠಾನ ಆಗ್ತದೆ ಇಲ್ಲ. ಕಳೆದ ಸಲ ಇವತ್ತು ಬಜೆಟ್ ಮಂಡನೆ ಮಾಡಿದ್ರು. 2,37,000 ಕೋಟಿ ರೂಪಾಯಿ ಬಜೆಟ್ ಮಂಡನೆ ಆಯಿತು. ಖರ್ಚಾಯಿತು ಎಷ್ಟು ಅಂತ ನೋಡಿದ್ರೆ 1,30,000 ಕೋಟಿ ರೂಪಾಯಿ ಮಾತ್ರ ಖರ್ಚಾಗಿರುವಂಥದ್ದು. ಹಾಗಿದ್ರೆ 2,37,000 ಬಜೆಟ್ ಮಂಡನೆ ಮಾಡುವಂತ ಅನಿವಾರ್ಯತೆ ಏನಿತ್ತು? ಈ ರೀತಿಯಲ್ಲಿ ಸುಮ್ಮನೆ ಫೋಕಸ್ ಮಾಡುವಂತ ಕೆಲಸ ಕಾರ್ಯಗಳಾಗ್ತಾ ಇದೆ ಬಿಟ್ರೆ ಯಾವುದೇ ಕಾರ್ಯಕ್ರಮಗಳಲ್ಲಿ ಬರುವಂತ ಅವಕಾಶ ಆಗಲಿಲ್ಲ. ಕಾಂಗ್ರೆಸ್ ಪಕ್ಷ ಇವತ್ತು ಅಂಗನವಾಡಿ ವ್ಯವಸ್ಥೆ ತಂದಿರುವಂತ ಉದ್ದೇಶ ಮಹಿಳೆಯರಿಗೆ ಆಧಾರ ಆಗಬೇಕು, ಶ್ರೀಶಕ್ತಿ ಕೆಲಸ ಕಾರ್ಯ ಆಗಬೇಕು, ಸ್ವಸಹಾಯ ಗುಂಪುಗಳ ರಚನೆ ಆಗಬೇಕು. ಇವೆಲ್ಲವೂ ಕೂಡ ನಮ್ಮ ಪಕ್ಷದ ಸರ್ಕಾರಗಳನ್ನೇ ಅನುಷ್ಠಾನ ಮಾಡುವಂತ ಕೆಲಸ ಕಾರ್ಯ ಆಯಿತು. ಇವತ್ತು ಮಹಿಳೆಯರ ಹೆಸರಲ್ಲಿ ಕಡ್ಡಾಯವಾಗಿ ಪಟ್ಟ ಆಗುವಂತ ಸಮಯದಲ್ಲಿ ಮಹಿಳೆಯರ ಹೆಸರು ಕೂಡ ಪ್ರಥಮವಾಗಿ ಇರಬೇಕು ಅನ್ನೋ ರೀತಿಯ ತೀರ್ಮಾನವನ್ನ ತಗೊಳ್ಳುವಂತ ಅವಕಾಶ ಆಯಿತು. ಇಂಥ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ರಾಜಕೀಯವಾಗಿ ಕೂಡ ಇವತ್ತು ಸ್ಥಳೀಯ ಆಡಳಿತದಲ್ಲಿ, ಜಿಲ್ಲಾ ಪಂಚಾಯತ್ನಲ್ಲಿ, ತಾಲೂಕು ಪಂಚಾಯತ್ನಲ್ಲಿ ಅಥವಾ ನಗರ ಸಭಾ ಅಥವಾ ಪುರಸಭಾ ಚುನಾವಣೆಯಲ್ಲಿ 33% ರಿಸರ್ವೇಶನ್ ಕಡ್ಡಾಯವಾಗಿ ಇರಬೇಕು ಅನ್ನುವಂತ ರೀತಿಯಲ್ಲಿ ಗುರುತು ಮಾಡಿದ ಕಾರಣ ಅನೇಕ ಮಹಿಳೆಯರು ಇವತ್ತು ಅಧಿಕಾರದ ಕೃಷಿಯಲ್ಲಿ ಕೂರುವಂತ ಅವಕಾಶಗಳಾಯಿತು. ಇಂಥ ಹಲವಾರು ರೀತಿ ಕಾರ್ಯಕ್ರಮವನ್ನ ಕಾಂಗ್ರೆಸ್ ಪಕ್ಷ ಹಾಕೊಂಡು ಬಂದಿದೆ. ಇವತ್ತು ಮುಂದಕ್ಕೆ ಕೂಡ ಸರಿಸಮಾನ ಮಹಾತ್ಮ ಗಾಂಧೀಜಿಯವರ ಸಂದೇಶ ಏನಿತ್ತು, ಮಹಿಳೆ ಕೂಡ ಪುರುಷ ಸಮಾನವಾಗಿ ಮುಂದೆ ಬರಬೇಕು ಅನ್ನೋ ರೀತಿಯ ಸಂದೇಶ ಏನಿತ್ತು, ಅದಕ್ಕೆ ಅನುಗುಣವಾಗಿಯೇ ಕಾಂಗ್ರೆಸ್ ಪಕ್ಷ ನಿರಂತರ ಕಾರ್ಯಕ್ರಮ ಹಾಕೊಂಡು ಬರುವಂತ ಕಾರ್ಯಕ್ರಮ ಆಗಿದೆ ಅಂತ ಸುಮ್ಮನೆ ಹೇಳಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸುವಂತ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀನಿ. ನಾನೊಬ್ಬ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಕಲ್ತವ. ಹೆಚ್ಚಿನ ವರ್ಷ 300 ಜನ ನಮ್ಮ ಕಾಲೇಜಲ್ಲಿ ಇತ್ತು. ನಾನು ಬರೀ 25 ಮಂದಿ ಮಾತ್ರ ನಾವು ಹುಡುಗರಿದ್ದೆವು. ಆದ್ರೆ ಚುನಾವಣೆ ಬಂದಾಗ ನಾನು ಅಧ್ಯಕ್ಷರಿಗೆ ಕಂಟೆಸ್ಟ್ ಮಾಡಿದ್ದೆ. ನನ್ನ ವಿರುದ್ಧ ಒಬ್ಬ ಹೆಣ್ಣು ಮಗಳು ಕಂಟೆಸ್ಟ್ ಮಾಡಿದ್ಲು. ನನಗೆ ಇವತ್ತು ಸಾಧಾರಣ 3/4 ವರ್ಷ ಕೊಟ್ಟು ನನಗೆ ಬಂತು. ಹಾಗಾಗಿ ಯಾವತ್ತೂ ಕೂಡ ನಮ್ಮ ರಕ್ಷಣೆಯನ್ನ ತಾವು ಮಹಿಳೆಯರು ಶಾಶ್ವತವಾಗಿ ನಿರೂಪಿಸುವಂತ ಕೆಲಸಕಾರರು ತಾವು ಮಾಡ್ತೀರಿ ಅಂತ ಹೇಳಿ ಸುಮ್ಮನೆ ಹೇಳಿಕೊಂಡು ಉದ್ಘಾಟನೆ ಮಾಡುವಂತ ಅವಕಾಶ ನನಗೆ ಕಲ್ಪಿಸಿಕೊಟ್ಟಿದ್ದೀರಿ. ನಮಗೆ ಶುಭ ಕೋರಿ ನಮಗೆಲ್ಲೂ ಕೂಡ ಯಶಸ್ಸು ಸಿಗಲಿ. ಈ ಮಹಿಳಾ ದಿನಾಚರಣೆಯ ದಿವಸ ಮಾತ್ರ ಅಲ್ಲ, ಈ ಮುಂದಿನ ದಿವಸಗಳಲ್ಲಿ ಕೂಡ ಮಹಿಳೆಯರ ಹಕ್ಕಿನ ಬಗ್ಗೆ, ಮಹಿಳೆಯರ ಶೋಷಣೆಯ ಬಗ್ಗೆ, ಮಹಿಳೆಯರ ದೌರ್ಜನ್ಯಗಳ ಬಗ್ಗೆ ನಾವು ಸ್ವರ ಎತ್ತಿ ಇವತ್ತು ಮಹಿಳಾ ಸಮುದಾಯದ ಬಗ್ಗೆ ಹೋರಾಟ ಮಾಡುವಂತ ಕೆಲಸ ಮಾಡೋಣ ಅಂತ ಹೇಳಿ ಸುಮ್ಮನೆ ಹೇಳ್ಕೊಂಡು ತಮಗೆ ವಂದಿಸ್ತಾರೆ. ಧನ್ಯವಾದಗಳು ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಅವರಿಗೆ. ಮಹಿಳೆಯನ್ನ ಸಬಲೀಕರಿಸಿದಂತಹ ಕಾಂಗ್ರೆಸ್ ಪಕ್ಷದ ಬಗ್ಗೆ ಕೂಡ ತಮ್ಮ ನಿಲುವು ಹಾಗೂ ಮಹಿಳೆಯರನ್ನು ಕೂಡ ತಾವು ಆದರಿಸಿದ ರೀತಿ ಅದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಈಗ ನಿಮ್ಮೆಲ್ಲರ ಒಂದು ಕುತೂಹಲದ ಘಟ್ಟ, ಇವತ್ತಿನ ವಿಶೇಷ ಉಪನ್ಯಾಸಕಿಯಾಗಿ ಆಗಮಿಸಿದಂತಹ ಶ್ರೀಮತಿ ಅಮೃತಾ ಶೆಟ್ಟಿ ಆತ್ರಾಡಿ ಇವರ ಕಿರು ಪರಿಚಯವನ್ನ ಶ್ರೀಮತಿ ಶಾಂತಿ ಪೇರೇರ ಇವರು ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಶ್ರೀಮತಿ ಆತ್ರಾಡಿ ಅಮೃತಾ ಶೆಟ್ಟಿ ಅವರ ಕಿರು ಪರಿಚಯವನ್ನು ನೀಡಲು ಸಂತೋಷ ಪಡ್ತಾ ಇದ್ದೇನೆ. ಶ್ರೀಮತಿ ಆತ್ರಾಡಿ ಅಮೃತಾ ಶೆಟ್ಟಿ ಅವರ ಹೆಸರಿನ ಮುಂದೆ ಬರುವಂತೆ ಉಡುಪಿ ತಾಲೂಕಿನ ಆತ್ರಾಡಿಯ ಬಳಿ ಇರುವ ಗುಂಡಿಬೈಲು ಎನ್ನುವ ಸಣ್ಣ ಹಳ್ಳಿಯಲ್ಲಿ ಜನಿಸಿದವರು. ತಂದೆ ಶ್ರೀ ಸಂಜೀವ್ ಶೆಟ್ಟಿ, ತಾಯಿ ಶ್ರೀಮತಿ ಜಲಜಾ ಶೆಟ್ಟಿಯವರ 4 ಜನ ಹೆಣ್ಣು ಮಕ್ಕಳಲ್ಲಿ 2ನೇಯವಳಾಗಿ ಜನಿಸಿದ ಅಮೃತಾ ಶೆಟ್ಟಿಯವರು ಅತ್ಯಂತ ಧೈರ್ಯವಂತಿ ಹಾಗೂ ವಾಚಾಳಿ ಸ್ವಭಾವದವರು. ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಆತ್ರಾಡಿಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲೂ, ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಪರ್ಕಳ ಪ್ರೌಢಶಾಲೆಯಲ್ಲೂ ಹಾಗೂ ಕಾಲೇಜ್ ವಿದ್ಯಾಭ್ಯಾಸವನ್ನು ಮಣಿಪಾಲ್ ಕಾಲೇಜಿನಲ್ಲಿ ಮಾಡಿದರು. PUC ಮುಗಿದ ಬಳಿಕ ಸಾಹಿತ್ಯದಲ್ಲಿ ಆಸಕ್ತಿ ಮೂಡಿ ಅದರಲ್ಲಿ ತಮ್ಮ ಪ್ರೌಢಿಮೆಯನ್ನು ಮೆರೆದವರು. ಅಮೃತಾ ಶೆಟ್ಟಿಯವರು 1980ರ ದಶಕದಲ್ಲಿ ಆಕಾಶವಾಣಿಯ ಯುವವಾಣಿ ವಿಭಾಗದಲ್ಲಿ ಹಾಗೂ ತುಳು ಕಾರ್ಯಕ್ರಮದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನೀಡತೊಡಗಿದರು. ಅನಂತರದ ದಿನಗಳಿಂದ
ಇಂದಿನವರೆಗೂ ಸಾಹಿತಿಯಾಗಿ, ಆಕಾಶವಾಣಿ ಕಲಾವಿದೆಯಾಗಿ, ಸಂಪನ್ಮೂಲ ವ್ಯಕ್ತಿಯಾಗಿ, ಒಬ್ಬ ಹೋರಾಟಗಾರ್ತಿಯಾಗಿ ತನ್ನ ಜನಪ್ರಿಯತೆಯನ್ನು ಮೆರೆದಿದ್ದಾರೆ. ಇವರು ಬರೆದ ತುಳು ಕತೆ, ಕವನಗಳು ಇಂಗ್ಲಿಷ್, ತಮಿಳು, ತೆಲುಗಿಗೆ ಭಾಷಾಂತರಗೊಂಡಿವೆ. ಒಬ್ಬ ಸಾಮಾಜಿಕ ಕಾರ್ಯಕರ್ತೆಯಾಗಿ ಮಹಿಳಾ ಪರ ಹಾಗೂ ಸಾಮಾಜಿಕ ಪರಿವರ್ತನಾ ಚಳುವಳಿಗಳಲ್ಲಿ ಹಾಗೂ ದಲಿತ ಚಳುವಳಿಗಳಲ್ಲಿ ಭಾಗವಹಿಸಿ ತಮ್ಮ ಹೆಸರನ್ನು ಗುರುತಿಸಿಕೊಂಡಿದ್ದಾರೆ. ಶ್ರೀಮತಿ ಅಮೃತಾ ಶೆಟ್ಟಿ ಅವರು ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳೆಯರು ಹಾಗೂ ಮಹಿಳಾ ದಿನಾಚರಣೆಯ ಕುರಿತು ಉಪನ್ಯಾಸವನ್ನು ನೀಡಲಿದ್ದಾರೆ. ಇವರೇ ನಮ್ಮ ಇಂದಿನ ಮಹಿಳಾ ಕಾರ್ಯಕ್ರಮದ ಸಂಪನ್ಮೂಲರು, ಶ್ರೀಮತಿ ಅತ್ರಾಡಿ ಅಮೃತಾ ಶೆಟ್ಟಿ. ಎಲ್ಲರಿಗೂ ನಮಸ್ಕಾರ. ನಾನು ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿದಾಗ ಒಬ್ಬ ಸ್ನೇಹಿತ ಮೈಸೂರಿಂದ ಫೋನ್ ಮಾಡಿ ಕೇಳ್ತಾನೆ, ನೀನು ಸ್ತ್ರೀವಾದಿಯೋ ಅಂತ. ಅದಕ್ಕೆ ನಾನು ಖಡಾಖಂಡಿತವಾಗಿ ಹೇಳಿದೆ, ನಾನು ಸ್ತ್ರೀವಾದಿ ಅಲ್ಲ. ಯಾಕಂತ ಹೇಳಿದ್ರೆ ಒಂದು ಸಾಮಾನ್ಯವಾದ ಒಂದು ನಂಬಿಕೆ ಇದೆ, ಸ್ತ್ರೀವಾದದ ಬಗ್ಗೆ ಯಾರು ಮಾತಾಡ್ತಾರೋ ಅವರೆಲ್ಲರೂ ಪುರುಷ ದ್ವೇಷಿಗಳು ಅಂತ. ಆದರೆ ಇಲ್ಲಿ ಆತ್ರಾಡಿ ಅಮೃತಾ ಶೆಟ್ಟಿ ಅಂತ ಹೇಳುವಂತ ನಾನು ಇಲ್ಲಿ ನಿಂತಿದ್ದೇನೆ ಅಂತ ಹೇಳಿದ್ರೆ, ನನ್ನ ಹಿಂದುಗಡೆ ನನ್ನ ಬೆಳವಣಿಗೆಗೆ 2 ಅದ್ಭುತವಾದ ಗಂಡು ಸಂತಾನ ಕಾರಣ. ಒಂದು ನನ್ನ ಅಪ್ಪ, ಒಂದು ನನ್ನ ಗಂಡ. ಆ 2 ಅದ್ಭುತವಾದ ಪುರುಷರು ಇವತ್ತು ನನ್ನನ್ನು ಇಲ್ಲಿ ನಿಲ್ಲಿಸಿದ್ದಾರೆ. ಹಾಗಾಗಿ ನಾನು ಸ್ತ್ರೀ ದ್ವೇಷಿ, ಸ್ತ್ರೀವಾದಿ ಅಲ್ಲ, ಪುರುಷ ದ್ವೇಷಿ ಅಲ್ಲ. ಅದನ್ನು ಕ್ಲಾರಿಫೈ ಮಾಡ್ಕೊಂಡು ನಾನು ಮಾತಾಡೋಣ ಅಂತ ಹೇಳ್ಕೊಂಡು ಆಲೋಚನೆ ಮಾಡಿದ್ದೀನಿ. ಪ್ರತಿ ವರ್ಷವೂ ಬಹುಶಃ ಭಾರತದಲ್ಲಿ, ಜಗತ್ತಲ್ಲಿ ಮಹಿಳಾ ದಿನಾಚರಣೆ ನಡೀತದೆ. ಸಂತೋಷ ಪಡ್ತೀವಿ, ಒಬ್ರಿಗೊಬ್ರು ಗೀತ ಹೇಳಿದಾಗ ನಾವು ವಿಶ್ ಮಾಡ್ಕೊಳ್ತೀವಿ. ಆದರೆ ಅದರ ನಂತರ ಏನು ನಾವು ಯಾರು ಆಲೋಚನೆಯನ್ನೇ ಮಾಡಿಲ್ಲ. ನಾನಿಲ್ಲಿ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ 2 ಮಾತನ್ನ ಆಡ್ತೀನಿ ಅಂತ ಹೇಳಿದ್ರೆ, ನನಗೆ ಮೊದಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತ ಒಂದು ಕೋಟ್ ಅನ್ನ ನಿಮಗೆ ಹೇಳಬೇಕು ಅಂತ ಇಷ್ಟ ಇದೆ. ಅವರೊಂದು ಕೋಟ್ ಅನ್ನ ಕೊಡ್ತಾರೆ, ಐ ಮೆಷರ್ ದಿ ಪ್ರೋಗ್ರೆಸ್ ಆಫ್ ಎ ಕಮ್ಯುನಿಟಿ ಬೈ ದ ಡಿಗ್ರಿ ಆಫ್ ಪ್ರೋಗ್ರೆಸ್ ವಿಚ್ ಹ್ಯಾವ್ ಅಚೀವ್ಡ್ ಬೈ ಹ್ಯುಮ್ಯಾನಿಟಿ. ಅಂದ್ರೆ ಒಂದು ಸಮುದಾಯದ ಅಭಿವೃದ್ಧಿಯನ್ನು ನಾನು ಲೆಕ್ಕವನ್ನು ಹಾಕುವುದಾದರೆ, ಆ ಸಮುದಾಯದಲ್ಲಿರುವಂತಹ ಒಬ್ಬ ಮಹಿಳೆಯ ಅಭಿವೃದ್ಧಿಯನ್ನು ನೋಡಿ ನಾನು ಸಮುದಾಯದ ಅಭಿವೃದ್ಧಿಯನ್ನು ನಾನು ಲೆಕ್ಕಕ್ಕೆ ತಗೋತೇನೆ ಅಂತ ಹೇಳಿ ನನ್ಗೆ ಅನ್ನಿಸ್ತದೆ. ಭಾರತ ದೇಶದ ಮಹಿಳೆಯರನ್ನು ನಾವು ತಗೊಳ್ಳೋದಾದ್ರೆ, ಅಥವಾ ಮಹಿಳಾ ದಿನಾಚರಣೆಯ ದಿವಸ ನಾವು ಮಹಿಳೆಯರ ಬಗ್ಗೆ ಮಾತನಾಡುವುದಾದ್ರೆ, ಎಲ್ಲ ಮಾತುಗಳಿಗೆ ಮೂಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಈ ಕೋಟ್ ಆಗಬೇಕು. ಈ ಕೋಟ್ನ ಮುಖಾಂತರ ನಾವೆಲ್ಲ ವಿಮರ್ಶೆಯನ್ನ ಮಾಡಿಕೊಳ್ಬೇಕಂತ ಅನಿವಾರ್ಯತೆ ನಮಗಿದೆ. ಈ ಕೋಟ್ ಇದೆಯಲ್ಲ, ಅದರ ಮುಖಾಂತರ ಯಾಕಂತ ಹೇಳಿದ್ರೆ, ಒಂದು ಸಮುದಾಯದ ಅಭಿವೃದ್ಧಿಯನ್ನ ಒಬ್ಬ ಮಹಿಳೆಯ ಅಭಿವೃದ್ಧಿಯ ಮೂಲಕ ನಾವು ಲೆಕ್ಕಕ್ಕೆ ತಗೊಳ್ಳುವುದೇ ಆದ್ರೆ, ಯಾವುದೇ ಸಮುದಾಯದಲ್ಲಿ ಮಹಿಳೆಯ ಅಭಿವೃದ್ಧಿ ಎಲ್ಲಿದೆ ಅಂತ ಹೇಳ್ಕೊಂಡು ನಮ್ಮಲ್ಲಿ ಪ್ರಶ್ನೆ ಹಾಕಿದ್ರೆ, ನಾವು ನಮ್ಮ ಹಿರಿಮೆಯಿಂದ ಹೇಳ್ಕೋಬಹುದು, ನಾವೀಗ ಚೆನ್ನಾಗಿದ್ದೀವೋ, ನಾವು ಗಂಡು ಮಕ್ಕಳಿಗೆ ಸರಿಸಮವಾಗಿದ್ದೆ, ಹೋಗಿದ್ದೆ ಮೇಲ್ಗಡೆದೀವಿ ಅಂತ ಹೇಳ್ಬೋದು. ನಮ್ಮ ಎದೆಯನ್ನ ಮುಟ್ಟಿಕೊಂಡು ಹೇಳಿದ್ರೆ ನಾವು ಇವತ್ತಿಗೂ ಅಲ್ಲೇ ಇದ್ದೀವಿ. ಇಂದಿರಾ ಗಾಂಧಿ ಅವರು ದೇಶವನ್ನ ಆಳಿದ್ರು, ನಾವು ನಾವೆಲ್ಲರೂ ಹೋಗ್ತೀವಿ. ಆದ್ರೆ ಆ ನಮ್ಮ ದೇಶವನ್ನ ಆಳಿದಂತ ಹೆಣ್ಮಗಳಾದಂತ ದೇಶದಲ್ಲಿ ನಾವೆಲ್ಲಿದ್ದೀವಿ. ಆಗ ಹೇಳುವಾಗ ನಮಗೊಂದು ಮಾತು ನೆನಪಾಗ್ತದೆ, ಭಾರತ ಅನ್ನುವುದು ದ್ವಂದ್ವ. ಭಾರತ ಅನ್ನುವುದೇ ಒಂದು ದ್ವಂದ್ವ. ನನ್ನ ಮಾತು ನಿಮಗೆ ಎಷ್ಟು ಇಷ್ಟ ಆಗುತ್ತೋ ನನಗೆ ಗೊತ್ತಿಲ್ಲ, ಬಟ್ ನನಗೆ ಅನಿಸೋದು ಭಾರತ ಅನ್ನುವುದೇ ಒಂದು ದ್ವಂದ್ವ ಅಂತ ಹೇಳ್ಬೋದು. ಭಾರತ ಮಾತೆ ಯಾರು? ಗಂಡಲ್ಲ. ಭಾರತ ದೇಶ ಹೆಣ್ಣು. ಕರ್ನಾಟಕ ಮಾತೆ, ಕನ್ನಡ ಮಾತೆ. ನಮ್ಮ ಇಡೀ ಭಾರತದಲ್ಲಿರುವಂತಹ ದೇವರು 3 ಕೋಟಿ ದೇವರುಗಳಲ್ಲಿ 2,9,00,000 ಎಲ್ಲವೂ ಕೂಡ ಹೆಣ್ಣು ದೇವರು. ಆದರೆ ಹೆಣ್ಣು ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರು ಎಲ್ಲಿ? ಭಾರತದಲ್ಲಿ. ಹೆಣ್ಣನ್ನ, ದೇಶವನ್ನ, ಮಣ್ಣನ್ನ ಎಲ್ಲವನ್ನ ಹೋಲಿಸೋದು ಹೆಣ್ಣಿಗೆ. ಆದ್ರೆ ಹೆಣ್ಣು ಯಾವ ಸ್ಥಿತಿಯಲ್ಲಿದ್ದಾಳೆ? ನಾವಿವತ್ತು ಮಹಿಳಾ ಸಮಾನತೆಯ ಬಗ್ಗೆ ಮಾತಾಡ್ತೇವೆ, ಅದನ್ನ ಆಲೋಚನೆ ಮಾಡ್ಕೊಂಡು ಅಂತ ಹೇಳ್ತೀವಿ. ನಮ್ಮ ವಚನಕಾರರು ಯಾವತ್ತೋ ಮಾತಾಡಿದ್ದಾರೆ. ರಾಮನಾಥ ಅಂತ ಹೇಳುವಂತ ಒಂದು ವಚನಕಾರ ಹೇಳ್ತಾರೆ, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಂಡು ಹೆಣ್ಣುಗಳ ನಡುವೆ ಇರುವಂತ ಒಂದು ಆತ್ಮ ಇದೆಯಲ್ಲ, ಅದು ಗಂಡು ಅಲ್ಲ ಹೆಣ್ಣು ಅಲ್ಲ. ಎಷ್ಟು ಚಂದದ ಗಡ್ಡ ಮೀಸೆ ಬಂದ್ರೆ ಅವ ಗಂಡು,
ಮೊಲೆಗುಳಿ ಬಂದ್ರೆ ಅವಳು ಹೆಣ್ಣು. ಆದ್ರೆ ಈ ಹೆಣ್ಣು ಗಂಡು ಅಂತ ಹೇಳುವಂತ ನಡುವಂತ ಒಂದು ಆತ್ಮ ಇದೆಯಲ್ಲ, ಅದು ಹೆಣ್ಣು ಅಲ್ಲ ಗಂಡು ಅಲ್ಲ, ಎರಡೂ ಒಂದೇ ಅಂತ ಹೇಳುವುದನ್ನ ಅದನ್ನು ವಿಮರ್ಶೆ ಮಾಡಿಕೊಂಡು ನನ್ನನ್ನು ನಾನು ನೋಡ್ಕೊಳ್ಳುವಂತ ಸ್ಥಿತಿ ನಮಗೆ ಬಂದರೆ ನಮ್ಗೆ ಅದನ್ನು ಮಾಡಿಕೊಟ್ರೆ ನಾನು ಯಾರು ಅಂತ ನನ್ನ ದುಡ್ಡನ್ನು ನಾವು ಮಾಡ್ಕೊಂಡಾಗ ಅದು ನಮಗೆ ಈ ದೇಶದಲ್ಲಿ ಆಗ್ಲೇ ಇಲ್ಲ. ಯಾಕಂತ ಹೇಳಿದ್ರೆ ಹೆಣ್ಣನ್ನ ಯಾವತ್ತೂ ಕೂಡ ನಮಗೆ ಹೆಣ್ಣಾಗಿ ಕಾಣಕ್ಕೆ ಆಗ್ಲೇ ಇಲ್ಲ. ಯಾಕಂತ ಹೇಳಿದ್ರೆ ಈ ದೇಶದ ಚರಿತ್ರೆಯನ್ನ ನೋಡಿ, ಶಿಲಾಯುಗ ಅಂತ ಬರುತ್ತೆ, ತಾಮ್ರದ ಯುಗ ಅಂತ ಬರುತ್ತೆ, ಚಿನ್ನದ ಯುಗ ಅಂತ ಬರುತ್ತೆ. ಎಲ್ಲಾ ಯುಗವನ್ನು ಕಟ್ಟಿದವರು ಯಾರು? ಕಲ್ಲಿನ ಯುಗವನ್ನು ಕಟ್ಟಿದನು. ಅಲ್ಲಿ ಮಹಿಳೆ ಇರ್ಲಿಲ್ವೇ? ಮಹಿಳೆ ಇಲ್ಲದೆ ಗಂಡು ಹುಟ್ಟಿದ್ನ? ಇಲ್ಲ. ಆದ್ರೆ ಆದಿ ಮಾನವ, ಗಂಡು ಮಾನವ, ಹೆಣ್ಣು ಇವತ್ತಿಗೂ ಹೆಣ್ಣೆ. ಅವಳು ಮಾನವಳಾಗದೇ ಇಲ್ಲ, ಮಾನವಳಾಗಿ ಕಾಣೋಕೆ ನಮಗೆ ಸಾಧ್ಯ ಆದದ್ದೇ ಇಲ್ಲ. ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಅದು ನನ್ನ ನಿಮ್ಮೆಲ್ಲರ ಬಾಯಿ ಮಾತಿನಲ್ಲಿ ಮಾತ್ರ. ನಮಗೆ ಇವತ್ತಿಗೂ ಕೂಡ ನಮಗೆ ಹೆಣ್ಣನ್ನ ಹೆಣ್ಣು ಅಂತ ಹೇಳುವಂತ ಅವರ ಧೈರ್ಯವನ್ನ, ನನಗೊಂದು ಹೆಸರಿದೆ ತೂಟೆ ಅಂತ, ನನಗೆ ಗೊತ್ತಿದೆ. ವಾಚಾಳಿ ಅಂತ ಹೇಳಿದ್ದಲ್ಲ, ನಾನು ಹುಟ್ಟಿನಿಂದ ಇಲ್ಲಿ ತನಕ ಅವಳ ತೂಟೆ. ನನಗೆ ಒಂದೇ ಒಂದು ಆಸೆ, ನಾನು ಸಾಯುವ ತನಕ ತೂಟೆ ಆಗಿಯೇ ಸಾಯ್ಬೇಕು, ತೂಟೆ ಅಂತಲೇ ಕಡಿಬೇಕು. ಅದು ನನ್ನ ಗೌರವ, ನನ್ನ ಎಚ್ಚರಿಕೆ. ಆ ಗುಣ ಇದೆಯಲ್ಲ, ಅದು ನನ್ನನ್ನು ಬದುಕಿಸಿದೆ. ನಾನು ಇಡೀ ಭಾರತದಲ್ಲಿ 2-3 ರಾಜ್ಯಗಳನ್ನ ಮಾತ್ರ ನೋಡೋಕೆ ಬಾಕಿ. ನನ್ನ ತೂಟೆತನವೇ ನನ್ನನ್ನು ಬೆಳೆಸಿರೋದು. ಅದಕ್ಕೆ ಹೇಳಿದ್ದು, ನನ್ನ ಹಿಂದಿಗಡೆ ನನ್ನ ಅಪ್ಪ ಅಂತ ಸಂಜೀವ ಶೆಟ್ಟಿ ನನ್ನ ಅದ್ಭುತವಾದ ಪುರುಷ ನನ್ನನ್ನು ಬೆಳೆಸಿದ ಅಂತ ಹೇಳ್ಬೋದು. ಆತ ಬೆಳೆಸಿದ ಎಲ್ಲವನ್ನು ಆತ ಬೆಳೆಸಿದ. ಅದಕ್ಕೆ ನಾನು ಹೇಳಿದ್ದು ಇಲ್ಲಿ ಯಾಕಂತ ಹೇಳಿದ್ರೆ, ಈ ಎಲ್ಲವನ್ನು ನೋಡುವಾಗ ಸರಿ, ಹೆಣ್ಣನ್ನು ಇಷ್ಟೆಲ್ಲ ಹೇಳ್ತಾರಂತಂದ್ರೆ ಹೆಣ್ಣು ಇವತ್ತಿಗೂ ಇದ್ದಾಳೆ ಅಂತ ಹೇಳಿದ್ರೆ ಸಮಸ್ಯೆಯ ಮೂಲ ಎಲ್ಲಿದೆ? ಎಲ್ಲಿ ಯಾಕೆ ಹೆಣ್ಣು ಹೆಣ್ಣಾಗಿ ಇದ್ದಾಳೆ, ಅವಳು ಮಾನವ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ದೂರ ಹೋಗ್ಬೇಕಾಗಿಲ್ಲ, ನಮ್ಮ ಮನೆಯಲ್ಲೇ ನಾವೇ ಸಮಸ್ಯೆಯನ್ನ ಹುಡುಕಿ ಹಾಕಿಕೊಂಡಿದ್ದೇವೆ. ಆಶ್ಚರ್ಯ ಅನಿಸ್ತಲ್ಲ? ಮಹಿಳೆ ಇಷ್ಟು ಶೋಷಣೆಗೆ ಸೇರ್ತಾ ಇದ್ದಾಳೆ. ಸರ್ ಹೇಳಿದ್ರು, ಹತ್ರಾಸ್ ಅತ್ಯಾಚಾರದ ಬಗ್ಗೆ ಹೇಳಿದ್ರು. ನಮ್ಮಲ್ಲಿ ಸೌಜನ್ಯ ಅಂತ ಧರ್ಮಸ್ಥಳದಲ್ಲಿ ಹೆಣ್ಮಗಳು ಅತ್ಯಾಚಾರಗೊಳಗಾಯಿತು. 2 ವರ್ಷ ಭಾಷಣ ಮಾಡಿದೆ. ನನ್ನ ಮೇಲೆ ಕೇಸ್ ನಡೆದಿದೆ, ಕೋರ್ಟಲ್ಲಿ ನನ್ನ ಮೇಲೆ ಕೇಸ್ ಇದೆ. ಯಾವುದಕ್ಕೂ ನ್ಯಾಯ ಸಿಗಲೇ ಇಲ್ಲ. ಅದೇ ಭಾರತದಲ್ಲೇ ನನ್ನನ್ನು ದೇವರಾಗಿ ಕಾಣುವಂತ ಭಾರತದಲ್ಲಿ ಹೆಣ್ಣನ್ನು ಇಷ್ಟು ಕೆಟ್ಟದಾಗಿ ನೋಡ್ಕೊಳ್ತಾರೆ. ಯಾಕೆ? ಒಂದು ಮಾತನ್ನು ಹೇಳ್ತಿರ್ತೇನೆ, ನಾವೆಲ್ಲರೂ ಖರ್ಜೂರ ತಿಂತೇವಲ್ವಾ? ಖರ್ಜೂರ ಡೇಟ್ಸ್ ತಿಂತೀವಿ, ತಿಂತು ಅದರ ಬೀಜನ ಬಿಸಾಡ್ತೀವಿ. ನಾನು ಹೇಳಿದ್ದು, ಆ ಬೀಜ ಬಿಸಾಡೋ ಮೊದಲು ಆ ಬೀಜದ ಮೇಲೆ ತಿನ್ನ ಲೇಯರ್ ಇದೆ ಗೊತ್ತಾ, ಬಿಳಿದು, ಅದನ್ನು ಬಿಡಿಸ್ತೀರಾ? ಬಹಳ ತೆಳುವಾಗಿದೆ, ಬೀಜಕ್ಕೆ ಅಂಟಿಕೊಂಡಿದೆ, ನೋಡುವಾಗ ಅದರಲ್ಲಿ ಎಂತದಿಲ್ಲ, ಒಂದು ಕಾಲಕ್ಕಿಂತ ತೆಳುವಾಗಿದೆ. ಬಿಡಿಸಿ 1 ಗಂಟೆ ಬೇಕು. ಆ ತೆಳುವು ಲೇಯರನ್ನು ಬಿಡಿಸಕ್ಕೆ ನಮಗೆ 1 ಗಂಟೆ ಬೇಕು. ನಮ್ಮ ಸಮಸ್ಯೆ ಕೂಡ ಅಷ್ಟೇ ತೆಳುವಾಗಿದೆ, ಆದ್ರೆ ಬಿಡಿಸೋಕೆ ಅಷ್ಟೇ ಕಷ್ಟ ಇದೆ. ಎರಡನ್ನ ನಾವು ನೋಡ್ಕೊಟ್ರೆ ನಮಗೆ ಮಹಿಳೆಯನ್ನ ನಾವು ಹೇಗೆ ಸರಿಯಾಗಿ ನೋಡ್ಬೋದು ಅಂತ. ಒಂದು ಸಣ್ಣ ಉದಾಹರಣೆ ಹೇಳ್ತಿದ್ದೇವೆ. ನಾವಿವತ್ತು ಹೇಳ್ಕೊಳ್ತೇವೆ, ನಾನು ನನ್ನ ಮಗನನ್ನು ಮತ್ತು ಮಗಳನ್ನು ಒಂದೇ ರೀತಿ ಬೆಳೆಸಿದ್ದೇನೆ ಅಂತ ಹೇಳ್ಕೊಂಡು ಅಂತಹ ತಾಯಿಗೆ ನಾವು ಕೈ ಮುಗಿಬೇಕು. ಆದ್ರೆ ಆ ತಾಯಿ ಕೂಡ ದಿವಸಕ್ಕೆ 100 ಸಲ ಆದ್ರೂ ಗಂಡನ್ನು ಗಂಡಾಗೆ ಕಾಣ್ತಾಳೆ, ಹೆಣ್ಣನ್ನು ಹೆಣ್ಣಾಗೆ ಕಾಣ್ತಾಳೆ. ಹೌದಾ ಅಲ್ವಾ? ನಿಮಗೆ ಏನು ಪ್ರಶ್ನೆ ಮಾಡ್ತೇವೆ? ಗಂಡು ಬಾಲೆ ಆಣುಬಾಲೆನೇ, ಕೊಂಡು ಬಾಲೆ ಕೊಂಡೆ. ಸಣ್ಣ ಉದಾಹರಣೆಗಳಿಂದ ಶುರುವಾಗುತ್ತೆ. ಯಾಕಂತ ಹೇಳಿದ್ರೆ ನಾವು ಹುಟ್ಟಿದ ಮಗುವಿಗೆ ರಿಸ್ಟ್ರಿಕ್ಷನ್ ಹಾಕೊಂಡು ಬರ್ತೇವೆ. ತುಳುವಿಗೆ ಹೋಗ್ಬೇಕು, ನನಗೆ ತುಳುವಲ್ಲಿ ಮಾತಾಡಕ್ಕೆ ಬೇಕಾಗಿತ್ತು. ನೀವು ನಾಗೇಶ್ ಬೇಡ ಅಂತ ಕನ್ನಡದಲ್ಲಿ ಮಾತಾಡುವಂತ. ತುಳುವಲ್ಲಿ ಗಾದೆ ಇದೆ, ಕಣ್ಣಿಗೆ ಕೆಸರಿನಲ್ಲಿ ತೊಂಕುವೆ, ನೀರಿನಲ್ಲಿ ತೆಗೊಳ್ಳುವೆ ಅಂತ. ಒಂದೇ ಮಾತು ಸಾಕು ಹೆಣ್ಣನ್ನು ಅಳತೆ ಮಾಡಕ್ಕೆ. ಕೆಸರಿನಲ್ಲಿ ತೊಂಕುವೆ ಅಂದ್ರೆ ಎಂತ ಕೆಟ್ಟ ಕೆಲಸ ಮಾಡಿದ್ರು ಅವನಿಗೆ ತೊಳ್ಕೊಳ್ಳಕ್ಕೆ ನೀರಿದೆ. ನಿನಗೆ ಹಾಗಲ್ಲ. ಸೀರೆ ಮುಳ್ಳಿನ ಮೇಲೆ ಬಿದ್ರು ಸೀರೆಯ ಹರಿಯೋದು, ಮುಳ್ಳು ಸೀರೆಯ ಮೇಲೆ ಬಿದ್ರು ಸೀರೆಯ ಹರಿಯೋದು. ಯಾರು ಮಾಡಿದ್ದು? ಚರಿತ್ರೆಯ ನನ್ನ ಅಜ್ಜಿ ಮಾಡಿದ್ದು, ನಿಮ್ಮ ಅಜ್ಜಿ ಮಾಡಿದ್ದು, ನಿಮ್ಮ ಅಜ್ಜಿ ಹೇಳಿದ್ದು, ಅಜ್ಜಿಯಿಂದ ಅಮ್ಮನಿಗೆ ಬಂತು, ಅಮ್ಮನಿಂದ ನನಗೆ ಬಂದಿದ್ದು, ನಾನು ನನ್ನ ಮಗಳಿಗೆ ಹೇಳ್ತೇನೆ. ಹಾಗಾದ್ರೆ ಹೆಣ್ಣನ್ನ ಹೆಣ್ಣಾಗಿ ಕಂಡವರು ಯಾರು? ಯಾರಿಗೆ ಯಾರು ಹೊಡಿಬೇಕು? ಯಾರು ಹೊಡಿಬೇಕು? ನಮಗೆ ನಾವೇ ಕೊಡ್ತೀವಿ. ಹಾಗಾದ್ರೆ ಎಲ್ಲಾ ಹೆಣ್ಣನ್ನ ತಪ್ಪಾಗಿ ಕಂಡಂತ ಮೂಲ ನಮ್ಮ ಮನೆಯಲ್ಲಿ. ಎಷ್ಟು ಚೆನ್ನಾಗಿ ನಾವು ಹೇಳ್ತೀವಿ ಅಂತ ಹೇಳಿದ್ರೆ, ಸಂಸ್ಕಾರ ಅಂತ ಇರುವುದೇ ಹೆಣ್ಣಿಗಾಗಿ. ಸಂಸ್ಕಾರ ಅಂತ ಇರುವುದೇ ಹೆಣ್ಣಿಗಾಗಿ. ಎಲ್ಲ ಸಂಸ್ಕಾರಗಳು ಕೂಡ ಹೆಣ್ಣಿಗೆ. ನಗುವುದಕ್ಕೆ ರಿಸ್ಟ್ರಿಕ್ಷನ್ ಇದೆ. ಕೊಂಡು ತೆಲ್ತು ಮುಂಬಾಗಿಲಿಗೆ ನೇರೆವಲ್ಲಿ ಹೆಣ್ಣು ನಗಾಡಿದ್ರೆ ಮಾಲಿ ಕುತ್ತೆಟ್ಟ ಇದೆಯಲ್ಲ, ಕೇಳಬಾರ್ದು. ಹೆಣ್ಣು ಎಷ್ಟು ಕಲ್ತ್ರು ಕೂಡ
ಕುರಾನ್ ಕುಡಿದು ನಿಂತು ಎಲ್ಲವೂ ಹೆಣ್ಣು ಎಲ್ಲವೂ ಹೆಣ್ಣು ಎಲ್ಲವೂ ಹೆಣ್ಣಿಗೆ. ನಾನು ಹೇಳ್ತೇನೆ ಕೇಳಿ, ಇವತ್ತಿಷ್ಟು ಅತ್ಯಾಚಾರ ಆಗ್ತಿದೆಯಲ್ಲ, ನೀವು ನಾನು ಎಲ್ಲಾ ತಾಯಿಯರು ಗಂಡು ಮಗುಗೆ ಇದೇ ಸಂಸ್ಕಾರವನ್ನು ಹೇಳಿಕೊಡ್ತಿದ್ರೆ ಗಂಡು ಮಗುವಿಗೆ ಒಂದಕ್ಕ ಅಪ್ಪ ಯಾರು, ತಂಗಿ ಯಾರು, ತಾಯಿ ಯಾರು, ಹೆಂಡತಿ ಯಾರು, ಪಕ್ಕದ ಮನೆಯವರು ಯಾರು? ಹೆಣ್ಣಿಗೆ ಹೇಳಿಕೊಡುವ ಸಂಸ್ಕಾರದ ಅಗತ್ಯ ಇವತ್ತಿರೋದು ಗಂಡಿಗೆ ಸಂಸ್ಕಾರ ಹೇಳ್ಕೊಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಆದ್ರೆ ನಾವೇನ್ ಮಾಡ್ತೀವಿ, ಹೆಸರಿದ್ದಲ್ಲಿ ಓದಿ ನೀರಿದ್ದಲ್ಲಿ ತೊಡಕು ಅಂತ ಹೇಳಿ. ಗಂಡು ಹೆಣ್ಣಿನ ವ್ಯತ್ಯಾಸ ಎಲ್ಲವನ್ನೂ ಹೆಣ್ಣಿಗೆ ಇರೋದ್ರಿಂದ ಅಲ್ಲಿ ನಾವು ನಮ್ಮ ಮಗನಿಗೆ ಹೇಳಿಕೊಡ್ಬಲ್ವಾ? ನಾನು ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳಿ. ನನಗೊಬ್ಬ ಮಗ ಇದ್ದಾನೆ, ಇಂಟರ್ನ್ಯಾಷನಲ್ ಬೆಫ್ ತಗೊಳ್ಳಿ. ನನ್ನ ಮಗ 6 ಗಂಟೆ ನಂತರ ಅವನು ಹೊರಗೆ ಬರುವುದಿಲ್ಲ ಸಣ್ಣದಿರುವಾಗ. ನನಗೊಬ್ಬ ತಂಗಿ ಮಗಳಿದ್ದಾಳೆ, ಅವಳು ನನಗಿಂತ ದೊಡ್ಡ ತುಟ್ಟಿ. ನಮ್ಮ ಮನೆಯಲ್ಲಿ ನಡೆದಂತ ಒಂದು ಇನ್ಸಿಡೆಂಟ್, ನನ್ನ ಅಮ್ಮನಂದ್ರೆ ಬಂದ ಇನ್ಸಿಡೆಂಟ್. ನಮ್ಮ ಮನೆಯಲ್ಲಿ ಸಂಜೆ ಒಂದು ತುಳಸಿ ಒಂದು ದೀಪ ಇಡುದು, ತುಳಸಿಗೆ ದೀಪ ಇಡೋದಿದೆಯಲ್ಲ, ನನ್ನ ಮಗ ಯಾವತ್ತು ನನ್ನ ತಂಗಿಯ ಮಗ ಅಂತ ಅಮ್ಮಿ ಒಂಚೂರು ಬರದೆ ಇದೈಪೋಡು, ಅಮ್ಮಿ ಒಂಚೂರು ಬರದೆ ಇದೈಪೋಡು ಅಂತ ಯಾವಾಗಲೂ ತುಳಸಿಗೆ ದೀಪ ಇಡೋದು ತಂಗಿಯನ್ನು ಕರೀದು. ನಮ್ಮಮ್ಮ ಒಂದು ದಿವಸ ಕೂತ್ಕೊಂಡು ನಾನು ಕೇಳ್ತಾ ಇದ್ದೇನೆ, ಅದು ನನಗೆ ಮರೆಯೋದಿಲ್ಲ ಮಾತುಗಳು. ನಾಚಿಕ ಬಂದಿದ್ದೆ ಅಣ್ಣನಿಗೆ ಇದೈಪೋದು ತುಳಸಿಗೆ ದೀಪದಿಂದವರೆಗೆ ಗೋಡೆಗೆ ಬಂತ ಮೋನೆಗೆ ಮೀಸೆ ನನ್ನ ಊರು ತಿಳ್ಕೊಡಾರೆ ಅಂತ ಯಾರು ಹೇಳಿದ್ದು? ನನ್ನ ಮಗನಿಗೆ ಹೇಳಿದಂತ ಮಾತು. ಅದೇ ಒಂದು ಸ್ವಲ್ಪ ದಿವಸ ಬಿಟ್ಟು ನನ್ನ ತಂಗಿ ಮಣಿಪಾಲಕ್ಕೆ ಹೋಗ್ತೇನೆ, ಅವಳ ತಾಯಿ ಇದೀಗ ಮನೆಯಲ್ಲಿ ಮಣಿಪಾಲಕ್ಕೆ ಹೋಗ್ತೀನಿ ದೊಡ್ಡ ನನಗೆ ನನ್ನ ಫ್ರೆಂಡ್ ನಿಂದ ನೋಟ್ಸ್ ಪುಸ್ತಕ ತರಬೇಕು ಅಂತ ನಮ್ಮ ಅಜ್ಜಿ ಹೇಳಿದ್ದು, ನಮ್ಮ ತಾಯಿ ಹೇಳಿದ್ದು. ಹತ್ತರ ಗೋಡೆ ತಟ್ಟೆ ಓಡಿಸಿ ನನ್ನ ಮಗನಿಗೆ ಅಲ್ಲೇ ನನ್ನ ಅಮ್ಮ ಪಾಠ ಹೇಳಿಕೊಟ್ರು. ನೀನು ಮೀಸೆ ಬಂದು ಜಗತ್ತನ್ನು ತಿರ್ಬೇಕಾದ್ರೆ ನೀನು ಹೆದರ್ಬೇಕಾಗಿಲ್ಲ, ಆದ್ರೆ ನೀನು ನನ್ನ ಮಗಳಿದ್ದಾಳಲ್ಲ, ನೀನು 6 ಗಂಟೆ ನಂತರ ನೀನು ಮನೆಯ ಒಳಗೆ ಹೇಳಿಕೊಟ್ಟು. ನನ್ನ ಮಗನಿಗೆ ನಾನು ನನ್ನ ತಾಯಿಯೇ ಅಜ್ಜಿಯೇ ಹೆಣ್ಣಂತ ಹೇಳಿದ್ರೆ ಇಲ್ಲಿಯೇ ಅಂತ ಹೇಳ್ಕೊಟ್ಟಿದ್ರು. ಅದನ್ನೇ ನಾವು ಗಂಡಿಗೆ ಸರಿಯಾದ ರೀತಿ ಹೇಳಿಕೊಡ್ತಿದ್ರೆ ಇವತ್ತು ಸಂಬಂಧಗಳು ನಮ್ಗೆ ಯಾವುದನ್ನು ಕೂಡ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸಂಸ್ಕಾರ ಅನ್ನೋದನ್ನ ನಾವು ಗಂಡಿಗೆ ಹೇಳಿಕೊಡ್ತೇವೆ, ಹೆಣ್ಣಿಗೆ ಹೇಳಿಕೊಡೋದು. ಕಾನೂನಾತ್ಮಕವಾಗಿ ನೋಡೋಣ, ನಮ್ಮ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಾರೆ. ಸರಿಗೆ ಗೊತ್ತಿರುತ್ತೆ, ನಾಗೇಶ್ವರಿ ಗೊತ್ತಿರುತ್ತೆ, ನಿಮ್ಗೆಲ್ಲಿ ಗೊತ್ತಿರುತ್ತೆ. 1937 1937 1941 ತನಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ದೇಶದಲ್ಲಿ ಕಾನೂನು ಮಂತ್ರಿಯಾಗಿ ಹೋರಾಟ ಮಾಡ್ತಾರೆ. ಒಂದೇ ಒಂದಕ್ಕೆ ಹಿಂದೂ ಕೋಡ್ ಬಿಲ್. ಹಿಂದೂ ಕೋಡ್ ಬಿಲ್ ಅಂತ ಒಂದು ಕೋಡ್ ಬಿಲ್ ಅನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತರ್ತಿದ್ರೆ ನಮ್ಗೆ ಇವತ್ತು ಮಹಿಳಾ ದಿನಾಚರಣೆ ಅಗತ್ಯ ಇರ್ತಿರ್ಲಿಲ್ಲ. ಆವತ್ತಿನ ಮನಸ್ಸುಗಳು ಅಷ್ಟೇ, ಸೋಷಿಯಲಿಸ್ಟ್ ಮನಸ್ಸುಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತವೆ, ನೀವು ಒಂದು ವೇಳೆ ಹಿಂದೂ ಕೋಡ್ ಬಿಲ್ ನ ತಂದದ್ದೇ ಆದರೆ ಮಹಿಳೆ ಮೇನ್ ಸ್ಟ್ರೀಮ್ ಇಂದ ಹೊರಗೆ ನಿಲ್ತಾಳೆ, ಅವಳನ್ನ ನಾವು ಪುರುಷನಿಗೆ ಸರಿಸಮವಾಗಿ ನೋಡಕ್ಕೆ ಆಗೋದಿಲ್ಲ. ಹಿಂದೂ ಧರ್ಮ ಅಂತ ಹೇಳೋ ಧರ್ಮದಲ್ಲಿ ಅವಳನ್ನ ನಾವು ಬೇರೆದಾಗೆ ಕಾಣ್ಬೇಕಾಗುತ್ತೆ ಅಂತ ಹೇಳ್ಬೋದು. ಇವತ್ತಿಗೂ ಅದೇ ಧರ್ಮದಲ್ಲಿ ಅದೇ ರೀತಿ ಕಾಣುತ್ತೆ. ನಾ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂತ, ಹೆಣ್ಣಿಗೆ ಸ್ವಾತಂತ್ರ್ಯ ಬೇಡ. ಅದನ್ನೀಗ ಬೇರೆ ನನಗಿಂತ ಗೊತ್ತಾದ ಸುಟ್ಟೆಗಳನ್ನ ಬೇರೆ ವಿಚಾರ ವಿಮರ್ಶೆ ಮಾಡ್ತಾರೆ. ಆದ್ರೂ ಸಮೇತ ಹೆಣ್ಣಿಗೆ ಬಾಲ್ಯದಲ್ಲಿ ತಂದೆ ತಾಯಿ, ಯೌವನಕ್ಕೆ ಗಂಡ, ಮತ್ತೆ ಮುದಿತನ ಬಂದಾಗ ಮಗ ಇನ್ನನ್ನು ನೋಡ್ಕೊಳ್ಳಿದ್ರೆ ನಿನಗೆ ಯಾಕೆ ಸ್ವಾತಂತ್ರ್ಯ? ನಿನಗೆ ಯಾಕೆ ಆರ್ಥಿಕ ಸ್ವಾತಂತ್ರ್ಯ? ನಿನಗೆ ಯಾಕೆ ಶೈಕ್ಷಣಿಕ ಸ್ವಾತಂತ್ರ್ಯ? ನಿನಗೆ ಯಾಕೆ ಸಾಮಾಜಿಕ ಸ್ವಾತಂತ್ರ್ಯ? ನಿನ್ನ ಜುಟ್ಟು ನನ್ನ ಕೈಯಲ್ಲಿರುವುದಲ್ವ ಅಂತ. ಈಗ ನಮ್ಮ ಸ್ವಾವಿಮರ್ಶೆ ನಮಗೆ ಚಾಲೆಂಜಸ್ ಏನಿದೆ. ನಾವು ವಿಶ್ವ ಮಹಿಳಾ ದಿನಾಚರಣೆ ಸಮಯದಲ್ಲಿ ಒಂದು ಮಹಿಳೆಯಾಗಿ ನನ್ನ ಚಾಲೆಂಜ್ ಏನು ಅಂತ ಹೇಳಿದ್ರೆ, ನನ್ನನ್ನು ನಾನು ಹೇಗೆ ಪ್ರೂವ್ ಮಾಡ್ಬೋದು, ಈ ಸಮಾಜಕ್ಕೆ ನನ್ನನ್ನು ನಾನು ಹೇಗೆ ಪೋರ್ಟ್ರೇ ಮಾಡ್ಬೋದು. ನಾನು ಅತ್ಯಾಚಾರಕ್ಕೆ ಒಳಗಾಗುವ ಜೀವಿ ಅಂತಲೋ, ಗಂಡನಿಂದ ಮಾನಸಿಕ ಹಿಂಸೆ ಪಡುವಂತ ಜೀವಿ ಅಂತಲೋ, ಒಂದು ಮನೆ ಕೆಲಸಕ್ಕೆ ಹೋದ್ರೆ ನಾನು ಡೊಮೆಸ್ಟಿಕ್ ಮೇಡ್ ಆಗಿಬಿಟ್ಟು ಅಲ್ಲಿ ಪಡುವಂತ ಹಿಂಸೆಯ ರೂಪವನ್ನು ನಾನು ತೋರಿಸ್ಬೇಕು, ಅಥವಾ ನನ್ನನ್ನು ಒಂದು ಮನೆ ಹೆಣ್ಣಾಗಿ ನೋಡಿ ಅಂತ ಹೇಳುದು. ಪ್ರಾರ್ಥನೆ ಹೇಳಿದ್ದು ನಮ್ಮೂರಿಗೆ ನಮ್ಮ ಆಚರಣೆಗಳು ದೇವರಲ್ವಾ ಅಂತ ಹೇಳ್ಕೊಂಡು, ಹೆಣ್ಣು ದೇವರಲ್ವ ಅಂತ ಹೇಳ್ಕೊಂಡು. ನಾನು ಚಪ್ಪಾಳೆ ಬಡಲಿಲ್ಲ, ನಮ್ಮನ್ನು ದಯವಿಟ್ಟು ದೇವರನ್ನಾಗಿ ಕಾಣಬೇಡಿ. ನಾವು ಹೆಣ್ಮಕ್ಳು ಯಾರಿದ್ದೋ ನಮ್ಮನ್ನು ಯಾರು ದೇವತೆ ದೇವಿಯಾಗಿ ನೋಡ್ಬೇಡಿ, ನನ್ನನ್ನು ನಾನಾಗಿ ನೋಡಿ. ನಾವೆಲ್ಲ ವಿಶ್ ಮಾಡ್ಕೊಡ್ಬೇಕು. ತಾಯಿಯಾಗಿರುವವಳು ಹೆಣ್ಣು, ಹೆಂಡತಿ ಆಗಿರುವವಳು ಹೆಣ್ಣು, ಏನೋ ಅಕ್ಕನಾಗಿರುವವಳು ಹೆಣ್ಣು, ಅವರಿಗೆಲ್ಲ ವಿಶ್ವ ಅಂತ ಮಹಿಳಾ ದಿನಾಚರಣೆ ಶುಭಾಶಯ ಹೇಳುತ್ತಿರು. ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ದಳು ಒಬ್ಳು ಹೆಣ್ಣು, ಈ ದೇಶದ ದೊಡ್ಡ ಇಂಟರ್ಪ್ರಿನರ್ ಆಗಿರುವಂತ ಒಬ್ಳು ಏನು ಬಂಡವಾಳಶಾಹಿಯಾಗಿ ಒಬ್ಳು ಬಿಸ್ನೆಸ್ ಮಾಡುವಂತ ಹೆಣ್ಣಿಗೆ ನಾವ್ಯಾಕೆ ವಿಶ್ ಮಾಡಿಲ್ಲ? ಒಬ್ಬ ವಿಚಾರವಾಗಿ ಒಂದು ಮಹಿಳೆ ವಿಶ್ವ ಮಹಿಳಾ ದಿನಾಚರಣೆ ದಿವಸ ವಿಚಾರ ವಿಶ್ ಮಾಡಿದ್ದು ತಾಯಿಗೆ, ತಂಗಿಗೆ, ಅಕ್ಕನಿಗೆ, ಹೆಂಡತಿಗೆ ಅದೇ ಭಾವನೆಯನ್ನು ಕಂಡನೆ ವಿನಃ ಹೆಣ್ಣು ಸಮೇತ ಗಂಡಿಗೆ ಸರಿಸಮವಾಗಿ ಈ ಪ್ರಪಂಚದಲ್ಲಿ, ಈ ದೇಶದಲ್ಲಿ ಕೆಲಸ ಮಾಡಬಲ್ಲಳು, ಮಾಡಿದ್ದಾಳೆ ಅನ್ನೋದನ್ನು ಒಪ್ಕೊಳ್ಳೋಕೆ ನಮ್ಗೆ ಇನ್ನೂ ಮನಸ್ಸಿಗೆ ನಮ್ಗೆ ಆಗ್ತಾನೆ ಇಲ್ಲ. ನಮ್ಮ ಶೈಕ್ಷಣಿಕ ರೀತಿ ಹೇಗಿದೆ? ಶಾಲೆಗಳಲ್ಲಿ ಹೇಳಿಕೊಡ್ತಾರೆ, ಗಂಡು ವಿರೋಧ ಪದ ಯಾವುದು? ಶಾಲೆಯಲ್ಲಿ ನಮಗೆ ಕಲಿಸಿದ್ದು ಹೆಣ್ಣು.
ವಿರೋಧ ಪದ ಸರಿ ತಾನೆ? ನಾನು ಸುಳ್ಳು ಹೇಳ್ತಾ ಇಲ್ಲಲ್ಲ, ನಮ್ಮೆಲ್ಲ ಎಷ್ಟು ಅದೇ ತಾನೇ ಹೇಳ್ಕೊಟ್ಟದ್ದು. ಗಂಡಿಗೆ ಹೆಣ್ಣು ಹೇಗೆ ವಿರೋಧ? ಗಂಡಿಗೆ ಹೆಣ್ಣು ಹೇಗೆ ವಿರೋಧ? ಹೆಂಡತಿಗೆ ಗಂಡ ವಿರೋಧ ಪದ ಹೇಗಾಗುತ್ತೆ? ಹಾಗಾದ್ರೆ ಎರಡು ವಿರೋಧಗಳನ್ನ ನೀವು ಜೋಡಿಸಿ ಸಮಾಜದಲ್ಲಿ ಅಸಮಾನತೆ ತನ್ನಿಂದ ಗಂಡ ಹೆಂಡತಿ ಮಾಡಿದ್ದೀರಾ ನಮ್ಮನ್ನ? ಪ್ರಶ್ನೆ ಮಾಡ್ಕೊಳ್ಳಿ. ಹೆಣ್ಣಿಗೆ ಗಂಡು ವಿರೋಧ ಅಂತ ಎರಡು ವಿರೋಧಾಭಾಸಗಳನ್ನ ಜೊತೆ ಸೇರಿಸ್ಕೊಂಡು ಇಲ್ಲಿ ಜಗಳಾಗಿ ಸಮಾಜ ಕೆಟ್ಟು ಹೋಗ್ಲಿ ಅಂತ ನಮ್ಮನ್ನ ಜೊತೆ ಮಾಡಿದ್ರು, ಅಥವಾ ನಾವು ಸಮಾಜವನ್ನ ಕಟ್ಟಬೇಕು ಅಂತ ನಮ್ಗೆ ಇನ್ನು ಏನು ಈ ನಾಗರಿಕತೆಯನ್ನು ಮುಂದಕ್ಕೆ ಬೆಳೆಸಬೇಕು ಅಂತ ಒಂದು ಗಂಡನ್ನು ಒಂದು ಹೆಣ್ಣನ್ನು ಜೊತೆ ಮಾಡಿದ್ರು. ಆದ್ರೆ ಪಾಠದಲ್ಲಿ ಎಷ್ಟು ಬ್ಲೈಂಡ್ ಆಗಿ ನಮ್ಗೆ ಹೇಳಿಕೊಡುತ್ತೇವೆ, ಗಂಡು ವಿರೋಧ ಪದ. ನನ್ನ ಗಂಡ ಯಾವಾಗಲೂ ಮಾತಾಡ್ತಾರೆ, ಗಂಡು ಯಾವತ್ತು ವಿರೋಧ ಪದ ಅಲ್ಲ, ಗಂಡು ಮತ್ತು ಹೆಣ್ಣು ವಿರೋಧ ಪದ ಅಲ್ಲ. ಅವರು ಕಾಂಟ್ರಾಕ್ಟರಿ ವರ್ಡ್ಸ್ ಅಲ್ಲ, ದೇ ಆರ್ ನಾಟ್ ಕಾಂಟ್ರಾಕ್ಟರಿ ಅಟ್ ಆಲ್, ದೇ ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಹೆಣ್ಣು ಮತ್ತು ಗಂಡು ಅಂತ ಹೇಳೋದು ಒಂದಕ್ಕೊಂದು ಪೂರಕವಾದದ್ದು. ಆದ್ರೆ ನಾವೇನ್ ಮಾಡ್ಕೊಳ್ವಿ, ಪಾಠದಲ್ಲೂ ಹೇಳ್ಕೊಡ್ವಿ ಗಂಡಿಗೆ ಹೆಣ್ಣು ವಿರೋಧ ಅಂತ ಹೇಳ್ಕೊಂಡು. ಅದೇ ನಮ್ಮ ಒಳಗಡೆ ನಾನು ಅದಕ್ಕೆ ಹೇಳಿದ್ದು, ಡೇಟ್ಸಿನ ಬೀಜದ ಒಳಗೆ ಸಿಪ್ಪೆ ಇದೆಯಲ್ಲ, ಅದನ್ನ ಎಪ್ಪಿಸುವಂತ ಕೆಲಸ ಮಾಡಿದ್ರೆ ನಮಗೆ ನಮ್ಮ ಸಮಾನತೆಯನ್ನು ಕಾಣ್ಕೊಳ್ಳೋಕೆ ಆಗುತ್ತೆ ಅಂತ. ಆದ್ರೆ ನಮ್ಗಿಲ್ಲಿ ಯಾವುದು ಕೂಡ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ವಿಮರ್ಶೆ ಯಾವ ರೀತಿ ಇದೆ, ನಾವು ಯಾವ ರೀತಿ ನೋಡ್ತಿದ್ದೀವಿ. ಆಮೇಲೆ ಇನ್ನೊಂದಿದೆ, ಸಣ್ಣ ಸಣ್ಣ ವಿಷಯಗಳನ್ನ ನಾವು ನೋಡ್ತೀವಿ. ಪ್ರತಿ ಹೆಣ್ಣು ಮಗುವನ್ನು ಹೆತ್ತಂತ ತಾಯಿ ಹೇಳುವಂತ ಮಾತು, ಮೊಲೆನ ಒಟ್ಟಿ ಒರೆಯನ ಕೈಕೊರ ಪಾಂಡಯೋ ಮೊಲೆನ ವಿದಾಯ ಪಾಂಡಯೋ, ಒಂದು ಮಗಳನಲ್ಲಿ ಕೊಟ್ಟು ಮುಕ್ತಿನ ಸಾಕು ಅಲ್ವಾ ಹೇಳಿ ತಾಯಿದವರು. ಅಮ್ಮ, ನನ್ನ ಮಗು ನಾನು 9 ತಿಂಗಳು ನನ್ನ ಹೊಟ್ಟೆಯಲ್ಲಿ ಇಟ್ಕೊಂಡದ್ದು, ಅವಳನ್ನ ಅಷ್ಟು ಬೇಗ ಹೇಗೆ ಹೊರಗಟ್ಟೋದು? ತಾಯಿಯವರು ನಾನು ಹೇಗೆ ಹೇಳ್ತೀನಿ, ನನ್ನ ಮಕ್ಕಳಿಗೆ ಹೊರ ಬಂದಿದ್ದು ಗಂಟು ತಲೆಗೆ ದಾರಿ ಬಿಟ್ಟು ಹೃದಯ ಬಣ್ಣ ಸರಿ ಅಂತ ತಲೆಗೆ ಅಕ್ಕಿಗಳ ಅಕ್ಷತೆ ಹಾಕ್ಬಿಟ್ಟು ಹೊರ ಕಳಿಸಿದ್ರೆ ಸಾಕು ಅಂತ ಹೇಳಿ, ನನ್ನದೇ ಮಗು ಒಂದು ನಾನೇ ಒಬ್ಬಳು ಹೆಣ್ಣಾಗಿ ಅಷ್ಟು ನನಗೆ ನನ್ನ ಮಗಳ ಅವಸರ ಇದೆ ಅಂತಂದ್ರೆ ನಾನು ನನ್ನ ಮಗಳನ್ನ ಯಾವ ತರ ನೋಡ್ಕೊಂಡಿದ್ದೀನಿ. ಯಾವ ತಾಯಿಯಾಗಿ ನನ್ನ ಮಗಳನ್ನು ನಾನು ಮನೆಯಿಂದ ಆದಷ್ಟು ಬೇಗ ಹೊರಗೆ ಹಾಕಬೇಕು ಅಂತ ಎಣಿಸ್ತಾಳೋ, ನಾವು ಯಾರು ತಾಯಿಗಳೇ ಅಲ್ಲ, ನಮಗೆ ಗೊತ್ತೇ ಆಗಿಲ್ಲ, ನಾವ್ಯಾರು ತಾಯಿಗಳಿಲ್ಲ. ನಾನು ಹೇಳ್ಬೇಕಾಗಿತ್ತು, ನನ್ನ ಮಗಳನ್ನ ನಾನು ಅವಳು ತುಳಿದು ಅವಳ ಸ್ವಂತಿಕೆ ನಾನು ಸರ್ ಹೇಳಿದ್ರು, ಹೇಳಿದ್ರು 5 ಪೈಸೆಯನ್ನು ನಾವು ಗಂಡನ ಹತ್ರ ಕೇಳಬೇಕು. ನಮ್ಮ ತುಳುನಲ್ಲಿ ಮುಂದೊಂದು ಕಲ್ಚರ್ ಇತ್ತು, ಮುಂಚೆ ಎಲ್ಲ ಮದುವೆ ಆಗಿ ಹೋಗುವಾಗ ಕುಚ್ಚಿದ ಪಣವು ಅಂತ ಹಣ ಕೊಡ್ತಾ ಇದ್ರು. ಕುಚ್ಚಿದ ಪಣವು ಅಂತ ಅಂದ್ರೆ ಸೆರಗಿನ ಕುಚ್ಚಿಗೆ ಹುಡುಗಿಯ ಅಪ್ಪ ಒಂದಿಷ್ಟು ಹಣನ ಕಟ್ತಾ ಇದ್ದ. ಆ ಕಲ್ಚರ್ ಇವತ್ತಿಗೂ ಇದೆ. ಅದು ಯಾಕೆ ಕಟ್ತಾ ಇದ್ದ ಗೊತ್ತಾ? ಹೊಸ ಮದುಮಗಳು ಗಂಡನ ಮನೆಗೆ ಹೋಗ್ತಾಳೆ, ಒಂದು ವೇಳೆ ಅವಳ ಕುಂಕುಮದ ಡಬ್ಬಿಯಲ್ಲಿ ಕುಂಕುಮ ಖಾಲಿ ಆದ್ರೆ ಅವಳು ಕೈಗಿಟ್ಟಂತ ಬಳೆ ಕೊಟ್ರೆ ಬಳೆನ ತಗೊಳಗೆ ಅತ್ತೆ ಮತ್ತು ಗಂಡನ ಹತ್ರ ಕೇಳಿಕ್ಕೆ ಆಗದಿದ್ರೆ ಕುಚ್ಚಿದ ಪಣವನ್ನ ಕೊಟ್ಟು ಕುಂಕುಮ ಬಳೆನ ತಗೊಳ್ಳಿ. ಎಂತ ಒಂದು ಸಂಸ್ಕಾರ ಇತ್ತು, ಎಂತ ಸಂಸ್ಕಾರ ಇತ್ತು ಅಂದ್ರೆ ಅಲ್ಲೂ ಕೂಡ ಆರ್ಥಿಕವಾಗಿ ಅವಳಿಗೊಂದು ಸ್ವಾತಂತ್ರ್ಯ ಕೊಡ್ತು. ಆದ್ರೆ ಇವತ್ತು ITBTಯಲ್ಲಿ ಬೇಕಾದ್ರೂ ಗಂಡ ಹೆಂಡತಿಬ್ರು ಜೊತೆಯಲ್ಲಿ ದುಡಿಲಿ, ಗಂಡ ITBTಯಲ್ಲಿ ದುಡಿಯುವಂತ ಗಮ್ಮತ್ ಹೇಳ್ತೇನೆ ಕೇಳಿ. 2 ವರ್ಷಕ್ಕೊಂದು ಫ್ಲಾಟ್ ತಗೊಂತಾರೆ, 2 ವರ್ಷಕ್ಕೊಂದು ಫ್ಲಾಟ್ ತಗೊಂತಾರೆ. ಗಂಡ ಹೇಳ್ತಾರೆ, ನನ್ನ ದುಡ್ಡಲ್ಲಿ ನಾನು ಸಂಸಾರ ಅಂತೇನೆ, ನಿನ್ನ ಇಡೀ ಸಂಬಳವನ್ನು ಇನ್ಸ್ಟಾಲ್ಮೆಂಟ್ಗೆ ಕಟ್ಟಿ ಬಿಡು. ಅವಳು ಇನ್ಸ್ಟಾಲ್ಮೆಂಟ್ ನಮ್ಮ ಎದುರುಗಡೆ ನಡೆಯುವಂತ ಇನ್ಸ್ಟಾಲ್ಮೆಂಟ್ಗಳು ಕಟ್ಟಿದ ನಂತರ ಮತ್ತೆ ಆಫೀಸ್ಗೆ ಹೋಗಾರ 10 ರೂಪಾಯಿ ಕೊಡ್ರಿ ಆಟೋಗೆ ಹಾಕಿ. ಈ ಮನಸ್ಥಿತಿ ಇದೆಯಲ್ಲ, ನಮಗೆ ಬೇಕಾಗಿರುವುದು ಗಂಡು ಹೆಣ್ಣು ಮನಸ್ಸು ಏನು ವ್ಯತ್ಯಾಸ ಇದೆ? ಹೆಣ್ಣಿಗೂ ಗಂಡಿಗೂ ಲಿಂಗದಲ್ಲಿ ಮಾತ್ರ ತಾರತಮ್ಯ. ಸೆಕ್ಷುವಲ್ ಆರ್ಗನ್ಸ್ ಇದೆಯಲ್ಲ, ಲೈಂಗಿಕ ಅಂಗಭಾಗಗಳು ಮಾತ್ರ ಹೆಣ್ಣಲ್ಲಿ ಗಂಡಲ್ಲಿ ವ್ಯತ್ಯಾಸ. ಮತ್ತೆ ಎರಡೂ ಒಂದೇ. ಅದು ನೋಡುವಂತ ಮನಸ್ಥಿತಿಯನ್ನು ನಾವು ಎಲ್ಲಿ ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿ ಬೆಳೆಸ್ಕೋಬೇಕು. ನಮ್ಗೆ ಇದನ್ನು ಇಲ್ಲಿ ಬೆಳೆಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಯಾವತ್ತು ಹೆಣ್ಣೆ ಗಂಡು ಗಂಟೆ ಅಂತ ಅದನ್ನು ಬಿಟ್ಟು ಮನಸ್ಸಲ್ಲಿ ಈ ಲೆವೆಲ್ ಅನ್ನು ನಾವು ಯಾವತ್ತು ಮಾಡ್ಕೊಳ್ತೀವೋ ಆವತ್ತು ಭಾರತ ಮಾತೆ ಅಂತ ಹೇಳೋಣ, ಕರ್ನಾಟಕ ಮಾತೆ ಅಂತ ಹೇಳಿ. ಆದ್ರೆ ಎರಡನ್ನೂ ನಮ್ಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ಚರಿತ್ರೆಗಳು ಹೇಳೋದು ಅದನ್ನೇ, ನಮ್ಮ ಧರ್ಮಗ್ರಂಥಗಳು ಹೇಳೋದು ಅದನ್ನೇ, ನಮ್ಮ ಪಾಠವೂ ಅದು ಹೇಳೋದು, ನಮ್ಮ ಸಮಾಜದ ಪಾಠ ಸಮೇತ ಅಷ್ಟೇ. ಕಾನೂನಲ್ಲಿ ಹೇಳ್ತಾರೆ, ಅವಳಿಗೆ ಆಕ್ಚುಲಿ ಗೀತಾ ಹೇಳಿದ್ರು 1907ರಲ್ಲಿ ಬಹುಶಃ ಅಥವಾ 17ರಲ್ಲಿ ಮೊದಲನೇ ವಿಶ್ವ ಮಹಿಳಾ ದಿನಾಚರಣೆ ಮಾಡ್ತಾರೆ. 1908ರಲ್ಲಿ US ಅಲ್ಲಿ ಮಾಡ್ತಾರೆ. ಕೆಲಸಗಾರ ಹೆಂಗಸರು ನಮಗೆ ವೇತನ ಕೊಡಿ ಅಂತ ಹೇಳ್ಕೊಂಡು. ಆ ನಂತರ ಮಾಡುವಾಗ ಪ್ರತಿ ವರ್ಷ ಏನಕ್ಕೆ ಕೊಡ್ತಾರೆ ಅಂತ ಹೇಳಿದ್ರೆ 1 ವರ್ಷದಲ್ಲಿ ಹೆಣ್ಣಿನ ಹಕ್ಕು ಮತ್ತು ಅಧಿಕಾರದ ಬಗ್ಗೆ ವಿಮರ್ಶೆ ಮಾಡಕ್ಕೆ ಮಹಿಳಾ ದಿನಾಚರಣೆ ಮಾರ್ಚ್ 8ರಂದು ನಾವು ಆಚರಿಸೋಣ ಅಂತ ಹೇಳಿದ್ರು. ಆದ್ರೆ ಪ್ರತಿ ವರ್ಷ ಸಮೇತ ನಮಗೆ ವಿಶ್ವ ಮಹಿಳಾ ದಿನಾಚರಣೆ ಸಮೇತ ನಮಗೆ ಹೆಣ್ಣಿನ ಅಭಿವೃದ್ಧಿಯನ್ನ ನಮಗೆ ವಿಮರ್ಶೆ ಮಾಡಕ್ಕೆ ಆಗೇ ಇಲ್ಲ. ಯಾಕಂದ್ರೆ ವರ್ಷದಿಂದ ವರ್ಷಕ್ಕೆ ಇಷ್ಟು
ಬಂದಿದೆ, ಆದ್ರೆ ನಮ್ಮ ಮೇಲೆ ನಡೆಯುವಂತ ಅತ್ಯಾಚಾರ ನಿಂತಿದೆಯಾ? ನಿಂತಿದೆಯಾ? ನಿಂತಿಲ್ಲ. ನಮ್ಮ ಮೇಲೆ ಆಗುವಂತ ಏನು ಹಿಂಸೆಗಳು ನಿಂತಿದ್ವಾ? ಇಲ್ಲ. ಯಾವುದು ನಿಂತಿಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಎಲ್ಲಿ ಬದಲಾಗಬೇಕು? ಕಾನೂನಿನಲ್ಲಿ ನಮಗೆಲ್ಲವನ್ನೂ ಕೊಟ್ಟಿದೆ. ಕಾನೂನಿಗೆ ಎಲ್ಲರಿಗೂ ಗಂಡು ಹೆಣ್ಣು ಅಲ್ಲ, SC ಇರ್ಬೋದು, ಬ್ರಾಹ್ಮಣ ಇರ್ಬೋದು, ಎಲ್ಲರಿಗೂ ಕಾನೂನಲ್ಲಿ ಒಂದೇ ರೀತಿಯ ಕಾನೂನು. ಆದ್ರೆ ನನಗೆ ಬರುವಾಗ ಯಾಕೆ, ನನ್ನ ಪರವಾಗಿ ಕಾನೂನು ಬರುವಾಗ ಯಾಕೆ ಮೊನ್ನೆ ಒಂದು ಯಾವುದೋ ಒಂದು ಅತ್ಯಾಚಾರ ಆದ ಹೇಳ್ತಾರೆ, ಅತ್ಯಾಚಾರ ಆದವಳನ್ನು ಅವ ಮದುವೆ ಆಗಬಹುದು. ಮದುವೆ ಅತ್ಯಾಚಾರಕ್ಕೆ ಒಳಗಾದ ಹೆಣ್ಣಿಗೆ ಮಾಡುವಂತ ಕ್ರಿಯೆಯೋ ಆಕೆಯ ಬದುಕಿನ ಒಂದು ಭಾಗವು. ಇದೇ ನಾನು ಸುಪ್ರೀಂ ಕೋರ್ಟ್ ತಾನೆ. ಅದಕ್ಕೆ ನಾನು ಹೇಳ್ತೀನಿ, ನನ್ನ ಒಂದು ಆಶೆ ಇದೆ, ವಿಶ್ವ ಮಹಿಳಾ ದಿನ ಎಲ್ಲಿ ಭಾಷಣ ತಂದಿದೆ ಅಂತ ಹೇಳ್ತೀನಿ. ನಾನು ಸಾಯೋಕ್ಕಿಂತ ಮೊದಲು ನಮ್ಮ ದೇಶದ 3 ದೊಡ್ಡ ಅಂಗಗಳಿಗೆ ಇದೆಯಲ್ಲ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಇದರ 3 ಯಜಮಾನಿಗೆ ಹೆಣ್ಮಗುವಿನ ಕೈಗೆ ಸಿಗಬೇಕು. ಕಾರ್ಯಾಂಗದಲ್ಲಿ ನಾನು ಯಾಕಂದ್ರೆ ಯಜಮಾನಿ ಆಗಬೇಕು, ಶಾಸಕಾಂಗ ನನ್ನ ಕೈಗೆ ಇರಬೇಕು, ನ್ಯಾಯಾಂಗ ನನ್ನ ಕೈಗೆ, ಈ 3 ಅಂಗಗಳು ನನ್ನ ಕೈಗೆ ಬಂದ ದಿವಸ ನನ್ನ ಭಾಷ್ಯವನ್ನ, ನನ್ನ ಹಣೆ ಬರವನ್ನ ನಾನೇ ಬರೀತೇನೆ. ಇಲ್ಲಿ ತನಕ ಕೂಡ ನನ್ನ ಹಣೆ ಬರವ ನಾನು ಹೇಳಿ ನನ್ಗೆ ಅನ್ಸೋದು, ಇಷ್ಟೆಲ್ಲ ಅತ್ಯಾಚಾರದ ಕೇಸುಗಳನ್ನು ಜಡ್ಜ್ ನ್ಯಾಯ ಕೊಡ್ತಾನಲ್ಲ, ಅದೇ ಜಾಗದಲ್ಲಿ ಹೆಣ್ಣಿರ್ತಿದ್ರೆ ಅಲ್ಲಿ ಸರಿಯಾದ ನ್ಯಾಯ ಸಿಗ್ತಿದೆ. ಯಾಕಂತ ಹೇಳಿದ್ರೆ ನನ್ನ ಲೆಕ್ಕದಲ್ಲಿ ಹೆಣ್ಣಿಗೂ ಗಂಡಿಗಿರುವಂತ ಒಂದೇ ಒಂದು ವ್ಯತ್ಯಾಸ ಏನು ಅಂತಂದ್ರೆ, ಲಿಂಗದ ತಾರತಮ್ಯವನ್ನು ಬಿಟ್ಟು ನನ್ನ ಫಿಸಿಕಲ್ ಆರ್ಗನ್ಸ್, ಸೆಕ್ಷುವಲ್ ಆರ್ಗನ್ಸ್ ಅಥವಾ ನನ್ನ ಫಿಸಿಕಲ್ ಆರ್ಗನ್ಸ್ ಅನ್ನು ಬಿಟ್ಟು ಹೆಣ್ಣಿಗೂ ಗಂಡಿಗಿರುವಂತ ವ್ಯತ್ಯಾಸ ನನ್ನ ಲೆಕ್ಕದಲ್ಲಿ ಒಂದೇ ಒಂದು, ನನ್ನ ಸಂವೇದನೆ ಮತ್ತು ಗಂಡಿನ ಸಂವೇದನೆ. ಯಾವತ್ತೂ ನಾಗೇಶ್ಗೆ ನನ್ನ ಸಂವೇದನೆ ಬರಲು ಸಾಧ್ಯನೇ ಇಲ್ಲ. ನಾನೇ ನಾನು ಆತ್ಮೀಯ ಗೆಳತಿ, ಆದ್ರೆ ನಾನು ಒಂದು ಹೆಣ್ಣಿನ ಬಗ್ಗೆ ಆಲೋಚನೆ, ನನಗಿರುವ ಸಂವೇದನೆ ಮತ್ತು ನಾಗೇಶ್ಗೆ ಯಾವತ್ತೂ ಬರುವುದಿಲ್ಲ. ಯಾಕಂದ್ರೆ ಒಗಂಡು ಎಷ್ಟು ಚೆನ್ನಾಗಿ ಹೇಳ್ತೇವೆ, ಒಳ್ಳೆ ಎಂತ ಪುರುಷಾರ್ಥ ಅಂತ ಹೇಳ್ಕೊಂಡು. ಮಹಿಳೆ ಕೆಲಸ ಮಹಿಳೆ ತಾಕತ್ತಿನ ಬಗ್ಗೆ ಹೇಳೋದಿಲ್ಲ, ಪುರುಷಾರ್ಥ ಎಲ್ಲವೂ ಪುರುಷ. ಆದ್ರೆ ಪ್ರಕೃತಿಗೆ ಇಲ್ಲಿ ಬೆಲೆ, ಭೂಮಿಗೆ ವಹಿಸ್ತೀವಲ್ವಾ, ಅದು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವೇನಂತ ಹೇಳಿದ್ರೆ, ಹೆಣ್ಣುಗಳು ನಾವೇನು ನಮ್ಮನ್ನ ದೇವರಾಟನಾಗಿ ಕಾಣಬೇಡಿ, ನಮ್ಮನ್ನ ಬರೀ ಹೆಣ್ಣುಗಳಾಗಿ ಕಾಣಿ, ಮಹಿಳೆ ಆಗಿ ಕಾಣಿ. ನನ್ನಲ್ಲಿ ಎಲ್ಲವೂ ಇದೆ. ಈ ದೇಶವನ್ನ ಇಂದಿರಾ ಗಾಂಧಿ ಅವರು ಆಳ್ತಾರಂತಂದ್ರೆ ನಾವು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ವಿ. ತೊಟ್ಟಿಲಿ ತೂಗುವ ಕೈ ದೇಶವನ್ನ ಆಡಿದು ತಿಳ್ಕೊಂಡು, ಆದ್ರೆ ನಮ್ಮ ಕೈ ಇವತ್ತಿಗೂ ತೊಟ್ಲೇ ತಗೋತಿಲ್ಲ ಅಂತ ಆ ಕಡೆ ಹೋಗೇ ಇಲ್ಲ, ಅಲ್ಲಿಗೆ ಸೀಮಿತ ಮಾಡಿದ್ದಾರೆ. ಅದು ಹೇಳ್ಕೊಳ್ಳುವಾಗ ಹೇಳ್ಕೊಳ್ತೀವಿ. ನಾನು ತೊಟ್ಟಿಲು ತೂಗುವ ಕೈಯಲ್ಲಿ ಇತ್ತ ಬೇರೆ ಈ ದೇಶವನ್ನು ಆಳಿದಂತ ಒಂದು ಮಹಿಳೆ ಆಳಿದಂತ ದೇಶದ ಪ್ರಜೆಗಳನ್ನು ತಿಳ್ಕೊಳ್ಳೋದು ನನ್ನ ಹೆಮ್ಮೆ ಅಂತ ಹೇಳ್ಬೋದು. ಆದ್ರೆ ನನ್ನ ಸ್ಥಿತಿ ಎಲ್ಲಿದೆ, ಸ್ವಾವಿಮರ್ಶೆಯನ್ನ ಮಾಡ್ಕೋಬೇಕಾದ್ರೆ ನಾವು ಎಷ್ಟು ಭಾಷಣಗಳನ್ನ ಬೇಕಾದ್ರೆ ಮಾಡ್ಕೊಳ್ಳೋಣ, ಎಷ್ಟು ಸಮಾವೇಶಗಳನ್ನ ಮಾಡ್ಕೊಳ್ಳೋಣ. ನನಗೆ ನನ್ನನ್ನ ಗುರುತಿಸಿಕೊಳ್ಳುವಂತ ಎದೆಗಾರಿಕೆ ಬೇಕು. ನಾನು ಹೆಣ್ಣು ಅಂತ ಹೇಳುವಂಥದ್ದನ್ನು ನನಗೆ ಅದಕ್ಕೆ ಮೀಸಲು ನೋಡೋದಕ್ಕೆ, ನೀವು ಸ್ತ್ರೀವಾದಿಯೋ ಪುರುಷ ದ್ವೇಷಿಯೋ, ನಾನು ಮಹಿಳೆಯ ಪರವಾಗಿ ಮಾತಾಡಿದ್ರೆ ಅದು ಸ್ತ್ರೀವಾದ ಆಗಿ ಕಾಣುತ್ತೆ, ಪುರುಷ ದ್ವೇಷಿಯಾಗಿ ಕಾಣುತ್ತೆ. ಆದ್ರೆ ನಾನು ಮಾತಾಡೋದು ನನ್ನ ಸಂಕಟದ ಮಾತುಗಳನ್ನ, ನನ್ನ ನೋವಿನ ಮಾತುಗಳನ್ನ. ನಾನು ತಾಯಿಯಾಗಿ ಮೊದಲು ಮಾಡಬೇಕಾದಂತ ಕೆಲಸ ಏನು ಅಂತ ಹೇಳಿದ್ರೆ, ಸಂಸ್ಕಾರವನ್ನ ಮೊದಲು ಗಂಡು ಮಗುವಿಗೆ ಹೇಳಿಕೊಡುವಂಥದ್ದು. ಮತ್ತು ತಾಯಿಯ ಮೊದಲ ಪಾಠಶಾಲೆ ಅಂತ ಹೇಳ್ತಾರಲ್ಲ, ನಮ್ಮ ಪಾಠಶಾಲೆ ಇರುವುದು ಪಠ್ಯಕ್ರಮವನ್ನ ಬದಲಿಸಿಕೊಳ್ಬೇಕಾಗಿದೆ. ತಾಯಿಯಾಗಿ ಮಕ್ಕಳಿಗೆ ಪಾಠ ಮಾಡ್ತೀವಲ್ವಾ, ಡೈಲಾಗ್ ಇದೆ, ತಾಯಿಯೇ ಅಂತ ಮನೆಯ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರು ಅಂತ. ಈ ತಾಯಿ ಮೊದಲ ಗುರು ಇದ್ದಾಳಲ್ಲ, ಇವತ್ತಿನಿಂದ ಅವರು ಸಿಲೆಬಸ್ ಅನ್ನ ಚೇಂಜ್ ಮಾಡ್ಬೇಕಾಗಿದೆ. ಆಗುತ್ತಾ? ಮಾಡಕ್ಕಾಗತ್ತಾ? ಮಾಡ್ಬೇಕು. ತಾಯಿಯ ಸಿಲೆಬಸ್ ಚೇಂಜ್ ಆದಾಗ ಹೆಣ್ಣು ಹೆಣ್ಣಾಗಿ ಈ ಸಮಾಜದಲ್ಲಿ ಗುರುತಿಸಿಕೊಳ್ಳಕ್ಕೆ ಆಗುತ್ತೆ ಅಂತ ಹೇಳುವಂತ ನನ್ನ ರಾಜಕೀಯವಾಗಿ ನೋಡಿ, ಎಷ್ಟು ಜನ ಮಹಿಳೆಯರಿಗೆ ಯಾವ ಪಕ್ಷದಲ್ಲಿ ಎಷ್ಟು ಆದ್ಯತೆಗಳು ಬರ್ತವೆ. ಒಬ್ಬಳ ಹೆಣ್ಣು ಅಧಿಕಾರಕ್ಕೆ ಹೋಗ್ತಾಳ ಅಂತ ಆದ್ರೆ ಗ್ರಾಮ ಪಂಚಾಯತಿ ನೋಡ್ಕೊಂಡು ಬರೋಣ. ಒಬ್ಬಳ ಹೆಣ್ಣು ಮಗಳು ಅಧಿಕಾರಕ್ಕೆ ಹೋಗ್ತಾಳೆ ಅಂತ ಹೇಳಿದ್ರೆ ಎಳ್ದು ತಂದು ಅವಳ ಮನೆಯಲ್ಲಿ ಕೂತ್ಕೊಳಿಸಿ ಹೇಗೆ ಅಂತ ನೋಡುವಂಥದ್ದನ್ನ ಮಾಡ್ತೇವೆ. ಯಾಕೆ ಅಂತ ಹೇಳಿ ನಮ್ಗೆ ಹೆಣ್ಣಿನ ಯಜಮಾನಿಕೆಯನ್ನು ಒಪ್ಪಿಕೊಳ್ಳುವಂತ ಮಾನವೀಯತೆ ಬಂದೇ ಇಲ್ಲ. ಹೆಣ್ಣಿನ ಯಜಮಾನಿಕೆಯನ್ನ ಒಪ್ಪಿಕೊಳ್ಳುವಂತ ಮಾನವೀಯತೆ ಬಂದೇ ಇಲ್ಲ. ಈಗ ತುಳುವಿನಲ್ಲಿ ನಾನು ಯಾವಾಗ ಹೇಳ್ಕೊಳ್ತೀವಿ, ಯಾರು ಸಿರಿನ ಅಂಶಗಳು ಹುಟ್ಟಿನಲ್ಲ ಅಂತ, ಸಿರಿ ಬಟ್ಟೆಗಳು ಸಿರಿನ ಅಂಶಗಳು ಹುಟ್ಟಿನ ಅಂತ ಹೇಳ್ಕೊಂಡು. ನಿಜವಾಗಿ ನೋಡಿದ್ರೆ ಡಿವೋರ್ಸ್ ಅಂತ ಒಂದು ಹೇಳುವಂತ ಶಬ್ದ ಇದೆಯಲ್ಲ, ಡೈವೋರ್ಸ್ ಅಂತ ಹೇಳ್ತೀವಲ್ಲ, ವಿವಾಹ ವಿಚ್ಛೇದನ ಅಂತ ಹೇಳುವಂತ ಶಬ್ದ ಇದೆಯಲ್ಲ, ಅದಕ್ಕೆ ಸಮಾನವಾದ ಅತಿ ಉತ್ಕೃಷ್ಟವಾದ ತುಳುವಿನ ಶಬ್ದವನ್ನು ಹುಡುಕಿದವಳೇ ಸಿರಿ. ತುಳುನಾಡ ಸಿರಿ ಗೊತ್ತಾ? ತುಳುನಾಡ ಸಿರಿ ಅಂತ ಹೇಳುವಂಥದ್ದು ತುಳುನಾಡ ಸಿರಿ ಅಂತ ಹೇಳುವಂಥದ್ದು ಗೊತ್ತಾ ನಿಮಗೆ? ಗೊತ್ತಿದೆ ತಾನೇ? ಆಕೆ ನಾವೆಲ್ಲ ಬಹಳ ಚೆನ್ನಾಗಿದೆ, ಡಿವೋರ್ಸ್ ಅಂತ ಹೇಳ್ತೀವಿ, ವಿಚ್ಛೇದನ ಅಂತ ಹೇಳ್ತೀವಿ. ಆದ್ರೆ 400 ವರ್ಷಗಳ ಹಿಂದೆ ಗಂಡನಿಗೆ
ಇಕ್ಕಿಯನ್ನು ಬರಬಂಡೆ ಅಂತ ಗಂಡನಿಗೆ ಅಂತ ಎದೆಗಾರಿಕೆ ಅವಳಿಗಿತ್ತು. ಆದ್ರೆ ಇವತ್ತು ನಾನೇ ಒಂದೊಂದ್ಸಲ ಹೇಳ್ಕೊಂಡು ನಮ್ಮ ಸ್ನೇಹಿತರ ಬಳಗಕ್ಕೆ ಹೋದಾಗ ನಾನು ಹೇಳಿಕೊಂಡು ನಾನು ಇಷ್ಟೆಲ್ಲ ಭಾಷಣಗಳನ್ನ ಹೊಡಿತೇವೆ, ನಮ್ಮ ಮುಖವಾಡಗಳನ್ನು ನಾವು ತೆಗಿಬೇಕು ಅಂತ. ನನಗೆ ಎಷ್ಟೋ ನನ್ನ ಗಂಡ ಮಾಡುವಂತ ಕೆಲಸ ಅಥವಾ ನನ್ನ ಸುತ್ತಮುತ್ತ ಇರುವಂತಹ ಪುರುಷ ಸಮಾಜದಲ್ಲಿ ನನ್ನ ಜೊತೆ ವ್ಯವಹರಿಸುವ ರೀತಿ ನನಗೆ ಇಷ್ಟ ಆಗದೆ ಇರ್ಬೋದು, ಆದ್ರೆ ನಾನು ಕಣ್ಣು ಮುಚ್ಕೊಂಡು ಸಹಿಸ್ತಾ ಇದ್ದೀನಿ. ಯಾಕೆ? ನನಗೆ ಒಂದು ಕೋಟೆ ಇದೆಯಲ್ಲ, ಒಂದು ಗೂಡು ಇದೆಯಲ್ಲ, ಕಂಫರ್ಟ್ ಜೋನ್ ಇದೆಯಲ್ಲ. ಹೆಣ್ಣು ಜಾಸ್ತಿ ಮಾತಾಡಿದ್ರೆ ಅವಳು ಗಂಡು ಬಿರಿ, ಅವಳ ನೋವನ್ನು ಹೇಳ್ಕೊಂಡ್ರು ಕೂಡ ಅವಳು ಗಂಡು ಬಿರಿ. ನಮ್ಗೆ ಸಮಾಜದಲ್ಲಿ ಗಂಡು ಬಿರಿ ಅಂತ ಇಷ್ಟ ಬೇಡಪ್ಪ, ಸುಮ್ಮನೆ ಬೇಡ. ನಿಮ್ಮನ್ನು ಇಷ್ಟನೇ ನೀವು ಸೇರಿದಿರಲ್ವಾ, ನಿಮ್ಮ ಬದುಕಲ್ಲಿ ಯಾವತ್ತಾದ್ರೂ ಒಂದು ದಿವಸ ಬಸ್ಸಲ್ಲಿ ಹೋಗುವ ಯಾರಾದ್ರೂ ಒಂದು ಗಂಡು ಹುಡುಗ ನಿಮ್ಗೆ ಏನಾದ್ರೂ ಮಾಡೇ ಇಲ್ವಾ? ಮಾಡಿದ ಮೈ ತಾಕ್ಸೋದು, ಇನ್ನೇನೋ ಮಾಡೋದು ನೋಡಿ, ಮತ್ತಿನ್ನೇನು ಮಾಡೋಕ್ಕಾಗಲ್ಲ. ಅಷ್ಟಾದ್ರೂ ಮಾಡಿರ್ತೇನೆ ತಾನೇ. ನೋಡ, ನೀವು ಯಾರಾದ್ರೂ ಎತ್ತಿದ್ದೀಯ ನಾನು ಬಸ್ಸಲ್ಲಿ ವಿರೋಧಿಸ್ತೀನಿ ಅಂತ ಹೇಳಿ ನಾನು ಹೇಳಿದಾಗ ನಾನು ಕೇಳ್ತೀನಿ, ಹೇಳಿದ್ದೀರಾ? ಇನ್ನಷ್ಟು ಜರುಗಿ ಒಂದು ಮೂಲೆಗೆ ಹೋಗಿ ಬಸ್ ಇಟ್ಕೊಂಡು ಬಂದಿದ್ದೀರಾ. ಆದ್ರೆ ಅದು ಏನಾಗುತ್ತೆ ಅಂತಿದ್ರೆ ಅದನ್ನ ನಮಗೆ ತೋರಿಸ್ಕೊಂಡ್ರೆ ಈ ಸಮಾಜ ಹೇಳುತ್ತಲ್ಲ ಅವ್ರು ಎತ್ತು ಬಸ್ಸಲ್ಲಿ ಹಾಗೆ ಮಾತಾಡಿದ್ದು, ಅಷ್ಟು ಹಾಗೆ ಮಾತಾಡೋದು, ಅವಳಿಗೆ ಭಾಷೆ ಮನೆಗೆ ತಂದೆ ತಾಯಿ ಎಂತದ್ದು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಆ ಕಟ್ಟುಪಾಡಿನ ರೇಷ್ಮೆ ಕುರಿತ ಹೊರಗೆ ಬಂದು ನಮ್ಮ ಸಿಲೆಬಸ್ ಅನ್ನು ಬದಲಾಯಿಸಿಕೊಂಡಾಗ ಈ ದೇಶದಲ್ಲಿ ಹೆಣ್ಣಾಗಿ ನೋಡುವಂತ ಸ್ಥಿತಿ ಬಂದಾಗ ಅದಕ್ಕೆ ನಾನು ಹೇಳೋದು, ನಮ್ಮನ್ನ ನಾವಾಗಿ ಬಿಡಬೇಕು. ನಾವು ಎಷ್ಟು ವಿದ್ಯಾಭ್ಯಾಸ, ನಮ್ಮ ಬಂಟರಲ್ಲಿ ಇನ್ನೊಂದಿದೆ, ಎಷ್ಟು ನೋವು ಕೊಡುವಂಥದ್ದು ಅಂತಂದ್ರೆ, ಹುಡುಗ ಯಾರು ಡಾಕ್ಟರ್ ಇಂಜಿನಿಯರ್ ಆಗಿರ್ತಾನೆ, ಪ್ರಪೋಸಲ್ ಮಾಡೋದ ಹುಡುಗ ಡಾಕ್ಟರ್ ಇಂಜಿನಿಯರ್ ಆಗಿರ್ತಾನೆ. ಹುಡುಗಿ ಯಾರು? ಆಕೆಯು ಡಾಕ್ಟರ್ ಇಂಜಿನಿಯರ್ ಆಗಿರ್ತಾಳೆ. ಆದ್ರೆ ಹುಡುಗನ ಸರಿಸಮಾನವಾಗಿ ಹುಡುಗಿ ಓದಿದ್ರು ಸಮೇತ ಪತಿ ಯಾರಿಗೆ ಬರಬೇಕು? ಹಾಗಾದ್ರೆ ಇವಳ ಓದಿಗೆ ಏನು ಬೆಲೆ? ಅವ 5 ವರ್ಷದಲ್ಲಿ 12 ವರ್ಷ ಮಾಡಿರ್ತಾನೆ ನಾಯಿ ಹುಡುಗ, ಇವಳು 5ನೇ ವರ್ಷಕ್ಕೆ ಮುಗಿಸಿರ್ತಾಳೆ, 5ನೇ ವರ್ಷಕ್ಕೆ MBBS ಮುಗಿಸಿರ್ತಾಳೆ. ಇವಳು ಅವ 5 ವರ್ಷದಲ್ಲಿ 12 ವರ್ಷ ಬರ್ತಿರ್ತಾಳೆ. ಯಾಕಂತ ಹೇಳಿದ್ರೆ ಎಂತ ಬಗ್ಗೆ ಡಾಕ್ಟರ್, ಎಂತ ಬಗ್ಗೆ ಇಂಜಿನಿಯರ್, ಬದಿಗೆ ತೊಂದರೆಗಾಗ್ಬಿಡತ್ತ ಅಂತ. ಆದ್ರೆ ನೋವಿನ ಸಂಗತಿ ನನಗೆ ಚುಚ್ಚೋದು, ಆ ಹುಡುಗನಷ್ಟೇ ಕಷ್ಟಪಟ್ಟು ಈ ಹುಡುಗಿ ಓದಿದಾಳಲ್ಲ, ಆ ಹುಡುಗನಷ್ಟೇ ಕಷ್ಟಪಟ್ಟು, ಅವಳ ತಂದೆ ತಾಯಿ ಅಷ್ಟೇ ಕಷ್ಟಪಟ್ಟು ಈ ಹುಡುಗಿ ತಂದೆ ತಾಯಿ ಓದಿಸ್ತಾರಲ್ಲ. ಆದ್ರೆ ಯಾಕೆ ಈ ಹುಡುಗ ಮತ್ತೆ ಒಣ ಕೊಟ್ಟು ಅಂತ ತಗೋಬೇಕು? ಹೋದ ಅವನಿಗೆ ಯಾಕೆ ತುಳಿಬಾರ್ದು? ಅದು ದುಮ್ಕಿನ ದಾಯದಲ್ಲಿ ಹುಡುಗಿ ಅವನಿಗೆ ಯಾಕೆ ಓದಿಬಾರ್ದು? ಗಂಡನಿಗೆ ನಾನು ಹೇಳಿದ್ರೆ ಎಕ್ಸ್ಟ್ರೀಮ್ ಆಗಿ ತಗೋಬೇಡಿ, ಅವಳು ಯಾಕೆ ಓದಿಬಾರ್ದು? ಈಗ ಸರ್ ಹೇಳಿದ್ರು, ಸಲಹೆ ಅವ್ರಿಗೆ ಹೇಳಿದ್ರು, ಕಾಂಚನ ನೂಕುದು ಅಂತ ಹೇಳಿದ್ರೆ ಸಣ್ಣ ಜೋಕ್ ನಡಿ ಸ್ಟೇಜ್ ಅಲ್ಲಿ ಒಂದು ಸಣ್ಣ ಜೋಕ್ ನಡೆಯಿತು. ಅದು ಬಿಟ್ಟು ಹಾಕಿ ಅವರ ಮಾರ್ಗದರ್ಶನ ನಾವೆಲ್ಲ ಲೆಕ್ಕಕ್ಕಿಯರ ಸಂಘದಲ್ಲಿ ಕೆಲಸ ಮಾಡಿದ್ರು, ಮಹಿಳಾ ಸಂಘದಲ್ಲೆಲ್ಲ ಅವರೆಲ್ಲ ಮಾರ್ಗದರ್ಶನ ಮಾಡ್ತೇವೆ. ನನಗೆ ಅದು ನಾನು ಹೇಳಿದು, ಆ ಹೆಣ್ಣು ಒಂದು ಸಲ ರಿವೋಲ್ಟ್ ಆದ್ರೆ ಅವರ ಸ್ಥಿತಿ ಹೇಗಿತ್ತು? ಒಂದು ಸಲ ಎದೆಗೆ ಎದೆ ಕೊಟ್ಟು ನಿನ್ನಷ್ಟೇ ನಾನು ಓದಿದ್ದೇನೆ, ನಿನ್ನನ್ನು ಹಣ ಕೊಟ್ಟು ನಾನು ಖರೀದಿ ಮಾಡಿದ್ದೇನೆ ಅಂತ ಹೇಳಿದ್ರೆ ಆ ಸಂಬಂಧಕ್ಕೆ ಬೆಲೆ ಏನು? ಆಲೋಚನೆ ಮಾಡಿ, ಹೌದಾ ಅಲ್ವಾ? ಆದ್ರೆ ಆಕೆ ಅದನ್ನು ಮುಚ್ಚಿಕೊಳ್ತಾರೆ. ಯಾಕಂದ್ರೆ ಸಂಸಾರವನ್ನು ಕಟ್ಟುವ ಹೆಣ್ಣು, ಯಾವತ್ತು ಹೆಣ್ಣು ಕಟ್ಟುವ ಕ್ರಿಯೆಯನ್ನು ಮಾಡ್ತಾರೆ, ಗಂಡು ಒಡೆಯುವ ಕ್ರಿಯೆಯನ್ನು ಮಾಡ್ತಾರೆ. ಸಂಸಾರವನ್ನು ಕಟ್ಟುವವಳು ಯಾರು? ಹೆಣ್ಣು. ಗಂಡು ಅದನ್ನ ಆಡಳಿತ ಮಾತ್ರ ಅವನ ಕೈಯಲ್ಲಿ, ಎಲ್ಲವನ್ನು ಸಂಸಾರವನ್ನು ಕಟ್ಟಿ ನಾನೆಲ್ಲ ನಮ್ಮ ಹಿರಿಯರು ಸಂಸಾರವನ್ನು ಕಟ್ಟಾಗ ಕೊಂಡು ಅಲ್ಲಿ ಗುಂತಾರ್ಮೆ ನಾವು ಅಲ್ಲಿ ಕಟ್ಟದಂತ ಇಲ್ಲ. ಗುಂತಾರ್ಮೆ ಯಜಮಾನಿಗೆ ಯಾರದ್ದು? ನಾನೇ. ಮತ್ತೆ ಆಗಿರೋದು ನನಗೆ ಸಣ್ಣ ಸಣ್ಣ ವಿಷಯಗಳನ್ನು ನಾನು ಅದಕ್ಕೆ ಹೇಳಿದ್ದು, ನಮ್ಮ ಮನೆಯಲ್ಲಿಂದ ಬದಲಾವಣೆ ಆದರೆ ಈ ಸಮಾಜದ ಭಾಷೆಯನ್ನು ನಾವು ಬದಲಾಯಿಸಬಹುದು. ಆದ್ರೆ ನಮ್ಗೆ ಆಗೋದೇ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಸಂಸ್ಕಾರಗಳು, ಅಜ್ಜಿ ಹೇಳಿದ್ರು ನನ್ನ ಅಮ್ಮನಿಗೆ, ಅಮ್ಮ ನನಗೆ ಹೇಳಿದ್ರು, ನಾನು ಪಕ್ಕಾ ಆ ಪಾಠವನ್ನು ನನ್ನ ಮಗಳಿಗೆ ದಾಟಿಸ್ತೇನೆ. ಆದ್ರೆ ನಾವು ಇಲ್ಲಿ ಸ್ಟಾರ್ಟ್ ಮಾಡಬೇಕಾಗಿದ್ದು ಇದನ್ನೇ. ನನ್ನ ತಾಯಿಗೆ ನನ್ನ ಅಜ್ಜಿ ಕೊಟ್ಟ ಕೋಲಿದೆಯಲ್ಲ, ಏನಂತ ಲಾಭ ತನಕ ಕೋಲಿದೆಯಲ್ಲ, ನಾನು ಇಲ್ಲೇ ಮುಗಿಬೇಕಾಗಿದೆ. ಸ್ಟಾಪ್. ನನ್ನಿಂದ ಮುಂದೆ ನನ್ನ ಮಗಳಿಗೆ ಈ ಕೋಲನ್ನು ನಾನು ಕೊಡೋದಿಲ್ಲ ಅಂತ ಹೇಳಿದ್ರು ಒಂದು ಮಾತನ್ನು ನಮ್ಮೊಳಗೆ ಬೆಳೆಸಿಕೊಂಡಾಗ ನಮಗೆ ನಮ್ಮ ಸಂಸಾರವನ್ನು ಕಟ್ಟಕ್ಕಾಗುತ್ತೆ, ಎಲ್ಲವನ್ನು ಕಟ್ಟಕ್ಕಾಗುತ್ತೆ. ಆ ರೀತಿಯಾಗಿ ನಮಗೆ ಅದನ್ನು ಕಟ್ಟಬೇಕು. ಆಮೇಲೆ ನಮ್ಮಲ್ಲಿ ಇನ್ನೊಂದು ಸೂಕ್ಷ್ಮತೆ ಬೇಕು. ಯಾವ ಸೂಕ್ಷ್ಮತೆ ಬೇಕು? ಈಗ ಹೇಳ್ಕೊಳ್ತೀವಿ, ಮುಂಚಿನಷ್ಟು ಮಹಿಳಾ ದೌರ್ಜನ್ಯ ಇವಾಗ ಆಗುದಿಲ್ಲ. ಈಗ ಹೆಣ್ಣು ಹೊರಗಡೆ ಹೋಗಿ ದುಡಿತಾಳೆ, ಹೆಣ್ಣು ಹೊರಗಡೆ
ಹೆಣ್ಣು ಅಂತರಿಕ್ಷಕ್ಕೂ ಹೋಗಿ ಬರುವಂತ ತಾಕತ್ತನ್ನ ಪಡೆದಿದ್ದಾಳೆ. ಎಸ್, ಎಲ್ಲವೂ ಹೌದು. ಆದರೆ ಹೆಣ್ಣು ಹೇಳುವಂತ ಒಂದು ಕೋಟ್ ಇದೆಯಲ್ಲ, ಮಹಿಳೆ ಅನ್ನುವಂಥದ್ದು ಬದಲಾಗಿದೆಯಾ? ನಾನು ಎಷ್ಟೇ ಒಳ್ಳೆ ಸಾಹಿತ್ಯ ಬರಲಿ, ಮಹಿಳಾ ಸಾಹಿತಿ, ಮಹಿಳಾ ಲೇಖಕಿ, ಆತ್ರಾಡಿ ಅನಂತ ಶೆಟ್ಟಿ ಮಹಿಳಾ ಲೇಖಕಿ. ಅಯ್ಯೋ ಕರ್ಮ, ತೂಕಕ್ಕಿಟ್ರೆ ಅವರ ಕವನಗಿಂತ ನನ್ನ ಕವನವೇ ಒಂದು ಪಾಯಿಂಟ್ ಜಾಸ್ತಿ ಇರ್ಬೋದೇನು. ಆದ್ರೆ ನನ್ನನ್ನು ಸಮಾನವಾಗಿ ಬರಹಗಾರ್ತಿ ಅಥವಾ ಲೇಖಕಿ ಅಂತ ಹೇಳುವಂತ ಒಂದು ಬರದೆ ಮಹಿಳೆ ಅಂತ ಹೇಳುವಂಥದ್ದು. ಹೌದು, ನಾನು ಅದಕ್ಕೆ ನೀವು ಯಾಕೆ ಸೇರಿಸ್ತೀನಿ? ನಾನು ಮಹಿಳೆನೇ, ನಾನು ಮಹಿಳೆಯೇ. ನಾನು ಮತ್ತೆ ನಾನು ಮಹಿಳಾ ಲೇಖಕಿ ಯಾಕೆ ಹಾಕೊಳ್ತೀನಿ? ಅದು ಎಲ್ಲದಲ್ಲಿ ಸಮೇತ ನಮ್ಮನ್ನ ಗುರುತಿಸುವ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಪ್ರತಿ ನಿಮಿಷಕ್ಕೂ ನೀನು ಯಾರು ಅಂತ ಹೇಳ್ಕೊಂಡು ನಮಗೆ ಚುಚ್ಚಿ ಹೇಳುವಂತ ಕೆಲಸ ಮಾಡ್ತಾರೆ. ನನಗೆ ಹೆಮ್ಮೆ ಇದೆ ನಾನು ಮಹಿಳೆ ಅಂತ ಹೇಳುವಂಥದ್ದು. ಆದ್ರೆ ನನ್ನ ಕೆಲಸವನ್ನು ಅಳಿಬೇಡಿ. ಯಾಕೆ ನಾನು ಬೇಡ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಪುರುಷ ಸಾಹಿತ್ಯಕ್ಕೂ ಮಹಿಳಾ ಸಾಹಿತ್ಯಕ್ಕೂ ವ್ಯತ್ಯಾಸ ಇದೆ. ಗೀತಾನಿಗೆ ಗೊತ್ತಿದೆ. ಒಂದು ಕಾಲದಲ್ಲಿ ಮಹಿಳೆಯರ ಸಾಹಿತ್ಯ ಅಂತ ಹೇಳಿದ್ರೆ ಅಡಿಗೆ ಮನೆ ಸಾಹಿತ್ಯ ಅಂತ ಹೇಳಿದ್ರು. ಒಬ್ಳು ಸಾಹಿತಿ ಬರೀತಾರೆ, ಲಲಿತಾಂಬ ಅಂತ ಹೇಳೋದು, ಒಂದು ಕವನ ಬರೀತಾರೆ, ಕೇಳಿ. ಇನ್ನೊಂದು ಜನ್ಮದಲ್ಲಿ ನಿನ್ನಂತ ಅಣ್ಣನೇ ಸಿಗಲಿ, ನಿನ್ನಂತ ತಮ್ಮನೇ ಸಿಗಲಿ, ನಿನ್ನಂತ ಅಪ್ಪನೇ ಸಿಗಲಿ, ಆದರೆ ನಿನ್ನಂತ ಗಂಡ ಸಿಗಲಿ ಎಂದು ಲಲಿತಾಂಬ ಅಂತ ಹೇಳೋದು ಒಂದು ಸಾಹಿತಿ ಬರೀತಾಳೆ. ನನಗೆ ಇನ್ನೊಂದು ಜನ್ಮ ಇದ್ರೆ ನಿನ್ನಂತ ಅಪ್ಪನೇ ಸಿಗಲಿ, ನಿನ್ನಂತ ತಮ್ಮ ತಂಗಿ ಎಲ್ಲರೂ ಸಿಗಲಿ, ಆದರೆ ನಿನ್ನಂತ ಗಂಡ ಸಿಗದೇ ಇರಲಿ. ಅರ್ಥ ಆಯ್ತಾ? ಆಕೆಗೆ ತಂದೆ ತಾಯಿಯ ಜಾಗವನ್ನ ಗಂಡಾಗಿ ಸ್ವೀಕಾರ ಮಾಡಬೇಕು. ಆತ ಇನ್ನು ಗಂಡು ಪತಿ ಅಂತ ಆದಾಗ, ಅಣ್ಣ ಆಗಿರ್ತಾನೆ ನಿನ್ನೆ, ಅವ್ರು ನನಗೆ ತಮ್ಮ ಆಗಿದ್ದಾನೆ, ಎಲ್ಲರಾಗಿದ್ದಾನೆ. ಆದ್ರೆ ಅವನಿಗೆ ಒಂದು ಹೆಂಡತಿ ಅಂತ ಬಂದಾಗ ಆಕಲ್ಲಿ ಪುರುಷ ಆಗ್ತಾನೆ. ಅಣ್ಣ ತಮ್ಮ ಎಲ್ಲಿ ಕಳ್ಕೊಂಡು ಹೋಗ್ತಾರೋ. ಸೊ ಅದನ್ನ ನಾವೇನ್ ಮಾಡ್ಬೇಕಂತ, ಆ ತರದ ಕೆಲಸಗಳನ್ನು ನಾವು ಮಾಡ್ಕೊಂಡಾಗ ನಮಗೆ ಎಲ್ಲವೂ ಸರಾಗವಾಗಿ ಹೋಗುತ್ತೆ ಅಂತ ಹೇಳ್ಕೊಂಡು, ಕೊನೆಯದಾಗಿ ನಾನು ಒಂದು ಮಾತು, ಒಬ್ಬ ವಚನಕಾರ ಹೇಳ್ತಾರೆ, ದೇಹದ ಒಂದಂಗಕ್ಕೆ ಕೊರತೆ ಆದರೆ ಭಂಗ ಯಾರಿಗೆ ಅಂತ ಕೇಳ್ತಾರೆ. ವಚನಕಾರ ದೇಹದ ಒಂದಂಗಕ್ಕೆ ಕೊರತೆ ಆದರೆ ಭಂಗ ಯಾರಿಗೆ ಅಂತ ಹೇಳ್ತಾರೆ. ಯಾರಿಗೆ ಭಂಗ? ಈ ದೇಹಕ್ಕೆ ತಾನೇ. ಎರಡು ಕಣ್ಣಿದೆ ನನಗೆ. ಒಂದು ಕಣ್ಣನ್ನು ಮುಚ್ಚಿದ್ರೆ ನಾನು ಬರೀ 90 ಡಿಗ್ರಿ ಮಾತ್ರ ನೋಡೋಕ್ಕಾಗುತ್ತೆ. ಎರಡು ಕಣ್ಣನ್ನು ತೆಗೆದ್ರೆ ಮಾತ್ರ ನಾನು 180 ಡಿಗ್ರಿಯಲ್ಲಿ ನನಗೆ ನೋಡೋಕ್ಕಾಗುತ್ತೆ. ಅದಕ್ಕೆ ಈ ದೇಹದ ಒಂದು ಅಂಗಕ್ಕೆ. ಹಾಗಾಗಿ ಹೆಣ್ಣು ಮತ್ತು ಗಂಡು ಅಂತ ಹೇಳೋದ್ರ ವ್ಯತ್ಯಾಸ ಇಲ್ಲ. ಯಾವುದು ಕೆಳಗೆ ಕಟ್ಟಡಿಗೆ ಮೇಲೆ ಕಡೆಗೆ ಹೋಗೋದೇ ಇಲ್ಲ. ಎಲ್ಲವೂ ಸಮಾನ. ನಮಗೆ ವೈರುಧ್ಯ ಏನು ಹೇಳಿದ್ರೆ, ನನ್ನ ದೈಹಿಕ ಸ್ಟ್ರಕ್ಚರ್ ಮತ್ತು ಗಂಡಿನ ದೈಹಿಕ ಸ್ಟ್ರಕ್ಚರ್, ನನ್ನ ಸೈಕಾಲಜಿ ಮತ್ತು ಗಂಡಿನ ಸೈಕಾಲಜಿ ಎರಡು ವ್ಯತ್ಯಾಸಗಳನ್ನು ಬಿಟ್ಟರೆ ಹೆಣ್ಣಿಗೂ ಗಂಡಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಅದನ್ನ ನಾವು ಈಗ ಶುರು ಮಾಡಬೇಕಾಗಿದೆ. ಎಲ್ಲಿ ಅಂತ ಹೇಳಿದ್ರೆ, ತಾಯಿಯಾಗಿ ನಮ್ಮ ಪಠ್ಯವನ್ನ, ನಮ್ಮ ಸಿಲೆಬಸ್ ಅನ್ನು ನಾವು ಬದಲಾಯಿಸಿಕೊಳ್ಳೋಣ ಮತ್ತು ನಮ್ಮನ್ನು ನಾವು ಹೆಣ್ಣಾಗಿಯೇ ನಮ್ಮನ್ನು ಗುರುತಿಸಿ, ಅದಕ್ಕಿಂತ ವಿಚಿತ್ರವಾಗಿ ನಮ್ಮನ್ನ ದೇವರು ತಾಯಿಯಿಂದ ಸಾಕು ಮಾಡಿ ತುಳಿದದ್ದು ನಮ್ಮನ್ನು ಸಾಕು, ನಮ್ಮನ್ನ ತಾಯಿಯಾಗಿ ಗುರುತಿಸುವಂಥದ್ದು ಸರಿ, ಎಲ್ಲವೂ ಸರಿಯೇ. ಆದರೆ ಹೆಣ್ಣಾಗಿ ಗುರುತಿಸಿ ನಮ್ಮನ್ನ ಈ ಲೋಕದಲ್ಲಿ ಹೆಣ್ಣು ಸಾಧಕಗಳು ಅಂತ ಹೇಳುವಂಥದ್ದು ನಾವು ಮಾಡಕ್ಕೆ ಬಿಟ್ಟು ಬಿಡಿ ಅಂತ ನನಗೆ ಆಗಿದೆ ಹೇಳುವಾಗ ಇನ್ನೊಂದು ಮಾತು ನೆನಪಾಗ್ತಿದೆ. ನಾವೆಲ್ಲ ಏನ್ ತಿಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಹೈಯರ್ ಪೋಸ್ಟಿಗೆ ಹೋದ ಹಾಗೆ ಹೆಣ್ಣಿಗೆ ತಾಕತ್ ಬರುತ್ತೆ ಅಂತ ಹೇಳ್ಬೋದು. ವಿದ್ಯಾಭ್ಯಾಸ ಹೆಣ್ಣನ್ನ ಬದಲಾಯಿಸಿದೆ ಅಂತ ಹೇಳ್ಬೋದು. ಹೌದು, ವಿದ್ಯಾಭ್ಯಾಸ ಹೆಣ್ಣನ್ನ ಬದಲಾಯಿಸಿದೆ. ಇಲ್ಲಿ ಒಂದಿಷ್ಟು ಆರ್ಥಿಕ ಸ್ವಾತಂತ್ರ್ಯವನ್ನ ನಮ್ಮ ವಿದ್ಯಾಭ್ಯಾಸ ನಮಗೆ ಕೊಡುವುದು. ಆದ್ರೆ ಅವಳ ಮೇಲೆ ಆಗುವಂತ ದೌರ್ಜನ್ಯ ಯಾವತ್ತೂ ಬದಲಾಗುವುದಿಲ್ಲ. ನಿಮಗೆ ಗೊತ್ತಿರ್ಬೋದು, IPS ಆಫೀಸರ್ ಒಂದು ಹೆಣ್ಮಗಳಿಗೆ ಮತ್ತೊಬ್ಬ IPS ಆಫೀಸರ್ ಪಟಾಕಿಗೆ ಪಿಂಚ್ ಮಾಡ್ತಾನೆ. ಕಿರಣ್ ಕೌರ್ ಏನಿರ್ಬೇಕು, ಅವರು IPS ಆಫೀಸರ್ 12 ವರ್ಷ ಕೋರ್ಟಲ್ಲಿ ಫೈಟ್ ಮಾಡ್ತಾಳೆ. 12 ವರ್ಷದ ನಂತರ ಆಕೆಗೆ ನ್ಯಾಯ ಸಿಗುತ್ತೆ. ಆಕೆ ಕೂಡ IPS ಆಫೀಸರ್. ಆದ್ರೆ ಇಲ್ಲಿ ವಿದ್ಯಾಭ್ಯಾಸದಲ್ಲಿ ಎಲ್ಲೂ ಹೋದ್ರೂ ಸಮೇತ ನಮಗೆ ಸಿಗುವ ಕಾನೂನಿನಲ್ಲಿ ಸಮೇತ ಹೆಣ್ಣು ಅಂತ ಹೇಳುತ್ತ ಒಂದು ಶಬ್ದ ಇರೋದ್ರಿಂದ ನನ್ನ ಒಂದೇ ಒಂದು ಆಸೆ, ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಇದು ಮೂರರಲ್ಲಿ ನಾವಿರೋಣ. ನಮ್ಮ ಪಠ್ಯವನ್ನು ನಮ್ಮ ಮಕ್ಕಳಿಗೆ ಮೊದಲ ಪಾಠಶಾಲೆ ತಾಯಿಯಾಗಿ ಕೂತ್ಕೊಂಡು ಮೊದಲ ತಾಯಿಯಾಗಿ ಮೊದಲ ಪಾಠಶಾಲೆಯಾಗಿ ನಮ್ಮ ಪಠ್ಯ ಏನಿದೆ ಆ ಸಿಲೆಬಸ್ ಅನ್ನ ಬದಲಾಯಿಸಿಕೊಳ್ಳೋಣ. ನಮ್ಮ ಹೆಣ್ಣು ಮಗುವಿಗಿಂತ ಮೊದಲು ಗಂಡು ಮಗುವಿಗೆ ಸಂಸ್ಕಾರವನ್ನು ಹೇಳಿಕೊಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಧನ್ಯವಾದಗಳು. ನಮ್ಮ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಿಮಗೊಂದು ಸಣ್ಣ ಗೌರವವನ್ನ ಅವರನ್ನ ಗೌರವಿಸುವಲ್ಲಿ ನೆರವಾಗಬೇಕು. ನಿಮ್ಮ ಆಶಯದ
ಬದಲಾಗಲಿ, ಮಹಿಳೆಯರ ಸ್ಥಾನಮಾನಗಳು ಕೂಡ ಬದಲಾಗಲಿ. ಎಲ್ಲದಕ್ಕಿಂತ ಖಂಡಿತವಾಗಿಯೂ ನಮ್ಮನ್ನ ದೇವಿಯರನ್ನಾಗಿ ಕಾಣುವ ಅಗತ್ಯ ಇಲ್ಲ, ಮಾನವರಾಗಿ ಕಂಡರೆ ಸಾಕು ಅನ್ನುವಂತಹ ಭಾವನೆಯನ್ನ ನಾವು ಕೂಡ ಅನೇಕ ಸಂದರ್ಭಗಳಲ್ಲಿ ಹೇಳ್ತೇವೆ. ಹಾಗೆ ನಿಮ್ಮ ಈ ನುಡಿಗಾಗಿ ನಮ್ಮ ಧನ್ಯವಾದಗಳು ಕೂಡ. ಇವರನ್ನ ಗುರುತಿಸುವಂತಹ ಕೆಲಸಕ್ಕೆ ಚಾಲನೆಯನ್ನ ನೀಡಲಿಕ್ಕಿದ್ದಾರೆ ಮಂಜುಳಾ ದೇವಡಿಗ ವಣಸೆ. ಇವರು ಸುಮನಾ ಮಡಿವಾಳ, ಏನು ಅಗಸ ವೃತ್ತಿಯನ್ನ ಮಾಡಿಕೊಂಡಿರುವಂತಹ ಮಡಿವಾಳ ವೃತ್ತಿಯನ್ನ ಮಾಡಿಕೊಂಡಿರುವ ಮಹಿಳೆಯನ್ನ ಗುರುತಿಸಲಿಕ್ಕೆ ಇಷ್ಟಪಟ್ಟಿದ್ದಾರೆ. ಸಂಧ್ಯಾ ಶೆಟ್ಟಿ ಹಿರಿಯಡ್ಕ, ಇವರು ಬೇಬಿ ಹುಟ್ಟಿ ಹಣಿಯುವವರನ್ನ ಕರೆದುಕೊಂಡು ಬಂದಿದ್ದಾರೆ. ಉಡುಪಿ ಯಶೋಧ ಶೆಟ್ಟಿಗ ಕೈಮಗ್ಗದಲ್ಲಿ ಬಟ್ಟೆಯನ್ನ ನೇಯುವಂತಹ ಮಾಡುವಂತಹ ಮಹಿಳೆಯನ್ನ ಕರೆದುಕೊಂಡು ಬಂದಿದ್ದಾರೆ. ಕಾರ್ಕಳ ನಳಿನಿ ಆಚಾರ್ಯ, ಇವರು ಕಲಾವತಿ ಚಿನ್ನದ ಕೆಲಸ ಮಾಡುವ ಮಹಿಳೆಯರನ್ನ ಕರೆದುಕೊಂಡು ಬಂದಿದ್ದಾರೆ. ಬೈಂದೂರು, ಇವರು ವಾಲಗ ಓದುವವರನ್ನ ಕರೆದುಕೊಂಡು ಬಂದಿದ್ದಾರೆ. ಈ ಎಲ್ಲ ಮಹಿಳೆಯರನ್ನ ನಾವಿವತ್ತು ಸನ್ಮಾನ ಮಾಡಲಿಕ್ಕಿದ್ದೇವೆ. ನಮ್ಮ ಎಲ್ಲ ಮಹಿಳೆಯರು ಕೂಡ ಇವತ್ತಿನ ವಿಶೇಷ ಆಹ್ವಾನಿತ ಮಹಿಳೆಯರಾದ ತಮ್ಮೆಲ್ಲರಿಗೂ ಕೂಡ ಉಡುಪಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಪರವಾಗಿ ನಿಮ್ಮನ್ನ ಸನ್ಮಾನ ಮಾಡಲಿಕ್ಕೆ, ನಿಮಗೆ ಗೌರವವನ್ನ ಸೂಚಿಸಲಿಕ್ಕೆ ನಾವು ಬಹಳಷ್ಟು ಹೆಮ್ಮೆಯನ್ನು ಕೂಡ ಪಡ್ತಾ ಇದ್ದೇವೆ. ಈ ಎಲ್ಲ ಮಹಿಳೆಯರನ್ನ ಸನ್ಮಾನ ಮಾಡಲಿಕ್ಕೆ ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಅವರು, ಹಾಗೆ ಹಿರಿಯರಾದಂತಹ ನಮ್ಮ ನಾಯಕಿ ಸರಳಾ ಕಾಂಚಂದ್ರ ಅವರು, ಇವರೆಲ್ಲರನ್ನು ಕೂಡ ನಮ್ಮ ಗೀತಾ ವಾಗ್ಲೆ ಅವರು, ಇವರೆಲ್ಲರನ್ನ ಗುರುತಿಸಲಿಕ್ಕೆ ಇವರ ಪರಿಚಯಗಳನ್ನ ಸಂಬಂಧಪಟ್ಟಂತಹ ಎಲ್ಲ ಬ್ಲಾಕ್ ಅಧ್ಯಕ್ಷರು ಒಬ್ಬರೊಬ್ಬರಾಗಿ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಪ್ರಭಾ ಶೆಟ್ಟಿ ಕಾಪು, ಲಕ್ಷ್ಮೀ ಜ್ಯೋತಿ ಹಿರಿಯ ಮಹಿಳೆಯರ ಎಲ್ರಿಗೂ ನಮಸ್ಕಾರ. ವಿಶ್ವ ಮಹಿಳಾ ದಿನದ ಎಲ್ಲ ಶುಭಾಶಯವನ್ನ ಕೋರ್ತಾ, ಆರೂರು ಗ್ರಾಮದ ಕೀರ್ತಿನಗರ ಎಂಬಲ್ಲಿ ವಾಸವಾಗಿರುವ ಲಚೂರ್ ಹಂಡ ಮತ್ತು ಗೌರಿ ಹಂಡೆ ಇವರ 5 ಜನರಲ್ಲಿ 3ನೇವರಾದ ರುಕ್ಮಿಣಿ ಹಂಡೆ ಇವರು ಸುಮಾರು 35 ವರ್ಷಗಳಿಂದ ಇವರ ಕುಲ ಕಸುಬು ಮಡಿಕೆ ಮಾಡಿಕೊಂಡು ಬಂದಿರುತ್ತಾರೆ. ಇವರಿಗೆ 3 ಗಂಡು 2 ಹೆಣ್ಮಕ್ಕಳು ಇದ್ದು, ಇವರ ಗಂಡ ಕೂಡ ದೈವದಿನರಾಗಿದ್ದಾರೆ. ಹಾಗೆಯೇ ಸುಮಾರು ಇವರ ಗಂಡ ತೀರಿ ಹೋಗಿ ಸುಮಾರು 26 ವರ್ಷಗಳು ಆದರೂ ಕೂಡ ಇವತ್ತು ಅವರ ವೃತ್ತಿಯನ್ನ ಮುಂದುವರಿಸಿಕೊಂಡು ಬಂದು, ಈ ಹಿಂದೆ ಮನೆಗೆ ತೆರಳಿ ಮಡಿಕೆಯನ್ನ ಮಾರಿಕೊಂಡು ಇವರ ಜೀವನವನ್ನ ಸಾಗಿಸಿದ್ರು. ಇತ್ತೀಚಿನ ದಿನಗಳಲ್ಲಿ ಸಂತೆಗೆಲ್ಲ ಹೋಗಿ ಇವರ ವೃತ್ತಿಯನ್ನ ಮಾಡಿಕೊಂಡು ಬಂದಿರ್ತಾರೆ. ಇವರಿಗೆ ನಮ್ಮ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಅವರ ಕುಲಕಸುಬನ್ನ ತಿಳಿದುಕೊಂಡು ಅವರಿಗೆ ಅಭಿನಂದಿಸುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ನಮ್ಮ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಮತ್ತೆ ಎಲ್ಲ ಪದಾಧಿಕಾರಿಗಳಿಗೆ ನಾನು ಕೃತಜ್ಞತೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ಗೋಪಿಕೆ ನಾಯ್ಕ ಅವರಿಗೆ. ಮಮತಾ ಶೆಟ್ಟಿ, ಉಡುಪಿ ಬ್ಲಾಕ್. ಯಶೋಧ ಎಲ್ ಶೆಟ್ಟಿಗ ಪ್ರಾಯ 60 ವರ್ಷ. ಇವರು ದಿವಂಗತ ಲಕ್ಷ್ಮಣ್ ಶೆಟ್ಟಿಗಾರ್ ಇವರನ್ನು ವಿವಾಹವಾಗಿರುತ್ತಾರೆ. ಇವರಿಗೆ 2 ಮಕ್ಕಳು. ಇವರ ವೃತ್ತಿಯಲ್ಲಿ 40 ವರ್ಷದಿಂದಲೂ ಕೈಮಗ್ಗದ ವೃತ್ತಿಯನ್ನು ಮಾಡಿಕೊಂಡು ಬಂದಿರುತ್ತಾರೆ. ಈಗಲೂ ಅದೇ ವೃತ್ತಿಯನ್ನು ಮಾಡುತ್ತಾ ಬರ್ತಾ ಇದ್ದಾರೆ. ಆದರೆ ಈಗ ಆ ಮಕ್ಕಳಿಗೆ ಬೇಕಾದ ನೂಲುಗಳು ಸಿಕ್ಕದೇ ಇರುವುದರಿಂದ ಕೆಲಸ ಕಷ್ಟಕರವಾಗಿದೆ. ಯಾವುದೇ ರೀತಿಯ ಸರ್ಕಾರದ ಪ್ರೋತ್ಸಾಹ ಸವಲತ್ತುಗಳು ಇಲ್ಲ. ಈ ಕಸುಬಿನಿಂದಲೇ ಜೀವನ ನಡೆಸಿಕೊಂಡು ಬರುತ್ತಾ ಇದ್ದೇನೆ ಅಂತ ಇದರಲ್ಲಿ ಓದುವಾಗ ಅವರ ಅಳಲನ್ನು ತೋಡಿಕೊಂಡಿದ್ದಾರೆ. ಅದು ನಮಗೆ ಓದುವಾಗ ತುಂಬಾ ಬೇಜಾರಾಯಿತು. ಯಾಕಂದ್ರೆ ಯಾವ ವೃತ್ತಿಯನ್ನು ಹೆಣ್ಣು ಮಕ್ಕಳು ಮುಂದೆ ಹೋಗ್ಬೇಕಂತ ಬಯಸ್ತಾರೆ, ಅದಕ್ಕೆ ಯಾವುದೋ ಒಂದು ಸವಲತ್ತುಗಳು ಇಲ್ಲ. ಈಗ ನಮ್ಮ ಇವರು ಇವತ್ತು ಪ್ರೋತ್ಸಾಹ ಇದು ತಗೊಂಡ ಸನ್ಮಾನ ತಗೊಂಡಂತ ಹೇಳೋದ್ರಲ್ಲಿ ಒಂದು
ಶೆಟ್ಟಿ ಕೋಟ. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಶ್ರೀ ದಿವಂಗತ ಸುಬ್ಬನಾಯ್ಕ ಹಾಗೂ ದಿವಂಗತ ಶ್ರೀಮತಿ ಕಾವೇರಿ ಬಾಯಿಯವರ ಮಗಳು ರುಕ್ಮಿಣಿ ಬಾಯಿಯವರು ಶಿರೂರು ಮುದ್ದು ಮನೆಯಲ್ಲಿ 65 ವರ್ಷದ ಹಿಂದೆ ಜನಿಸಿರುತ್ತಾರೆ. ಇವರು ರೈತ ಕುಟುಂಬದಿಂದ ಬಂದವರಾಗಿದ್ದು ಸಣ್ಣ ವಯಸ್ಸಿನಿಂದಲೇ ಕೃಷಿಯಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾರೆ. ಇವರು ಉಡುಪಿ ಜನಾಂಗದವರಾಗಿದ್ದು ತುಂಬಾ ಶ್ರಮಜೀವಿಗಳಾಗಿರುತ್ತಾರೆ. ರುಕ್ಮಿಣಿಯವರು ಅದೇ ಗ್ರಾಮದ ಬಾಬನಾಯ್ಕ ಇವರನ್ನು ವಿವಾಹವಾಗಿರುತ್ತಾರೆ. ಬಾಬನಾಯ್ಕ ಇವರು ಕೂಡ ಕೃಷಿ ಕುಟುಂಬದವರಾಗಿದ್ದು ಕೃಷಿ ಆದಾಯದ ಮೇಲೆ ಇವರ ಕುಟುಂಬ ಅವಲಂಬಿತವಾಗಿರುತ್ತದೆ. 4 ಗಂಡು ಮಕ್ಕಳು ಹಾಗೂ 4 ಹೆಣ್ಣು ಮಕ್ಕಳು ಹಾಗೂ 3 ಗಂಡು ಮಕ್ಕಳ ತುಂಬು ಸಂಸಾರ ಇವರದ್ದಾಗಿರುತ್ತದೆ. ಪತಿಯ ನಿಧನದ ನಂತರವೂ ಇವರು ತಮ್ಮನ್ನು ತಾವು ಕೃಷಿಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಪ್ರಸ್ತುತ ಇವರು ಹೆಗ್ಗುಂಜ ಗ್ರಾಮದ ಹೆಬ್ಬಾಡಿಯ ಕೆತ್ತೋಡಿಯಲ್ಲಿ ನೆಲೆಸಿದ್ದು ಸುಮಾರು 2 ಎಕರೆ ಕೃಷಿ ಭೂಮಿಯನ್ನು ಹೊಂದಿದ್ದಾರೆ. ಇವರು ಬದನೆ, ಕುಂಬಳ, ತೊಂಡೆ, ಅಲಸಂದೆ ಹಾಗೂ ಮುಂತಾದ ತರಕಾರಿಗಳನ್ನು ಪ್ರತಿ ವರ್ಷ ಬೆಳೆದು ಉಡುಪಿವರೆಗೂ ಮಾರಾಟ ಮಾಡುತ್ತಾರೆ. ಇವರಿಗೆ ಸುಮಾರು 35 ವರ್ಷದ ಕೃಷಿ ಅನುಭವವಿದ್ದು ಉತ್ತಮ ಕೃಷಿಕರಾಗಿರುತ್ತಾರೆ. ಇವರನ್ನು ಇವತ್ತು ನಮ್ಮ ಉಡುಪಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಸನ್ಮಾನಿಸುವುದೆಂದು ಗುರುತಿಸಿದ್ದು ದೇವರು ಶ್ರೀಮತಿ ರುಕ್ಮಿಣಿ ಬಾಯಿಯವರಿಗೆ ಉತ್ತಮ ಆರೋಗ್ಯ ಆಯಸ್ಸನ್ನು ಕೊಡಲಿ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಾರೈಸುತ್ತಾ ಇವರಿಗೆ ನಮ್ಮ ಅಭಿನಂದನೆಗಳು. ಧನ್ಯವಾದಗಳು ಮಮತಾ ಶೆಟ್ಟಿ ಕೋಟ ಇವರಿಗೆ. ಸಂಧ್ಯಾ ಶೆಟ್ಟಿ ಹಿರಿಯಡ್ಕ. ಎಲ್ಲರಿಗೂ ನಮಸ್ಕಾರಗಳು. ಈ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನಿಂದ ಹಿರೇಡ್ಕ ಬ್ಲಾಕಲ್ಲಿ ಸನ್ಮಾನಿಸಲು ಪಡುವಂತಹವರು ಶ್ರೀಮತಿ ಬೇಬಿ. ಇವರು ಮೂಲ ಮನೆ ಬ್ರಹ್ಮಾವರ ಕುಂಜಾಲಿ. ಇವರು ಮದುವೆಯಾಗಿ ಬಂದದ್ದು ನಮ್ಮ ಹಿರೇಡ್ಕದ ಸಮೀಪ ಒಂತಿಬೆಟ್ಟಿನ ದಿವಂಗತ ನಕ್ರ ಇವರನ್ನು ಮದುವೆಯಾಗಿ ಅಲ್ಲಿ ಈಗ ಸಂಸಾರವನ್ನು ನಡೆಸ್ತಾ ಇದ್ದಾರೆ. ಇವರ ತಂದೆ ಕಿಟ್ಟ ಕೊರಗ, ತಾಯಿ ಅಪ್ಪಿ. ಇವರ ಜನನ 18/2/1971. ಇವರ ಒಬ್ಬನೇ ಮಗ ಕುಮಾರ್ ವಿಜಯ್ ಅಂತ. ಇವರು ಮೂಲ ಕಸುಬು ಹುಟ್ಟಿನೆಯುವುದು. ಇದನ್ನು ಮೊದಲು ಅವರು ಮನೆಗೆ ತಗೊಂಡೋಗಿ ಮಾಡಿಕೊಂಡು ಬರ್ತಾ ಇದ್ರು. ಈಗ ಆ ಬುಟ್ಟಿಯನ್ನು ಅಂಗಡಿಯಲ್ಲೇ ಮಾರಿಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಎಲ್ಲ ಬ್ಲಾಕಿನ ಕುಲಕಸುಬು ಮಹಿಳೆಯರಿಗೆ ಸನ್ಮಾನವನ್ನು ನಮ್ಮ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನಿಂದ ಹಮ್ಮಿಕೊಂಡಿದ್ದಾರೆ. ಈ ಎಲ್ಲ ಮಹಿಳೆಯರಿಗೆ ದೇವರು ಆರೋಗ್ಯ, ಸುಖ, ಶಾಂತಿಯನ್ನು ನೀಡಲಿ ಅಂತೇಳಿ ಆ ದೇವರಲ್ಲಿ ಬೇಡಿಕೊಳ್ತಾ ಇದ್ದೀನಿ. ಧನ್ಯವಾದಗಳು ಶ್ರೀಮತಿ ಸಂಧ್ಯಾ ಶೆಟ್ಟಿ ಇವರಿಗೆ. ಕಾರ್ಕಳ ನಳಿನಿ ಆಚಾರ್ಯ. ಎಲ್ಲರಿಗೂ ನಮಸ್ಕಾರ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಕಾರ್ಕಳದಿಂದ ಈ ಒಂದು ಸನ್ಮಾನಕ್ಕೆ ಗುರುತಿಸಿಕೊಂಡಂತಹ ಕಲಾವತಿಯವರನ್ನ ಪರಿಚಯಿಸಲಿಕ್ಕೆ ಬಹಳಷ್ಟು ಸಂತೋಷ ಪಡ್ತಾ ಇದ್ದೇನೆ. ವಿಶ್ವಕರ್ಮ ಜನಾಂಗದಲ್ಲಿ 5 ಪಂಚ ಕುಲಕಸುಬುಗಳನ್ನು ಮಾಡಿಕೊಂಡು ತಮ್ಮ ಜೀವನವನ್ನ ನಿರ್ವಹಿಸುವುದನ್ನು ನಾವು ಕಂಡಿದ್ದೇವೆ. ಇದರಲ್ಲಿ ಚಿನ್ನದ ಕೆಲಸ ಕೂಡ ಒಂದು. ಆದರೆ ಮಹಿಳೆಯರು ಈ ಚಿನ್ನದ ಕೆಲಸಗಳಲ್ಲಿ ತೊಡಗಿಕೊಂಡು ಸಂಪಾದನೆಯನ್ನ ಮಾಡಿಕೊಳ್ಳುವುದು ಬಹಳ ಅಪರೂಪ. ಆದ್ರೆ ಇವತ್ತು ನಮ್ಮ ಸನ್ಮಾನಕ್ಕೆ ಸ್ವೀಕರಿಸುವವರು ಚಿನ್ನದ ಕೆಲಸವನ್ನ ಮಾಡ್ತಿರುವಂತಹ ಕಲಾವತಿಯವರು. ಶ್ರೀಮತಿ ಕಲಾವತಿಯವರು ಅನಂತಯ್ಯಾಚಾರ್ಯ ಮತ್ತು ಸಹದೇವಿ ಆಚಾರ್ಯ ಇವರ ಮಗಳಾಗಿದ್ದು ಒಟ್ಟು 15 ಜನ ಮಕ್ಕಳಲ್ಲಿ ಇವರು 4ನೇಯವರಾಗಿದ್ದಾರಂತೆ. 1953ರಲ್ಲಿ ಬ್ರಹ್ಮಾವರದಲ್ಲಿ ಹುಟ್ಟಿ 6ನೇ ತರಗತಿಯ ವಿದ್ಯಾಭ್ಯಾಸವನ್ನ ಇವರು ಪಡೆದುಕೊಂಡವರು. ತದನಂತರ ಚಿನ್ನದ ಕೆಲಸಗಳನ್ನ ಕಲ್ತ್ಕೊಂಡು ಇವತ್ತು ಅವರ ಸ್ವಂತ
ಬಹಳಷ್ಟು ಸನ್ಮಾನ ಪುರಸ್ಕಾರಗಳನ್ನ ಅವರನ್ನ ಕೈ ಬೀಸಿ ಕರೆದಿದೆ. ವಿಶ್ವಕರ್ಮ ಯುವ ವೃಂದದಲ್ಲಿ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಹಾಗೂ ಹಲವಾರು ಕಾಳಿಕಾಂಬ ಗುರುಮಠ ದೇವಸ್ಥಾನ, ಮೂಡಬಿದ್ರೆ, ಆನೆಗುಂದಿ ಮಹಾಸಂಸ್ಥಾನ, ಸರಸ್ವತಿ ಪೀಠ ಎಲ್ಲ ಕಡೆಗಳಲ್ಲಿ ಕೂಡ ಇವರನ್ನ ಕರೆದು ಗುರುತಿಸಿದ್ದಾರೆ. ಇವತ್ತು ನಮ್ಮ ಮಹಿಳಾ ಸಮಾವೇಶದಂದು ನಮ್ಮ ಗೀತಾ ಬಾಗ್ಲೆಯವರ ನೇತೃತ್ವದಲ್ಲಿ ಇವರನ್ನ ಸನ್ಮಾನಿಸುವುದು ನಮಗೆಲ್ಲ ಸಂತೋಷದ ಸಂದರ್ಭ. ಈ ಒಂದು ಸಂದರ್ಭದಲ್ಲಿ ಅವರ ಆಯುರಾರೋಗ್ಯ ಉನ್ನತಿಯಾಗಿ ಅವರ ಈ ಒಂದು ಮಾದರಿ ನಮಗೆಲ್ಲ ಅವರು ಮಾದರಿಯಾಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದಾರೆ. ಧನ್ಯವಾದಗಳು ನಳಿನಿ ಆಚಾರ್ಯ ಅವರಿಗೆ. ಮಂಜುಳಾ ದೇವಡಿಗ ವಣ್ಸೆ. ಇವರದೆಲ್ಲ ಇಟ್ಕೊಂಡ್ರೇನೆ ಅದೇ ನಂಗೆ ಅಡ್ಜಸ್ಟ್ಮೆಂಟ್ ಆಗಿ ಖರ್ಚು 26/9/1966 ಶ್ರೀ ಶಂಕರ ಮಡಿವಾಳ ಹಾಗೂ ಶ್ರೀಮತಿ ರಮಾಬಾಯಿಯವರ ಪ್ರಥಮ ಪುತ್ರಿಯಾಗಿ ಕೊಂಗೊಳ್ಳಿಯಲ್ಲಿ ಜನಿಸಿದರು. ಇವರು ಕೊಂಗೊಳ್ಳಿ ಎಮ್ಮೆಯ ಶಿಕ್ಷಣ ಸಂಸ್ಥೆ ಸರಸ್ವತಿ ವಿದ್ಯಾಲಯದಲ್ಲಿ SSLC ತನಕ ಶಿಕ್ಷಣವನ್ನು ಪಡೆದಿದ್ದಾರೆ. ಮನೆಯಲ್ಲಿ ಬಡತನ ಇರುವ ಕಾರಣ ತಮ್ಮ ಶಿಕ್ಷಣವನ್ನು ಮೊಟಕುಗೊಳಿಸಿ ತದನಂತರ ತಮ್ಮ ಅಜ್ಜಿ ಮನೆಯಲ್ಲಿ ತಮ್ಮ ಸಮಾಜದ ಕುಲುಕುಸುವಾದ ಬಟ್ಟೆ ಬಗೆದು ಇಸ್ತ್ರಿ ಹಾಕುವಲ್ಲಿ ತನ್ನ ಮಾವಂದರಿಗೆ ಸಹಾಯ ಮಾಡುತ್ತಿದ್ದರು. ನಂತರ 28/5/1990ರಲ್ಲಿ ಹೊನ್ನಾವರ ತಾಲೂಕಿನ ಬಳಪುರದಿಂದ ಗಣೇಶ್ ಮಡಿವಾಳರನ್ನು ವಿವಾಹವಾಗಿ ಕೊಂಗೊಳ್ಳಿಯಲ್ಲಿ ಶ್ರೀ ಗಣೇಶ್ ಡ್ರೈ ಕ್ಲೀನರ್ಸ್ ಎಂಬ ಅಂಗಡಿಯನ್ನು ತೆರೆದು 24 ವರ್ಷಗಳಿಂದ ಸಮಾಜದಲ್ಲಿ ಕುಲಕಸುಬನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಇವರಿಗೆ ಒಂದು ಗಂಡು ಮತ್ತು ಒಂದು ಹೆಣ್ಣು ಮಕ್ಕಳಿದ್ದು ಇಬ್ಬರಿಗೂ ಇಂಜಿನಿಯರ್ ವಿದ್ಯಾಭ್ಯಾಸವನ್ನು ಕೊಟ್ಟಿರುತ್ತಾರೆ. ಇಬ್ಬರು ತಮ್ಮ ಕುಲಕಸುಬನ್ನು ನಿಲ್ಲಿಸದೆ ಅವರು ಅದನ್ನೇ ಆಧಾರವಾಗಿಟ್ಟುಕೊಂಡು ಜೀವನವನ್ನು ನಡೆಸುತ್ತಿದ್ದಾರೆ. ಇವರ ಮುಂದಿನ ಜೀವನವು ಸುಖಪ್ರದವಾಗಿರಲಿ ಎಂದು ಹಾರೈಸುತ್ತಾ ನಮ್ಮ ಮಹಿಳಾ ಕಾಂಗ್ರೆಸ್ ಉಡುಪಿ ಇಲ್ಲಿನ ಘಟಕದಿಂದ ಅವರಿಗೆ ಸನ್ಮಾನ ಮಾಡ್ತಾ ಇರೋದ್ರಿಂದ ಅವರಿಗೆ ಧನ್ಯವಾದಗಳು. ಕಾಂಗ್ರೆಸ್ ಮಹಿಳಾ ಕಮಿಟಿಯವರಿಗೆ ಮತ್ತೆ ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಮಂಜುಳಾ ದೇವಾಡಿಗ ಅವರಿಗೆ. ಬೈಂದೂರು ಗೌರಿ ದೇವಾಡಿಗ. ತಾಯಿ ದುರ್ಗಾ ಪರಮೇಶ್ವರನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಇವತ್ತಿನ ಮಹಿಳಾ ದಿನಾಚರಣೆಯ ಶುಭಾಶಯ ಎಲ್ಲರಿಗೂ ಕೋರಿಕೊಳ್ಳುತ್ತಾ, ವೀಣಾ ದೇವಾಡಿಗ ಇವರು ಕೊಪ್ಪದ ಗ್ರಾಮದಲ್ಲಿ ಮರ್ಲಾ ಪುಷ್ಪ ದೇವಾಡಿಗರ 3ನೇ ಮಗಳಾಗಿ ಜನಿಸಿರುತ್ತಾರೆ. ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ವೀಣಾ ದೇವಾಡಿಗ, ವೈಭವ್ ಸತೀಶ ದೇವಾಡಿಗ ಇವರು ಬೈಂದೂರು ತಾಲೂಕಿನ ಉಪ್ಪುದದಲ್ಲಿ ದಿನಾಂಕ 25 ಆಗಸ್ಟ್ 1992ರಲ್ಲಿ ಜನಿಸಿದ್ದು, ಸತೀಶ್ ದೇವಾಡಿಗ ಇವರನ್ನು ವಿವಾಹವಾಗಿದ್ದು ಇವರಿಗೆ ಆರ್ಯನ್ ದೇವಾಡಿಗ ಎಂಬ ಮುದ್ದಾದ ಮಗನನ್ನು ಹೊಂದಿರುವ ಇವರು ದ್ವಿತೀಯ PUC ವಿದ್ಯಾಭ್ಯಾಸವನ್ನು ಹೊಂದಿದ್ದು ಸ್ಯಾಕ್ಸೋಫೋನ್ ವಾದ್ಯವನ್ನು ವೃತ್ತಿಯಲ್ಲಿ ಸಾಗಿಸಿಕೊಂಡಿರುತ್ತಾರೆ. ಸಾಲಿಗ್ರಾಮದಲ್ಲಿ 2008ರಲ್ಲಿ ಇವರು ಗುರುಗಳಾದ ವಿದ್ವಾನ್ ಮನೋಜ್ ದೇವಾಡಿಗ ಇವರಲ್ಲಿ ಸ್ಯಾಕ್ಸೋಫೋನ್ ವಿದ್ಯೆಯನ್ನು ಮಾಡಿದ್ದು 14 ವರ್ಷಗಳ ಅನುಭವವನ್ನು ಹೊಂದಿರುವ ಇವರಿಗೆ 2001ರಲ್ಲಿ ಜಿಲ್ಲಾ ಮಟ್ಟದ ಕಲಾಕಿರಣ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಾರೆ. ವಿಶ್ವ ಮಹಿಳಾ ದಿನಾಚರಣೆಯ ಈ ಶುಭ ದಿನದಂದು ನಮ್ಮ ತಾಲೂಕಿನ ಹೆಮ್ಮೆಯ ಮಹಿಳಾ ಸ್ಯಾಕ್ಸೋಫೋನ್ ವಾದ್ಯದಲ್ಲಿ ಗುರುತಿಸಿಕೊಂಡಿರುವ ಶ್ರೀಮತಿ ವೀಣಾ ದೇವಾಡಿಗರಿಗೆ ಇವರಿಗೆ ಮಹಿಳಾ ದಿನಾಚರಣೆಯ ದಿನದಂದು ಪ್ರೀತಿಯ ಸನ್ಮಾನ. ನಮಗಿದು ಉಪ್ಪುಂದಗೆ ಸಿಗುವ ಅಭಿಮಾನ ಎನ್ನುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು ಶ್ರೀಮತಿ ಗೌರಿ ದೇವಾಡಿಗ ಇವರಿಗೆ. ಇವರೆಲ್ಲರನ್ನು ಕೂಡ ನಮ್ಮ ಎಲ್ಲ ಬ್ಲಾಕ್ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ
ನಮ್ಮ ಹಿರಿಯರಾದಂತಹ ಶ್ರೀಯುತ ವಿನಯ್ ಕುಮಾರ್ ಸರ್ಗೆ, ಇದರೊಂದಿಗೆ ನಮ್ಮ ಸರಳಾ ಕಾಂಚನ್, ನಮ್ಮ ವೆರೋನಿಕಾ ಕರ್ನೇಲಿಯೋ ಇವರೆಲ್ಲರ ಸಹಕಾರದೊಂದಿಗೆ ಇವರೆಲ್ಲರನ್ನು ಕೂಡ ಗೌರವಿಸಬೇಕು. ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು ಕೂಡ ತಮ್ಮ ತಮ್ಮ ಬ್ಲಾಕಿನಿಂದ ಕರೆತಂದಂತಹ ಕುಲಕಸುಬಿನ ಮಹಿಳೆಯರ ಹಿಂದೆ ನಿಂತು ನಮ್ಮೆಲ್ಲರೂ ಕೂಡ ಭಾವಚಿತ್ರ ಚೆನ್ನಾಗಿ ಬರಬೇಕು ಅಂತ ನಮ್ಮ ಆಸೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಸಾಧಕಿ ಮಹಿಳೆಯರ ಹಿಂದೆ ನಿಲ್ಲಬೇಕು. ಅದರೊಟ್ಟಿಗೆ ನಮ್ಮ ಪತ್ರಕರ್ತರದ್ದು ಕೂಡ ಒಂದು ವಿನಂತಿ ಏನಂದ್ರೆ, ನಮ್ಮ ನ್ಯೂಸ್ ಚೆನ್ನಾಗಿ ಬರ್ಬೇಕಂದ್ರೆ ನಮ್ಮ ಫೋಟೋ ಕೂಡ ಚೆನ್ನಾಗಿ ಬರ್ಬೇಕು. ಹಾಗಾಗಿ ತಾವೆಲ್ಲರೂ ಕೂಡ ಒಳ್ಳೆ ರೀತಿಯಿಂದ ನಿಂತು ಪತ್ರಕರ್ತರಿಗೆ ಕೂಡ ಅವಕಾಶವನ್ನ ಕೊಡಬೇಕು. ಹಾಗಾಗಿ ತಮ್ಮೆಲ್ಲರ ಒಂದು ಸುಂದರವಾದ ಭಾವಚಿತ್ರವು ಈ ಕ್ಷಣದಲ್ಲಿ ಸೆರೆಯಾಗಬೇಕು ಅನ್ನುವುದು ನಮ್ಮ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಆಶಯ ಕೂಡ. ಹಾಗಾಗಿ ತಮ್ಮೆಲ್ಲರನ್ನ ಕೂಡ ಅಭಿಮಾನಿಸುತ್ತಿರುವ, ಆದರಿಸುತ್ತಿರುವ ನಮ್ಮ ಎಲ್ಲ ಹಿರಿಯ ನಾಯಕಿಯರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವಿಸುವ ಅವಕಾಶವನ್ನ ಕೊಟ್ಟಂತಹ ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗೌರವವನ್ನು ಸೂಚಿಸ್ತೇವೆ. ಹಾಗೆ ಸನ್ಮಾನಿಸಿದಂತಹ ಇವರೆಲ್ಲರಿಗೂ ಕೂಡ ದೇವರು ಇನ್ನಷ್ಟು ಶಕ್ತಿಯನ್ನ ಕೊಡ್ಲಿ. ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಈ ಕುಲಕಸುಬು ನಿಮ್ಮನ್ನ ಇನ್ನಷ್ಟು ಎತ್ತರಕ್ಕೆ ಒಯ್ಯಲಿ. ಈ ಕಸುಬಿನಿಂದ ಖಂಡಿತವಾಗಿಯೂ ನಿಮ್ಮ ಎಲ್ಲ ರೀತಿಯಾದಂತಹ ಒಂದು ಉತ್ತರೋತ್ತರ ಅಭಿವೃದ್ಧಿಯಾಗಲಿ. ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ಆ ಶ್ರೀಕೃಷ್ಣ ಭಗವಂತ ಹಾಗೂ ಎಲ್ಲ ದೇವರುಗಳ ಕೃಪಾ ಕಟಾಕ್ಷ ತಮ್ಮ ಮೇಲೆ ಇರಲಿ ಅನ್ನುವಂತಹ ಆಶಯವನ್ನ ನಮ್ಮ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇವೆ. ಮೊಬೈಲ್ನವ್ರು ಆದ ಒಂಚೂರು ಅವಕಾಶ ಕೊಡ್ಬೇಕು ನನಗೆ. ಮೊಬೈಲ್ನವ್ರು ಆದ್ಮೇಲೆ ದಯವಿಟ್ಟು ಪತ್ರಕರ್ತರಿಗೆ ಅವಕಾಶವನ್ನು ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಪುನಃ ಇನ್ನೊಮ್ಮೆ ಧನ್ಯವಾದಗಳನ್ನ ಸನ್ಮಾನಿತಗೊಂಡವರಿಗೂ ಸನ್ಮಾನ ಮಾಡಿದವರಿಗೂ ಕೂಡ ಇನ್ನೊಮ್ಮೆ ಧನ್ಯವಾದಗಳು. ಅವನಿಗೆ ಹೆಂಡತಿ ಅವಳೇ, ಜೀವತೆಲೆ ಹರಿಸುವವಳು ಅವಳೇ, ನವಮಾಸವಳು ಅವಳೇ, ಭುವನೈಕ್ಯ ಮಾತೆಯೇ ಅವಳೇ ಮಹಿಳೆ. ಅಂತರಿಕ್ಷವನ್ನೇರಿದವಳು ಅವಳೇ, ಅಂತಿಕ ರಿಕ್ಷಾ ಚಲಾಯಿಸಿದವಳು ಅವಳೇ, ಸಂತೆಯೊಳಗೆ ಬಳೆ ಮಾರಿದವಳು ಅವಳೇ, ನಿಂತ ನೀರಾಗದೆ ಹರಿವ ನದಿ ಆ ಮಹಿಳೆ, ನಿಂತ ನೀರಾಗದೆ ಹರಿವ ನದಿಯೇ ಆ ಮಹಿಳೆ. ದೇಶ ಕಾವವಳು ಅವಳೇ, ಈಶನೊಲಿಸಿ ಮೇದಿನಿಯಾದವಳೇ, ದೇಶ ಕಾವವಳು ಅವಳೇ, ಈಶನೊಲಿಸಿ ಮೇದಿನಿಯಾದವಳೇ, ಭಾಷಾ ಸಾಹಿತ್ಯದ ಸೊಗಡು ಅವಳೇ, ವಿಶ್ವಮಾನ್ಯತೆಗೆ ಮೀಸಲಾತಿ ಒಪ್ಪದ ಮಹಿಳೆ, ವಿಶ್ವಮಾನ್ಯತೆಗೆ ಮೀಸಲಾತಿ ಒಪ್ಪದ ಮಹಿಳೆ. ಧನ್ಯವಾದಗಳು. ಧನ್ಯವಾದಗಳು ಮಾಲತಿ ಆಚಾರ್ಯವರಿಗೆ. ನಮ್ಮ ಇವತ್ತಿನ ವಿಶೇಷ ಅತಿಥಿ, ವಿಶೇಷ ಸಾಧಕಿ, ಉಡುಪಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಸನ್ಮಾನಿಸಲ್ಪಡುವಂತಹ ಶ್ರೀಮತಿ ಕಾಂತಿ ಹರೀಶ್ ಇವರ ಪರಿಚಯವನ್ನ ಶ್ರೀಮತಿ ಸುಜಾತ ಸುವರ್ಣ ಇವರು ಮಾಡಿಕೊಡ್ಬೇಕಂತ ಕೇಳ್ಕೊಂಡು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೇನೆ. ಉಡುಪಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ, ಕಾಂಗ್ರೆಸ್ ಭವನ, ಬ್ರಹ್ಮಗಿರಿ, ಉಡುಪಿ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾವಸರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅನವರತ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಕಾಂತಿ ಹರೀಶ್ ಅವರಿಗೆ ಗೌರವಾದರ ಪುರಸ್ಕಾರವಾಗಿ ಸನ್ಮಾನಿಸಿ ಪ್ರದಾನಿಸಿದ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ. ಗೌರವಾನ್ವಿತರೆ, ನಾಡಿನಾದ್ಯಂತ ಸುದ್ದಿ ಮಾಡಿದ
ವಿಶೇಷ ಚೇತನ ವಿದ್ಯಾರ್ಥಿಗಳ ಶಾಲೆಯ ಸಂಸ್ಥಾಪಕಿಯಾಗಿ ಹಲವು ವರ್ಷಗಳಿಂದ ಕಳಂಕರಹಿತ ಸೇವೆಯಿಂದ ಮಕ್ಕಳ ಅಭ್ಯುದಯಕ್ಕೆ ಅಹರ್ನಿಶಿ ದುಡಿಯುತ್ತಾ ಸರ್ವರ ಅಭಿಮಾನಕ್ಕೆ ಪಾತ್ರರಾದ ತಮ್ಮನ್ನು ಅತ್ಯಂತ ಸಂತಸದಿಂದ ಅಭಿನಂದಿಸುವ ಯೋಗ ನಮಗೊದಗಿಸಿದ ತಮ್ಮ ಭಾವ ಬಂಧುರತೆಗೆ ನಮನಗಳು. 1981ರಲ್ಲಿ ಅಜಗಾರು ಮರಣೆಯ ಶ್ರೀಮತಿ ಅಶ್ವಿನಿ ಶೆಟ್ಟಿ ಮತ್ತು ಶ್ರೀ ಸೀತಾರಾಮ್ ಶೆಟ್ಟಿಯವರ ಜ್ಯೇಷ್ಠ ಪುತ್ರಿಯಾಗಿ ಜನಿಸಿದ ತಾವು ಬಡತನದ ಬೇಗುದಿಯಲ್ಲಿದ್ದರೂ ಮಾತಾಪಿತರ ಶ್ರೇಷ್ಠ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಬೆಳೆದಿರಿ. ಶಿಕ್ಷಣ ಮುಂದುವರಿಸುವುದು ಕಷ್ಟವಾದಾಗ ಮೊಂಟುಕುಮೇರಿ ಶಾಲೆಯಲ್ಲಿ ಗೌರವ ಶಿಕ್ಷಕಿಯಾಗಿ ಕಾರ್ಯವೆಸಗಿದಿರಿ. ಉನ್ನತ ವ್ಯಾಸಂಗದ ತುಡಿತ ಹೆಚ್ಚಿದಂತೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ BA ಪದವಿ, ವಿಶೇಷ B.Edನಲ್ಲಿ ರಾಜ್ಯಕ್ಕೆ 10ನೇ ರ್ಯಾಂಕ್ನೊಂದಿಗೆ ತೇರ್ಗಡೆ ಹೊಂದಿ ಪ್ರಸ್ತುತ MA ವ್ಯಾಸಂಗ ಮಾಡುತ್ತಿರುವೆ. ವಿಶೇಷ ಶಾಲೆಯ ಪ್ರಾಂಶುಪಾಲರಾಗಿದ್ದ ಸಮಯದಲ್ಲಿ ಸರ್ಕಾರದಿಂದ ಅನುದಾನ ಕಡಿತಗೊಂಡಾಗ ವಿದ್ಯಾರ್ಥಿಗಳಿಗಾದ ತೊಂದರೆಗೆ ನೊಂದು ಅವರ ಅಭ್ಯುದಯಕ್ಕಾಗಿ ಶ್ರೀ ಗುರು ರಾಘವೇಂದ್ರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಎಂಬ ಸ್ವಯಂ ಸೇವಾ ಸಂಸ್ಥೆಯನ್ನು ಹುಟ್ಟುಹಾಕಿ ತನ್ನ ಚಿನ್ನಾಭರಣಗಳನ್ನು ಅಡವಿಟ್ಟು ಗಂಡನ ಹೆಸರಿನಲ್ಲಿರುವ ಜಾಗವನ್ನು ಮಾರಿ ವಿಜೇತ ವಸತಿಯುತ ವಿಶೇಷ ಶಾಲೆ ಹಾಗೂ ವೃತ್ತಿ ತರಬೇತಿ ಸಂಸ್ಥೆಯನ್ನು ಸ್ಥಾಪಿಸಿದ ಹೆಗ್ಗಳಿಕೆ ತಮ್ಮದು. ಹೀಗೆ ತ್ಯಾಗಪೂರಿತ ಸೇವೆಯಲ್ಲಿ ಸಂಪನ್ನತೆಯನ್ನ ಬದುಕಿನ ಹಂದರಕ್ಕೆ ಅರ್ಥವನ್ನ ತುಂಬಿದೆ. ತಮ್ಮ ಸಮಾಜಮುಖಿ ಶೈಕ್ಷಣಿಕ ಸೇವೆಗಾಗಿ ಹಲವು ಪ್ರಶಸ್ತಿಗಳು, ಬಿರುದುಗಳು, ಗೌರವ ಸನ್ಮಾನಗಳು ತಮ್ಮನ್ನು ಅರಸಿ ಬಂದಿವೆ. ಸರ್ಕಾರದ ಯಾವುದೇ ಅನುದಾನಗಳನ್ನು ಪಡೆಯದೆ ತಿಂಗಳ 2,50,000ಕ್ಕೂ ಮೀರಿದ ಖರ್ಚನ್ನು ದಾನಿಗಳಿಂದಲೇ ಸಂಗ್ರಹಿಸಿ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಉಚಿತ ವಸತಿಯುತ ಶಿಕ್ಷಣ ನೀಡುತ್ತಿರುವ ತಮಗೆ ಅಭಿನಂದನೆಗಳು. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾವಸರದಲ್ಲಿ ಆದರದಿಂದ ಸನ್ಮಾನಿಸಿ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿಯನ್ನು ಪ್ರದಾನಿಸುತ್ತಿದ್ದೇವೆ. ಶ್ರೀ ಹರೀಶರೊಂದಿಗಿನ ಸಂಸಾರ ಬಳ್ಳಿಯಲ್ಲಿ ಲಭಿಸಿದ ಪುಷ್ಪದ್ವಯರಾದ ಸ್ವೀಕೃತಿ ಹಾಗೂ ಸಂಸ್ಕೃತಿಯವರೊಂದಿಗಿನ ಬಾಳು ಮಧುರವಾಗಲಿ. ಶ್ರೀದೇವರು ಐರಾರೋಗ್ಯ ಭಾಗ್ಯಗಳೊಂದಿಗೆ ಇನ್ನಷ್ಟು ಸಾಧನೆಗೈಯುವ ಶಕ್ತಿಯನ್ನು ದಯಪಾಲಿಸಲೆಂದು ಸಂಪ್ರಾರ್ಥಿಸುತ್ತೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಉಡುಪಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ. ಇವತ್ತಿನ ವಿಶೇಷ ಅತಿಥಿ ಇಂದಿರಾ ಪ್ರಿಯದರ್ಶಿನಿ ಪುರಸ್ಕಾರಕ್ಕೆ ಪಾತ್ರರಾದಂತಹ ಶ್ರೀಮತಿ ಕಾಂತಿ ಹರೀಶ್ ಇವರನ್ನ ಎಲ್ಲ ನಮ್ಮ ನಾಯಕಿಯರು ಸನ್ಮಾನಿಸಬೇಕಂತ ಕೇಳ್ಕೊಳ್ತೇವೆ. ಒಂದು ಫೋರ್ಸ್ ಕೊಡಿ ಪ್ಲೀಸ್. Wow, very nice. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮಹಿಳೆಯರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ನೀಡುತ್ತಾ ಇಂದು ಉಡುಪಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಬಹಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನ ಉಡುಪಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಇದರ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ಆಯೋಜಿಸಿದ್ದಾರೆ. ತಮ್ಗೆಲ್ಲರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇವೆ. ಖಂಡಿತವಾಗಿ ಬಹಳಷ್ಟು ಒಂದು ಸಂತೋಷ ಆಯಿತು. ಉತ್ತಮ ಒಂದು ವಾಗ್ಮಿ ಮಹಿಳೆಯರ ಏನು ಈಗ ಸಮಾಜದಲ್ಲಿ ಮಹಿಳೆಯರು ಯಾವ ರೀತಿ ಇರಬೇಕು ಅನ್ನೋದನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ ಇವತ್ತಿನ ಒಂದು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತಹ ಶ್ರೀಮತಿ ಅಮೃತ ಶೆಟ್ಟಿ ಅವರು. ಖಂಡಿತ ನಾವು ಹೇಳ್ತೇವೆ, ಈಗ ಎಲ್ಲರೂ ಕೂಡ ಮಹಿಳೆಯರಿಗೆ ಸಮಾನತೆ ಇದೆ, ಮಹಿಳೆಯರ ಮೇಲೆ ಶೋಷಣೆ ಆಗ್ತಾ ಇಲ್ಲ, ಮಹಿಳೆಯರು ಎಲ್ಲ ಒಂದು ಕ್ಷೇತ್ರಗಳಲ್ಲೂ ಶಿಕ್ಷಣ ಕ್ಷೇತ್ರ ಇರ್ಬೋದು, ಮತ್ತೆ ಧಾರ್ಮಿಕ ಕ್ಷೇತ್ರ ಇರ್ಬೋದು ಅಥವಾ ರಾಜಕೀಯ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅಂತೇಳಿ ನಾವು ಹೇಳ್ತೇವೆ. ಆದರೆ ಖಂಡಿತವಾಗಿಯೂ ಮಹಿಳೆ ಅನ್ನುವ ಪದ ಇನ್ನೂ ಹೋಗಿಲ್ಲ. ಪುರುಷ ಪ್ರಧಾನ
ಮಾಡಿದ್ದಾರೆ. ಖಂಡಿತವಾಗಿ ಅದು 100ಕ್ಕೆ 100 ಸತ್ಯ. ಇವತ್ತು ನಾವೇನಿದ್ರು ನಮ್ಮ ಏನು ಕರ್ತವ್ಯಗಳನ್ನ ನಾವು ನಿಭಾಯಿಸ್ತೇವೆ, ಸಂಸಾರದಲ್ಲಿ ಏನು ಕರ್ತವ್ಯ ಇದೆ ಅಥವಾ ಸಾಮಾಜಿಕವಾಗಿ ನಾವು ಹೊರಗೋಗಿ ದುಡಿಮೆಯನ್ನು ಕೂಡ ಮಾಡ್ತೇವೆ. ಆದ್ರೆ ಮಹಿಳೆ ಸ್ವತಂತ್ರ ಆಗ್ಲೇ ಇಲ್ಲ. ಹಾಗಾಗಿ ಒಂದು ಸ್ವತಂತ್ರ ಮಹಿಳೆಯಾಗಿ ಮೂಡಿ ಬರಬೇಕು, ಮಹಿಳಾ ಸಬಲೀಕರಣ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಉತ್ತಮ ಒಂದು ಮಾಹಿತಿಯನ್ನ ಇವತ್ತು ಅಮೃತಶ್ರೀ ಅವರು ನೀಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಪೂರ್ವಕವಾದ ಅಭಿನಂದನೆಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಮಹಿಳೆಯರು ತಮ್ಮ ಕಸುಬುಗಳನ್ನ ಮಾಡಿಕೊಂಡು ಮುಂದುವರಿಸಿಕೊಂಡು ಜೀವನ ಒಂದು ಸಂಸಾರ ಅಂತ ಹೇಳ್ತಾರೆ, ಆ ಒಂದು ಸಂಸಾರದ ನೌಕೆಯನ್ನ ಸರಿದೂಗಿಸಿಕೊಂಡು ಆರ್ಥಿಕ ಸ್ಥಿತಿ ಏನಿದೆ ಅದನ್ನ ಸರಿದೂಗಿಸಿಕೊಂಡು ಹೋಗ್ಲಿಕ್ಕೆ ಇವತ್ತಿನ ಕಾಲಘಟ್ಟದಲ್ಲಿ ಮಹಿಳೆಯರು ಕೂಡ ಉದ್ಯೋಗಕ್ಕೆ ಹೋಗುವಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಆ ಒಂದು ಇದನ್ನ ತಮ್ಮ ಕಸುಬನ್ನ ಮಾಡಿಕೊಂಡು ತಮ್ಮ ಜೀವನ ನಿರ್ವಹಣೆಯನ್ನ ಮಾಡುವಂತ ಸ್ವತಂತ್ರವಾಗಿ ಜೀವನವನ್ನ ನಿರ್ವಹಣೆ ಮಾಡಬೇಕಂತಹ ಒಂದು ಸುಮಾರು ಹಲವಾರು 10 ಮಂದಿ ಕುಲಕಸುಬುದಾರರ ಮಹಿಳೆಯರನ್ನ ಇವತ್ತು ಗುರುತಿಸಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಪೂರ್ವಕವಾದ ಅಭಿನಂದನೆಗಳನ್ನ ಅರ್ಪಿಸುತ್ತೇವೆ. ಮಹಿಳೆ ಯಾವುದಕ್ಕೂ ಕಮ್ಮಿ ಇಲ್ಲ. ಈಗಾಗಲೇ ಹೇಳಿದಾಗೆ ತೊಟ್ಟಿಲು ತೂಗುವ ಕೈ ದೇಶವನ್ನ ಆಳ್ಲಿಕ್ಕೆ ಸಾಧ್ಯ ಇದೆ. ಅಂತಹ ದೇಶವನ್ನ ಆಳುವ ಅಂತಹ ಹೆಸರು ಇಂದಿರಾ ಗಾಂಧಿ ಅಂತ ಒಂದು ಮಹತ್ವವನ್ನ ಹೊಂದಿರುವಂತಹ ಇಂದಿರಾ ಗಾಂಧಿ ಪ್ರಿಯದರ್ಶಿನಿ ಅವಾರ್ಡ್ ಅನ್ನ ಇವತ್ತು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನನ್ಗೆ ನೀಡಿ ಗೌರವಿಸಿದ್ದಾರೆ. ಖಂಡಿತವಾಗಿ ಆ ಒಂದು ಗೌರವ ನನಗೆ ಅಲ್ಲ, ನಾವು ಈ ಒಂದು ವಿಶೇಷ ಶಾಲೆ ನಡೆಸ್ತಾ ಇದ್ದೇವೆ. ಆ ಶಾಲೆಯಲ್ಲಿ ನಾವು ಮಕ್ಕಳ ಒಂದು ಸೇವೆಯನ್ನು ಮಾಡ್ತಾ ಇರುವಂತದ್ದು ಏನೋ ಒಂದು ದೇವರ ಪ್ರೇರಣೆಯಾಗಿ ನಾವು ಈ ಒಂದು ವಿಶೇಷ ಶಾಲೆಯನ್ನು ಮುಂದುವರಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಸಮಾಜದಲ್ಲಿರುವಂತಹ ಹಲವಾರು ಸಂಘ ಸಂಸ್ಥೆಗಳು ಮತ್ತೆ ಮಹನೀಯರು ದಾನಿಗಳ ಒಂದು ನೆರವನ್ನ ಪಡ್ಕೊಂಡು ಈ ಒಂದು ಸಂಸ್ಥೆಯನ್ನ ನಡೆಸಲಿಕ್ಕೆ ನಾವು ಶಕ್ತಿ ಮೀರಿ ಪ್ರಯತ್ನಿಸ್ತಾ ಇದ್ದೇವೆ. ಅದಕ್ಕೆ ಬಹಳಷ್ಟು ಜನ ಇವತ್ತು ಸಹಕಾರವನ್ನ ನೀಡಿದ್ದಾರೆ. ಅವರೆಲ್ಲರ ಸಹಕಾರವನ್ನು ಸದಾ ಸ್ಮರಿಸುತ್ತಾ ಈ ಒಂದು ಅವಾರ್ಡ್ ಮಕ್ಕಳ ಒಂದು ಸೇವೆಗಾಗಿ ತಾವು ನೀಡಿದ್ದೀರಿ. ನಮ್ಮ ಮಕ್ಕಳ ಒಂದು ಹೆಸರಿನಲ್ಲಿ ಈ ಒಂದು ಅವಾರ್ಡ್ ಅನ್ನು ನಾನು ಬಹಳ ಒಂದು ಖುಷಿ ಪಟ್ಟು ತೆಗೆದುಕೊಂಡಿದ್ದೇನೆ. ಹಾಗೆ ನಮ್ಮ ಏನು ಜವಾಬ್ದಾರಿ ಇದೆ ಅದನ್ನು ಕೂಡ ಈ ಒಂದು ಮಹಿಳಾ ಕಾಂಗ್ರೆಸ್ ಸಂಘದವರು ಜಿಲ್ಲಾ ಸಂಘದವರು ಹೆಚ್ಚಿಸಿದ್ದಾರೆ. ತಾವೇನು ಇವತ್ತು ನಮ್ಮ ಮೇಲಿನ ಒಂದು ಗೌರವದಿಂದ ಈ ಒಂದು ಪ್ರಶಸ್ತಿಯನ್ನ ನೀಡಿದ್ದೀರೋ ಆ ಹೆಸರನ್ನು ಉಳಿಸುವ ನಿಟ್ಟಿನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡಿ ಈ ಕ್ಷೇತ್ರದಲ್ಲಿ ಸೇವೆಯನ್ನ ಮಾಡಲಿಕ್ಕೆ ನಾವು ಇನ್ನೂ ಸಹ ಹೆಚ್ಚು ಪ್ರಯತ್ನಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ಎಲ್ಲ ಮಹಿಳೆಯರಿಗೂ ಈ ಸಂದರ್ಭದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ಅರ್ಪಿಸುತ್ತಾ ಇವತ್ತು ಖಂಡಿತವಾಗಿಯೂ ಮಹಿಳೆ ಅಬಲೆ ಎಲ್ಲ ಸಬಲ ಎನ್ನುವುದನ್ನ ತೋರಿಸಿಕೊಟ್ಟಂತಹ ಬಹಳಷ್ಟು ಸಾಧಕ ಮಹಿಳೆಯರು ಕೂಡ ಇದ್ದಾರೆ. ಹಾಗಾಗಿ ಅವರೆಲ್ಲರೂ ನಮ್ಮ ಅವರೆಲ್ಲರನ್ನ ನಾವು ಆದರ್ಶವಾಗಿ ಇಟ್ಟುಕೊಂಡು ನಾವು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಬಹಳಷ್ಟು ಸಮಾಜದಲ್ಲಿ ಸ್ವತಂತ್ರವಾಗಿ ಬದುಕುವ ನಿಟ್ಟಿನಲ್ಲಿ ನಮ್ಮ ಮಕ್ಕಳನ್ನ ನಾವು ಈಗ ಉದಾಹರಣೆಗೆ ಗಂಡು ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನ ನೀಡಿ ಹೆಣ್ಣು ಮಕ್ಕಳನ್ನ ನಾವು ಸ್ವತಂತ್ರವಾಗಿ ಬದುಕಿಸುವ ನಿಟ್ಟಿನಲ್ಲಿ ನಾವು ಅವರಿಗೆ ಮಾರ್ಗದರ್ಶಕರಾಗೋಣ ಎನ್ನುವ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಬ್ಲಾಕ್ನ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸುತ್ತಾ ಅವಕಾಶಕ್ಕಾಗಿ ಕೆಪಿಸಿಸಿ ಪ್ಯಾನಲಿಸ್ಟ್ ಇವರಿಗೆ ಉಡುಪಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಂತಹ ಈ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಾಗೂ ವಿಶ್ವ ಮಹಿಳಾ ದಿನಾಚರಣೆಯ ಈ ಸಂದರ್ಭದಲ್ಲಿ ಇಲ್ಲಿ ಸೇರಿರುವಂತಹ ಎಲ್ಲ ನನ್ನ ಆತ್ಮೀಯ ಸಹೋದರಿಯರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಮೊದಲಿಗೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸುಂದರ ಕಾರ್ಯಕ್ರಮವನ್ನು ಉಡುಪಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಶ್ರೀಮತಿ ಗೀತಾ ವಾಗ್ಲೆಯವರ ಮತ್ತು ಅವರ ಇಡೀ ತಂಡದ ನೇತೃತ್ವದಲ್ಲಿ ಇಲ್ಲಿ ಇವತ್ತು ರೂಪಿಸಿಕೊಂಡಿದ್ದಾರೆ. ಈ ಸುಂದರ ಕಾರ್ಯಕ್ರಮಕ್ಕೋಸ್ಕರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರಿಗೆ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಒಂದು ಅದ್ಭುತ ಕಾರ್ಯಕ್ರಮ. ಮೇಡಮ್ ಅಮೃತರವರನ್ನು ನಾನು ಅವರ ಬಗ್ಗೆ ತುಂಬಾ ಕೇಳಿದ್ದೆ, ಆದ್ರೆ ಯಾವತ್ತೂ ನನಗೆ ಅವರ ಮಾತುಗಳನ್ನು ಆಲಿಸುವಂತ ಒಂದು ಭಾಗ್ಯ ಸಿಕ್ಕಿರ್ಲಿಲ್ಲ. ಮೇಡಮ್ ಇವತ್ತು ತಾವು ಮಾತಾಡಿದ ಮಾತುಗಳನ್ನು ಕಂಡಾಗ ನನ್ಗೆ ಯಾಕೋ ಒಂದು ರೀತಿಯಲ್ಲಿ ನೀವು ಮಾತಾಡಿದಂತ ಪ್ರತಿಯೊಂದು ಶಬ್ದಗಳು ಕೂಡ ನಮ್ಮೆಲ್ಲರನ್ನು ಬಡಿದೆಬ್ಬಿಸುವಂತ ಆ ರೀತಿಯಲ್ಲಿ ಭಾಸವಾದವು. ಪ್ರಾಯಶಃ ನಾನು ಅನ್ಸ್ಕೊಂಡಿದ್ದೆ ವಿಶೇಷ ಕಾರ್ಯಕ್ರಮವನ್ನ ಗೀತಾವಾಗ್ಲವರು ಹೇಳ್ತಾ ಇದ್ದಾರೆ. ನಮ್ಮ ಇತ್ತೀಚೆಗೆ ನಡೆದಂತಹ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಸದಸ್ಯರು ದಯವಿಟ್ಟು ಬಂದವರು ಮೇಲ್ಗಡೆ ಬರಬೇಕು. ಗ್ರಾಮ ಪಂಚಾಯತ್
ಹದಿನಾರನೇ ಗ್ರಾಮ ಪಂಚಾಯತ್. ಇವರು ಇಂದಿರಾ ಆಚಾರ್ಯ, ಕಟ್ಪಾಡಿ ಗ್ರಾಮ ಪಂಚಾಯತಿನ ನೂತನ ಅಧ್ಯಕ್ಷರು. ಸುಗುಣ ಪೂಜಾರಿ, ಕಟ್ಪಾಡಿ ಗ್ರಾಮ ಪಂಚಾಯತಿನ ನೂತನ ಸದಸ್ಯರು. ಶಶಿಕಲಾ, ಉದ್ಯಾವರ ಗ್ರಾಮ ಪಂಚಾಯತಿನ ಸದಸ್ಯರು. ಶ್ರೀಮತಿ ಫರೀದಾ, ಯಜಮಾನಿ ಗ್ರಾಮ ಪಂಚಾಯತಿನ ನೂತನ ಸದಸ್ಯರು. ಡಿಸ್ಟ್ರಿಕ್ಟ್ ಅಲೆಯೂರು ಗ್ರಾಮ ಪಂಚಾಯತಿನ ನೂತನ ಸದಸ್ಯರು. ಶ್ರೀಮತಿ ಗ್ರೇಸಿ ಕಳ್ಳದ, ಶಿರ್ವ ಗ್ರಾಮ ಪಂಚಾಯತಿನ ನೂತನ ಉಪಾಧ್ಯಕ್ಷರು, ಪ್ರಧಾನ ಅಧ್ಯಕ್ಷರು ಕೂಡ. ಶ್ರೀಮತಿ ಪ್ರಭಾ ಶೆಟ್ಟಿ, ಕಟ್ಪಾಡಿ ಗ್ರಾಮ ಪಂಚಾಯತಿನ ಸದಸ್ಯರು. ಶ್ರೀಮತಿ ನತಾಲಿಯಾ, ಕುರ್ಕಾಲು ಗ್ರಾಮ ಪಂಚಾಯತಿನ ಸದಸ್ಯರು. ಶ್ರೀಮತಿ ಮೀನಾ ಪಿಂಟೋ, ಕಲ್ಯಾಣಪುರ ದಂಕನೀರು ಗ್ರಾಮ ಪಂಚಾಯತಿನ ಸದಸ್ಯರು. ಬೇರೆ ಯಾರಾದ್ರೂ ಇದ್ದೀರಾ? ಸ್ಪರ್ಧಿಸಿದವರು ಶ್ರೀಮತಿ ಕುಸುಮಾಕಾಮ ತಲೆಯೂರು, ಬನ್ನಿ. ಸ್ಪರ್ಧಿಸಿದವರು ಯಾರಾದ್ರೂ ಇದ್ರೆ ಬನ್ನಿ. ಶ್ರೀಮತಿ ಸಂಧ್ಯಾ ಶೆಟ್ಟಿ, ಶ್ರೀಮತಿ ಸುಜಾತಾ ಸುವರ್ಣ, ಶ್ರೀಮತಿ ಮಾಲತಿ ಆಚಾರ್ಯ, ಶ್ರೀಮತಿ ಜಸಿಂತಾ ಡಿಸೋಜ, ಶಿರುವ ಗ್ರಾಮ ಪಂಚಾಯತಿನ ಸದಸ್ಯರಿದ್ದಾರಾ? ಶ್ರೀಮತಿ ಮಮತಾ ಶೆಟ್ಟಿ, ಉಡುಪಿ ಬ್ಲಾಕಿನ ನೂತನ ಅಧ್ಯಕ್ಷರಾಗಿ ನಿಯೋಜಿತಗೊಂಡಿದ್ದಾರೆ. ಇನ್ನು ನಮ್ಮ ರಾಜ್ಯದಿಂದ ಆದೇಶ ಬರಬೇಕಷ್ಟೇ. ಶ್ರೀಮತಿ ಮಾಲತಿ ಆಚಾರ್ಯ ಹಿರಿಯಡ್ಕ, ಶ್ರೀಮತಿ ಮೇರಿ ಡಿಸೋಜ, ಉದ್ಯಾವರ ಗ್ರಾಮ ಪಂಚಾಯತಿನ ಸದಸ್ಯರು. ಬನ್ನಿ ಮೇರೇಕ. ಸಂಧ್ಯಾ ಶೆಟ್ಟಿ ಹಿರಿಯಡ್ಕ, ಬನ್ನಿ. ಶ್ರೀಮತಿ ಸರಸ್ವತಿ ನಾಯ್ಕ, ಬ್ರಹ್ಮಾವರ, ಬನ್ನಿ. ಸತ್ಯ ಅಲ್ಲ, ಸತ್ಯ.